ಹಾಯ್ ಹಲೋ ಎವ್ರಿವನ್, ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ವೆಲ್ಕಮ್ ಟು ಫಿಸಿಕ್ಸ್ ಬಾಲ. ಸೊ ನಾವು ನೀಟ್ ಸಂಭವ್ ಕನ್ನಡ ಸೀರೀಸ್ ಅಲ್ಲಿ ಹ್ಯೂಮನ್ ಫಿಸಿಯಾಲಜಿ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಓಕೆ, ಸೊ ಅದರಲ್ಲಿ ಇವತ್ತು ಸಿಂಪಲ್ ಆಗಿರೋ ಚಾಪ್ಟರ್ ಬಗ್ಗೆ ತಿಳ್ಕೊಳ್ಳೋಣ. ಅಂಡ್ ದ ಚಾಪ್ಟರ್ ನೇಮ್ ಇಸ್ ಲೋಕೋಮೋಷನ್ ಅಂಡ್ ಮೂವ್ಮೆಂಟ್. ಓಕೆ, ಎಂಟೈರ್ ಹ್ಯೂಮನ್ ಫಿಸಿಯಾಲಜಿಯಿಂದ ನಿಮ್ಮ ನೀಟ್ ಎಕ್ಸಾಮಿನೇಷನ್ಗೆ 20% ಏನಾಗುತ್ತೆ ಇಲ್ಲಿಂದಾನೇ ಬರುತ್ತೆ. ಕ್ವಶನ್ಸ್ಗಳು ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಅದರಲ್ಲಿ ಒಂದು ಸಿಂಪಲ್ ಚಾಪ್ಟರ್ ಯಾವುದು ಅಂತ ಹೇಳಿದ್ರೆ ಲೋಕೋಮೋಷನ್ ಅಂಡ್ ಮೂವ್ಮೆಂಟ್. ಎಸ್ಪೆಷಲಿ ವಿ ನೀಡ್ ಟು ನೋ ಅಬೌಟ್ ದ ಮೆಕ್ಯಾನಿಸಮ್ ಇನ್ವಾಲ್ವ್ಡ್ ಇನ್ ದ ಮಸಲ್ ಕಾಂಟ್ರಾಕ್ಷನ್ ಅಂಡ್ ಆಲ್ಸೋ ಡಿಫರೆಂಟ್ ಟೈಪ್ಸ್ ಆಫ್ ಬೋನ್ಸ್ ಇನ್ ದ ಸ್ಕೆಲೆಟಲ್ ಸಿಸ್ಟಮ್. ಸೊ ಅದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ತಿಳ್ಕೊಳ್ಳೋಣ ಇವತ್ತು ಯಾವ್ಯಾವ ಟಾಪಿಕ್ ಅನ್ನ ಡಿಸ್ಕಸ್ ಮಾಡೋದಕ್ಕೆ ಹೊರಟಿದ್ದೀವಿ. ಸೊ ಲೆಟ್ಸ್ ಅಬ್ಸರ್ವ್ ಹಿಯರ್. ಓಕೆ, ಸೊ ಟುಡೇಸ್ ಗೋಲ್ ಈಸ್ ಟೈಪ್ಸ್ ಆಫ್ ಮೂವ್ಮೆಂಟ್ಸ್ ವಿ ಹ್ಯಾವ್ ಟು ಡಿಸ್ಕಸ್. ಈಗ ಲೋಕೋಮೋಷನ್ ಮತ್ತೆ ಮೂವ್ಮೆಂಟ್ ಅಂತ ಬಂದ ತಕ್ಷಣ ಸೊ ಲೋಕೋಮೋಷನ್ ಅಂತ ಹೇಳಿದ್ರೇನು, ಮೂವ್ಮೆಂಟ್ ಅಂತ ಹೇಳಿದ್ರೇನು, ಆ ಮೂವ್ಮೆಂಟ್ ಅಲ್ಲಿ ಎಷ್ಟು ಟೈಪ್ಸ್ ಗಳಿರುತ್ತೆ ನಮ್ಮ ಬಾಡಿಯಲ್ಲಿ, ಸೊ ಅದನ್ನ ತಿಳ್ಕೊಂತೀವಿ. ಅಂಡ್ ಮಸಲ್ಸ್ ಸ್ಟ್ರಕ್ಚರ್ ಅಂಡ್ ದೇರ್ ಟೈಪ್ಸ್ ಆಸ್ ವೆಲ್. ಮಸಲ್ ಇರುತ್ತೆ, ಅದರಲ್ಲಿ ಎಷ್ಟು ತರಹದ ಟೈಪ್ಸ್ ಗಳಿರುತ್ತೆ, ಜೊತೆಗೆ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಬೇಕು. ಸ್ಟ್ರಕ್ಚರ್ ಆಫ್ ಕಾಂಟ್ರಾಕ್ಟೈಲ್ ಪ್ರೋಟೀನ್ಸ್ ಗಳು ಯಾವುದು, ಸೊ ಅದ್ರ ಸ್ಟ್ರಕ್ಚರ್ ಯಾವ ತರ ಇರುತ್ತೆ. ಅಂಡ್ ಮೆಕ್ಯಾನಿಸಮ್ ಆಫ್ ಮಸಲ್ ಕಾಂಟ್ರಾಕ್ಷನ್, skeletal system and joints, different types of joints, so where they are located in our body and how they are responsible for the movement of our different body parts. So adra ಬಗ್ಗೆ ತಿಳ್ಕೊಬೇಕು. Disorders of muscular and skeletal system, ಸ್ಕೆಲೆಟಲ್ ಸಿಸ್ಟಮ್ಗೆ ಮತ್ತೆ ಮಸ್ಕ್ಯುಲರ್ ಸಿಸ್ಟಮ್ಗೆ ಅಸೋಸಿಯೇಟ್ ಆಗಿರೋ ರಿಲೇಟೆಡ್ ಆಗಿರೋ ಡಿಸಾರ್ಡರ್ಸ್ ಗಳ ಬಗ್ಗೆ ತಿಳ್ಕೊಳ್ಳೋಣ. ಅಂಡ್ ಫೈನಲಿ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ಫ್ಯೂ ಇಂಪಾರ್ಟೆಂಟ್ ಕ್ವಶನ್ಸ್. ನಿಮ್ಮ ನೀಟ್ ಎಕ್ಸಾಮಿನೇಷನ್ಗೆ ಪಾಸಿಬಲ್ ಆಗಿ ಕೇಳೋ ಕ್ವಶನ್ಸ್ ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ವಾಚ್ ಕಂಪ್ಲೀಟ್ ಸಿನಾಪ್ಸಿಸ್ ಅಂಡ್ ಟ್ರೈ ಟು ಅಟೆಂಪ್ಟ್ all the MCQs at the end of the session. Okay na? So the very first concept is here. ಏನು ಕಾನ್ಸೆಪ್ಟ್ ಇದೆ? ದಟ್ ಈಸ್ ನಥಿಂಗ್ ಬಟ್ ಲೋಕೋಮೋಷನ್ ಅಂಡ್ ಮೂವ್ಮೆಂಟ್. ಸೊ ಜಸ್ಟ್ ನಾವು ಇವಾಗ ಡೆಫಿನೇಷನ್ ತಿಳ್ಕೊಂಡ್ರೆ ಸಾಕು, ಮೀನಿಂಗ್ ತಿಳ್ಕೊಂಡ್ರೆ ಸಾಕಾಗುತ್ತೆ. ಯಾಕೆಂದ್ರೆ ಎಕ್ಸಾಮಿನೇಷನ್ಗೆ ಈ ಒಂದು ಡೆಫಿನೇಷನ್ ಮೀನಿಂಗ್ ಕೇಳಲ್ಲ. ಬಟ್ ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ಫಾರ್ ದ ಪರ್ಪಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ರೆಸ್ಟ್ ಆಫ್ ದ ಸ್ಲೈಡ್ಸ್. ಅದು ಅರ್ಥ ಆಗ್ಬೇಕು ಅಂತ ಹೇಳಿದ್ರೆ ಈ ಮೀನಿಂಗ್ ಗೊತ್ತಿರಬೇಕು ನಮಗೆ. ಏನಿದೆ? ಲೋಕೋಮೋಷನ್ ಮತ್ತೆ ಮೂವ್ಮೆಂಟ್ಸ್ ಎರಡು ಒಂದೇನಾ? ಆಲ್ಮೋಸ್ಟ್ ಸಿಮಿಲರ್ ಆಗಿರುತ್ತೆ. ಸೊ ಅದಕ್ಕೆ ಸೊ ನಿಮ್ಮ ಟೆಕ್ಸ್ಟ್ ಬುಕ್ ಇಂದಲೇ ಕೊಟ್ಬಿಟ್ಟಿದ್ದಾರೆ. ವಿ ಆರ್ ನಾಟ್ ಸ್ಟಡಿಂಗ್ ಸೆಪರೇಟ್ಲಿ, ಸೊ ವಿ ಆರ್ ಸ್ಟಡಿಂಗ್ ಟುಗೆದರ್ ಬಿಕಾಸ್ ದೇರ್ ವಿಲ್ ಬಿ ಸಮ್ ಅಸೋಸಿಯೇಷನ್ ಇನ್ ಬಿಟ್ವೀನ್ ದೇಮ್. ಸೊ ಅಸೋಸಿಯೇಷನ್ ಇದೆ. ಓಕೆ, ನೋಡೋಣ. ಇಲ್ಲಿ ಮೂವ್ಮೆಂಟ್ ಅಂದ್ರೆ ಎಲ್ರಿಗೂ ಗೊತ್ತಿರುತ್ತೆ. ವಿ ನೋ ಅಂಡ್ ವಿ ಹಾವ್ ಆಲ್ರೆಡಿ ಸ್ಟಡಿಡ್ ಇನ್ ಅವರ್ ಲೋಯರ್ ಕ್ಲಾಸಸ್ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂತ ಕೇಳಿದಾಗ ಸೊ ವಿ ಯೂಸ್ ಟು ರೈಟ್ ದಟ್ ಆಸ್ ಮೂವ್ಮೆಂಟ್ ಈಸ್ one of the main characteristics of living organism. We are just writing characteristic of living organisms. Okay, living organisms ಗಳಲ್ಲಿ ತುಂಬಾನೇ ಫಂಡಮೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್ ಗಳಿರುತ್ತೆ, including the reproduction, nutrition, respiration and including that movement response to stimuli. Okay, movement ಅಂತ ಹೇಳಿದ್ರೆ it is the characteristic feature of all the living organisms. All living organisms show movements. ಸ್ವಲ್ಪನಾದ್ರೂ ಏನ್ ಮಾಡುತ್ತೆ? ಮೂವ್ಮೆಂಟ್ ಅನ್ನು ಶೋ ಮಾಡುತ್ತೆ. ಹಾಗಿದ್ರೆ ಲೋಕೋಮೋಷನ್ ಮತ್ತೆ ಮೂವ್ಮೆಂಟ್ ಎರಡು ಒಂದೇ ಆಗಿರುತ್ತಾ? ಅಂಡ್ ವೈ ವಿ ಆರ್ ಶೋಯಿಂಗ್ ದ ಲೋಕೋಮೋಷನ್? ಯಾಕೆ ಲೋಕೋಮೋಷನ್ ನಾವು ತೋರಿಸ್ತೀವಿ? ಅಂಡ್ ರಿಮೆಂಬರ್ ದಿಸ್ ಸೆಂಟೆನ್ಸ್. ಒಂದು ಸೆಂಟೆನ್ಸ್ ಅನ್ನು ಅರ್ಥ ಮಾಡ್ಕೊಬೇಕು ನಾವು. ಏನು ಅಂತ ಹೇಳಿದ್ರೆ ಆಲ್ ದ ಲೋಕೋಮೋಷನ್ಸ್ are the movements. All the locomotions are the movements, but all the movements are not locomotion. So just observe here, all the locomotions are movements. They are saying they are the movements. ಹೌದಲ್ವಾ? So locomotion ಅಂತ ಹೇಳಿದ್ರೆ changing the place. ಓಕೆ, ವಿ ಯೂಸ್ ಟು ಸೇ ಇಟ್ ಈಸ್ ಎ ಡಿಸ್ಪ್ಲೇಸ್ಮೆಂಟ್. ಓಕೆನಾ? ಇಲ್ಲಿಂದ ಈ ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಹೋದ್ರೆ ಅದನ್ನ ಲೋಕೋಮೋಷನ್ ಅಂತ ಹೇಳ್ತೀವಿ. ಲೋಕೋಮೋಟರಿ ಸ್ಟ್ರಕ್ಚರ್ ಹೆಲ್ಪ್ಸ್ ಇನ್ ವಾಕಿಂಗ್, ರನ್ನಿಂಗ್, ಫ್ಲೈಯಿಂಗ್, ಸ್ವಿಮ್ಮಿಂಗ್ ಅಂತ ಹೇಳೋದು. ಓಕೆ, ಅವುಗಳಿಗೆ ಲೋಕೋಮೋಟಾರ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಬಟ್ ಆಲ್ ಮೂವ್ಮೆಂಟ್ಸ್ ಆರ್ ನಾಟ್ ದ ಲೋಕೋಮೋಷನ್ಸ್. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್ ಆಲ್ ಮೂವ್ಮೆಂಟ್ಸ್ ಆರ್ not the locomotion. ಸೊ ಈ ಸೆಂಟೆನ್ಸ್ ಅರ್ಥ ಆಗಿರ್ಬೇಕು ನಿಮ್ಗೆ. ಹೌದಾ? ಈಗ ನಾವು ಈಗ ಇಲ್ಲೆಲ್ಲ ಬಾಡಿ ಮೂವ್ಮೆಂಟ್ಸ್ ಗಳು ಮಾಡ್ತಾ ಇದ್ದೀವಿ. ವಿ ಆರ್ ಏಬಲ್ ಟು ಮೂವ್ ಆಲ್ ಅವರ್ ಡಿಫರೆಂಟ್ ಬಾಡಿ ಪಾರ್ಟ್ಸ್. ದಿಸ್ ಈಸ್ ಕಾಮನ್ಲಿ ಕಾಲ್ಡ್ ಕೈನೆಸಿಯಾಲಜಿ. ಕೈನೆಸಿಯಾಲಜಿ ಅಂತ ಹೇಳಿದ್ರೆ ದ ಮೂವ್ಮೆಂಟ್ ಆಫ್ ಬಾಡಿ ಪಾರ್ಟ್ಸ್ ಅಂತ. ಸೊ ಹೆಸರಲ್ಲೇ ಇದೆ ಅಲ್ಲಿ ಕೈನೆಸಿಯಾಲಜಿ ಅಂತ ಹೇಳಿದ್ರೆ ಸೊ ಅಲ್ಲಿ ಸ್ಟಡಿ ಅಂತ ಬಂದ್ಬಿಡುತ್ತೆ.
ಲಜಿ ಅಥವಾ ಲೋಗೋಸ್ ಅಂತ ಹೇಳಿದ್ರೆ, ಹಿಯರ್ ದ ವರ್ಡ್ ಕೈನೆ ದಟ್ ಇಂಡಿಕೇಟ್ಸ್ ದ ಕೈನೆಟಿಕ್. ಕೈನೆಟಿಕ್ ಇಂಡಿಕೇಟ್ಸ್ ದ ಮೂವ್ಮೆಂಟ್, ಅದು ಮೂವ್ಮೆಂಟ್ ಅನ್ನು ಇಂಡಿಕೇಟ್ ಮಾಡ್ತಾ ಇರುತ್ತೆ. ದ ಮೂವ್ಮೆಂಟ್ ಆಫ್ ದ ಬಾಡಿ ಪಾರ್ಟ್ಸ್ ಇಸ್ ಕಾಮನ್ಲಿ ಕಾಲ್ಡ್ ಕೈನೆಸಿಯಾಲಜಿ. ಸೊ ಐ ಕ್ಯಾನ್ ಗಿವ್ ಸಮ್ ಎಕ್ಸಾಂಪಲ್ಸ್. ಮೂವ್ಮೆಂಟ್ ಆಫ್ ದ ಐಬಾಲ್, ನಾವು ಐಬಾಲ್ ಅನ್ನ ಏನ್ ಮಾಡ್ತೀವಿ, ಮೂವ್ ಮಾಡ್ತಾ ಹೋಗ್ತೀವಿ. ಓಕೆ, ಮೂವ್ಮೆಂಟ್ ಆಫ್ ದ ಟಂಗ್. So especially when it comes to the lungs and heart, so they are also moving, but we used to call it as just movement, not the locomotion. Adana locomotion anta helalla. And movement of the jaw, ee lower jaw vanna naven ಮಾಡ್ತೀವಿ, move ಮಾಡಬಹುದು. Okay, it is not the locomotion, it is just a movement. So hagagi we used to say all the locomotions are the movements and all the movements are not the ಲೋಕೋಮೋಷನ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್, ಇವಾಗ ಲೋಕೋಮೋಷನ್ಸ್ ಯಾಕೆ ಆಗಬೇಕು? ಸೊ ಜಸ್ಟ್ ಅಬ್ಸರ್ವ್ ಹಿಯರ್, ಲೋಕೋಮೋಷನ್ಸ್ ಇನ್ ಡಿಫರೆಂಟ್ ಆರ್ಗ್ಯಾನಿಸಮ್ಸ್, ಬೇಕಾದಷ್ಟು ಆರ್ಗ್ಯಾನಿಸಮ್ಸ್ಗಳಲ್ಲಿ ಲೋಕೋಮೋಷನ್ಸ್ಗಳು ಆಗುತ್ತೆ. ಓಕೆ, ಮೀನ್ಸ್ ದೇ ನೀಡ್ ಟು ಚೇಂಜ್ ದೇರ್ ಪ್ಲೇಸಸ್. ಪ್ಲೇಸ್ ಅನ್ನ ಚೇಂಜ್ ಮಾಡಬೇಕು. ಯಾಕೆ ಚೇಂಜ್ ಮಾಡುತ್ತೆ? ಫಾರ್ ಪ್ರೊಕ್ಯೂರಿಂಗ್ ದ ನ್ಯೂಟ್ರಿಷನ್. We are changing our places in search of nutrition, or you can say procuring the nutrition. ಪ್ರೊಕ್ಯೂರಿಂಗ್ ನ್ಯೂಟ್ರಿಷನ್. ಆಹಾರ ಬೇಕು ಅಂತ ಹೇಳಿದ್ರೆ ನಾವು ಅದನ್ನ ಹುಡುಕೊಂಡು ಹೋಗ್ಬೇಕು. ಓಕೆನಾ? ಸೊ ಇಲ್ಲ ಅಂತ ಹೇಳಿದ್ರೆ ನಾವು ಇವಾಗ ಹೈಲಿ ಇಂಟೆಲಿಜೆಂಟ್ ಸ್ಪೀಶೀಸ್ ಹ್ಯೂಮನ್ಸ್ ಅಂತ ಹೇಳಿದ್ರೆ, ಸೊ ವಿ ಆರ್ ಗೋಯಿಂಗ್ ಟು ಕ್ರಾಪ್ ಇಟ್, ವಿ ಆರ್ ಗೋಯಿಂಗ್ ಟು ಕಲ್ಟಿವೇಟ್ ಇಟ್, ಹೌದಲ್ವಾ? ಸೊ ಅದಕ್ಕೆಲ್ಲ ಮಾಡಬೇಕು ಅಂತ ಹೇಳಿದ್ರೆ ವಿ ನೀಡ್ ಟು ಮೂವ್, ವಿ ನೀಡ್ ಟು ಲೊಕೇಟ್. ಓಕೆ, ನೆಕ್ಸ್ಟ್, ಇನ್ ಸರ್ಚಿಂಗ್ ಆಫ್ ಮೇಟಿಂಗ್ ಪಾರ್ಟ್ನರ್ಸ್, all other living organisms, they need to search their mating partners to continue their progeny species. ಹಾಗಾಗಿ in search of mating partners, ಕೆಲವು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ, ಅದಕ್ಕೋಸ್ಕರ ಸೊ ಅವುಗಳ ಎಕ್ಸಾಂಪಲ್ ನ ತೆಗೆದುಕೊಂಡು ನಿಮಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಅಲ್ಲಿ ಕೇಳಬಹುದು ಯಾವುದು ಮೂವ್ಮೆಂಟ್, ಯಾವುದು ಲೋಕೋಮೋಷನ್ ಅಂತ ಹೇಳಿಬಿಟ್ಟು. ನೆಕ್ಸ್ಟ್, ಡಿಫೆಂಡಿಂಗ್ ದ ಪ್ರಿಡೇಟರ್ಸ್. Defending the predators. We know the predators. Predators ಅಂತ ಹೇಳಿದ್ರೆ ಏನು? They are the top carnivores. ಓಕೆ, ಈಗ ಪ್ಲಾಂಟ್ಸ್ ಗಳಿಗೆ ಪ್ರಿಡೇಟರ್ ಯಾರು ಅಂತ ಹೇಳಿದ್ರೆ ಹರ್ಬಿವೋರ್ಸ್ ಗಳಿಗೆ ಪ್ರಿಡೇಟರ್ ಯಾರು ಅಂತ ಹೇಳಿದ್ರೆ, ಸೊ ದೇ ಮೇ ಬಿ ದ ಪ್ರೈಮರಿ ಕಾರ್ನಿವೋರ್ಸ್, ಸೆಕೆಂಡರಿ ಕಾರ್ನಿವೋರ್ಸ್, ಟಾಪ್ ಕಾರ್ನಿವೋರ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ನಾವು ಆ ಟಾಪ್ ಕಾರ್ನಿವೋರ್ಸ್ ಗಳಿಂದ ಡಿಫೆಂಡ್ ಮಾಡ್ಕೊಬೇಕು ಅಂತ ಹೇಳಿದ್ರೆ ವಿ ಹ್ಯಾವ್ ಟು ಲೊಕೇಟ್. ಸೊ ಅದೊಂದು ಆಗಿರುತ್ತೆ. ನೆಕ್ಸ್ಟ್, ಫಾರ್ ಶೆಲ್ಟರ್. ಸೊ ಫಾರ್ ಶೆಲ್ಟರ್, ಈಗ ನಾವು ಬದುಕಬೇಕು ಅಂತ ಹೇಳಿದ್ರೆ ವಿ ನೀಡ್ ಸಮ್ ಪ್ಲೇಸಸ್. ಇನ್ ಸರ್ಚ್ ಆಫ್ ಪ್ಲೇಸಸ್ ಅಂಡ್ ಆಲ್ಸೋ ಟು ಅವಾಯ್ಡ್ ದ ಅನ್ಫೇವರಬಲ್ ಕಂಡೀಷನ್. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್, ಟು ಅವಾಯ್ಡ್ ದ ಅನ್ಫೇವರಬಲ್ ಕಂಡೀಷನ್. ಓಕೆ, ಸೊ ಫಾರ್ ಆಲ್ ದೀಸ್ ಥಿಂಗ್ಸ್ ವಿ ಆರ್ ಶೋಯಿಂಗ್ ದ ಲೋಕೋಮೋಷನ್. ಸೊ ಈಗ ಈ ವರ್ಡ್ಗಳು ಅರ್ಥ ಆಗಿರ್ಬೋದು. Movement is the characteristic features of all the living organisms. All living organisms show movement. Movement ಅನ್ನು ಶೋ ಮಾಡ್ತೀವಿ. ಸೊ ಲೋಕೋಮೋಷನ್ ಮತ್ತೆ ಮೂವ್ಮೆಂಟ್ ಅಂತ ಬಂದಾಗ, ಲೋಕೋಮೋಷನ್ ದಟ್ ಈಸ್ ರಿಲೇಟೆಡ್ ಟು ಚೇಂಜಿಂಗ್ ದ ಪ್ಲೇಸಸ್, ಅದನ್ನ ಡಿಸ್ಪ್ಲೇಸ್ಮೆಂಟ್ ಅಂತ ಹೇಳ್ಬೋದು. ಓಕೆನಾ? ಅಂಡ್ ರಿಮೆಂಬರ್ ದಿಸ್ ಸೆಂಟೆನ್ಸ್, ಆಲ್ ದ ಲೋಕೋಮೋಷನ್ಸ್ ಆರ್ ಮೂವ್ಮೆಂಟ್ಸ್. ನಾವು ಒಂದು ಪ್ಲೇಸ್ ಇಂದ ಒಂದು ಪ್ಲೇಸ್ಗೆ ಮೂವ್ ಆಗ್ತಿದೀವಿ ಅಂತ ಹೇಳಿದ್ರೆ ಸೊ ಅದನ್ನ ಲೋಕೋಮೋಷನ್ ಅಂತ ಹೇಳ್ತೀವಿ. ಸೊ ಅಲ್ಲಿ ಮೂವ್ಮೆಂಟ್ಸ್ ಇನ್ವಾಲ್ವ್ ಆಗಿರುತ್ತೆ. When it comes to here, but all movements are not the locomotions. See here, we are just moving our hands and their place will be the same, that is attached to the particular segment of our body. Okay, so ee sentence. Next, locomotion anta bandaga, why living organisms show locomotion? Yaake locomotion tumba important agutte? Because for procuring the nutrition, we can say in search of food, and in search of mating partner, and defending the predators, predator ಇಂದ ಎಸ್ಕೇಪ್ ಆಗಲಿಕ್ಕೆ ಅಥವಾ ಡಿಫೆಂಡ್ ಮಾಡ್ಕೊಳ್ಳಿಕ್ಕೆ, ಫಾರ್ ಶೆಲ್ಟರ್. ಸೊ ಇಫ್ ಯು ವಾಂಟ್ ಟು ಸ್ಟೇ ಸಮ್ವೇರ್ ವಿ ನೀಡ್ ಟು ಬಿಲ್ಡ್ ಸಮಥಿಂಗ್. ಆ ಶೆಲ್ಟರ್ಗೋಸ್ಕರ ಟು ಅವಾಯ್ಡ್ ಅನ್ಫೇವರಬಲ್ ಕಂಡೀಷನ್. ನಿಮಗೆ ಗೊತ್ತಿರಬಹುದು, ಈಗ ಮೂವ್ಮೆಂಟ್ ಅಂತ ಬಂದ ತಕ್ಷಣ ಅಥವಾ ಯಾವುದೋ ಒಂದು ಮೂವ್ಮೆಂಟ್ಗೆ ಎಕ್ಸಾಂಪಲ್ ಕೊಟ್ಟೆ ನಾನು, ಮೂವ್ಮೆಂಟ್ ಆಫ್ ಐಬಾಲ್ ಅಥವಾ ಹಾರ್ಟ್, ಲಂಗ್ಸ್, ಸೊ ಜಾಸ್, ಇವೆಲ್ಲ ಮೂವ್ಮೆಂಟ್ಗಳಾಗುತ್ತೆ. ಲೋಕೋಮೋಷನ್ ಅಂತ ಬಂದಾಗ ಯು ಕ್ಯಾನ್ ಗಿವ್ ಮೆನಿ ಎಕ್ಸಾಂಪಲ್ಸ್. ರನ್ನಿಂಗ್, ವಾಕಿಂಗ್, ಜಂಪಿಂಗ್, ಫ್ಲೈಯಿಂಗ್, ಕ್ಲೈಂಬಿಂಗ್, ಸ್ವಿಮ್ಮಿಂಗ್, ಇವೆಲ್ಲವೂ ಕೂಡ ಲೋಕೋಮೋಷನ್ ಆಗುತ್ತೆ. ಸೊ ಆ ಲೋಕೋಮೋಷನ್ ಎಲ್ಲದಕ್ಕೂ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಫಾರ್ ದೀಸ್ ಪರ್ಪಸಸ್. Understood? Yeah, this is the very basic concept. Next, when it comes to the different types of movements in our body, so we are just talking about human body. Okay, ಈಗ ನಮ್ಮ ಬಾಡಿಯಲ್ಲಿ ಮೂವ್ಮೆಂಟ್ಸ್ ಗಳು ಯಾವ ತರ ಆಗುತ್ತೆ? ಮೂವ್ಮೆಂಟ್ಸ್ ಆಫ್ ಪಾರ್ಟಿಕಲ್ಸ್.
So movements of food in our alimentary canal, movements of the gamete inside the female reproductive tract ಯಾವ ತರ ಆಗುತ್ತೆ. ನೆಕ್ಸ್ಟ್ ಅಗೈನ್ ಮೂವ್ಮೆಂಟ್ಸ್ ಆಫ್ ಅವರ್ ಲಿಮ್ಸ್ಗಳನ್ನ ಯಾವ ತರ ಮೂವ್ ಮಾಡ್ತೀವಿ. ಸೊ ಆ ಬೇಸಿಸ್ ಮೇಲೆ ನಾವು ಇವಾಗ ಮೂವ್ಮೆಂಟ್ಸ್ಗಳ ಬಗ್ಗೆ ತಿಳ್ಕೊಳ್ತಾ ಇದ್ದೀವಿ. ಸೊ ಟೈಪ್ಸ್ ಆಫ್ ಮೂವ್ಮೆಂಟ್ಸ್, ದೇರ್ ಆರ್ 3 ಡಿಫರೆಂಟ್ ಟೈಪ್ಸ್ ಆಫ್ ಮೂವ್ಮೆಂಟ್ಸ್ ವಿ ಕ್ಯಾನ್ ಸಿ ಇನ್ ಹ್ಯೂಮನ್ಸ್. ಓಕೆ, 3 ತರದ ಮೂವ್ಮೆಂಟ್ಸ್ಗಳನ್ನ ನೋಡ್ತೀವಿ. ಯಾವ್ಯಾವ್ದಿರ್ಬೋದು? ಒನ್ ಈಸ್ ಅಮೀಬಾಯ್ಡ್ movement, and second one ciliary movement, and third one muscular movement. As the name indicates, amoeboid movement, that means there are no specialized structure for the movement of the organs or the cell. ಯಾವುದೇ ತರ specialized structure ಇರಲ್ಲ. They form the protruding parts called pseudopodia with the help of streaming of protoplasm. ಅದ್ರ ಒಳಗಡೆ ಇರ್ತಕ್ಕಂಥ protoplasm stream ಆಗುವಾಗ ಅಲ್ಲಿ ಪ್ರೊಟ್ರೂಡಿಂಗ್ ಪಾರ್ಟ್ ಏನಾಗುತ್ತೆ, ಅರೈಸ್ ಆಗುತ್ತೆ. ವಿ ಯೂಸ್ ಟು ಕಾಲ್ ದಮ್ ಆಸ್ ಸೂಡೋಪೋಡಿಯಾ ಅಂಡ್ ದೇ ಸ್ಟಾರ್ಟೆಡ್ ಟು ಮೂವ್ ವಿತ್ ದ ಹೆಲ್ಪ್ ಆಫ್ ದಟ್. ಸೊ ದಟ್ ಈಸ್ ಕಾಲ್ಡ್ ಅಮೀಬಾಯ್ಡ್ ಮೂವ್ಮೆಂಟ್. ಅಮೀಬಾ ಯಾವ ತರ ಮೂವ್ ಆಗುತ್ತೆ, ಸೊ ಅದು ನಮ್ಮ ಬಾಡಿಯಲ್ಲೂ ಕೂಡ ಕೆಲವು ಸೆಲ್ಸ್ಗಳು ಅದನ್ನು ಶೋ ಮಾಡುತ್ತೆ. ಇನ್ನು ಸಿಲಿಯರಿ ಮೂವ್ಮೆಂಟ್ ಅಂತ ಬಂದಾಗ, ಸೊ ದೇರ್ ಯು ಕ್ಯಾನ್ ಅಬ್ಸರ್ವ್, ಸೊ ಸಿಲಿಯೇಟೆಡ್ ಎಪಿಥಿಲಿಯಂ ಅಂತ ಕೇಳಿರ್ತೀರಾ. ಸಿಲಿಯೇಟೆಡ್ ಎಪಿಥಿಲಿಯಂ ಆರ್ ಕೊಲುಮ್ನಾರ್ ಎಪಿಥಿಲಿಯಲ್ ಟಿಶ್ಯೂ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ these are usually present in the inner tubular part of our body. Inner tubular part ಗಳು ಏನಿರುತ್ತೆ ವಿಸಲ್ ಆರ್ಗನ್ಸ್ ಗಳಲ್ಲಿ, they are lined by this kind of epithelial tissue. So those cilia helps in the movement of particles. ಅದು ಹೆಲ್ಪ್ ಮಾಡುತ್ತೆ. ಇನ್ನು ಮಸ್ಕ್ಯುಲರ್ಗೆ ಬಂದಾಗ, ಮಸಲ್ಸ್ ಆರ್ ವೆರಿ ಹೆಲ್ಪ್ಫುಲ್ ಹಿಯರ್. ಮಸಲ್ಸ್ ಹೆಲ್ಪ್ ಮಾಡುತ್ತೆ. ನೋಡೋಣ ಇವಾಗ ಅಮೀಬಾಯ್ಡ್ ಮೂವ್ಮೆಂಟ್ ದಟ್ ಕ್ಯಾನ್ ಬಿ ಸೀನ್ ಇನ್ 2 ಎಕ್ಸಾಂಪಲ್ಸ್ಗಳನ್ನ ಕೊಟ್ಟಿದ್ದಾರೆ ನಿಮ್ಮ ಟೆಕ್ಸ್ಟ್ ಬುಕ್ಕಿನಲ್ಲಿ. ಸೊ ಒನ್ ಈಸ್ ದ ಮ್ಯಾಕ್ರೋಫೇಸಸ್. We know that macrophages, okay, they are mainly responsible for producing the antibodies and also engulfing the foreign particles. They are ingesting the foreign particles by the process called phagocytosis, right? And also, what is that? Leukocytes. Leukocytes are lymphocytes. Leukocytes ಅಂತ ಬರೆಯೋ ಬದಲು lymphocytes ಅಂತ ಬರೆಯೋಣ. ಬಿಕಾಸ್ ಲ್ಯೂಕೋಸೈಟ್ಸ್ ಅಂತ ಹೇಳಿದ್ರೆ ಎಲ್ಲ ತರದ WBCಗಳು ಆಗ್ಬಿಡುತ್ತೆ. lymphocytes. Observe here, the 2 examples we are taking, these are the specialized cells present in our body. Okay, those specialized cells are called macrophages and lymphocytes. They are moving with the help of pseudopodia. You know the meaning of pseudopodia. Pseudo in the sense false, podia in the sense legs. False legs ಅಂತ ಹೇಳ್ತೀವಿ. ಸೊ ಆ ಫಾಲ್ಸ್ ಲೆಗ್ಗಳು ಯಾವ ತರ ಫಾರ್ಮ್ ಆಗುತ್ತೆ? So you can observe, so these are the different types of macrophages. ಈ ತರ macrophages ಗಳಿರುತ್ತೆ. So ಇಲ್ಲಿ macrophages ಗಳು ಯಾವ ತರ ಇದೆ? They have a amoeboid structure. They have pseudopodia. So these pseudopodia are formed by the streaming of protoplasm. ಇಲ್ಲಿ ಒಂದು protoplasm ಇದೆ. Protoplasm ಅಂತ ಹೇಳಿದ್ರೆ the jelly like fluid which is present within the plasma membrane. That includes all the organelles. ಎಲ್ಲವೂ ಇನ್ಕ್ಲೂಡ್ ಆಗಿ ಪ್ರೋಟೋಪ್ಲಾಸಮ್, ಸೈಟೋಪ್ಲಾಸಮ್ ಜೊತೆಗೆ ಪ್ರೋಟೋಪ್ಲಾಸಮ್. ಓಕೆನಾ? ಸೊ ಅವೆಲ್ಲವೂ ಇನ್ಕ್ಲೂಡ್ ಆದಾಗ ಏನಾಗುತ್ತೆ? ಪ್ರೋಟೋಪ್ಲಾಸಮ್ ಆಗುತ್ತೆ. ಸೊ ಯು ಕ್ಯಾನ್ ಸೇ ದ ಸ್ಟ್ರೀಮಿಂಗ್ ಆಫ್ ಪ್ರೋಟೋಪ್ಲಾಸಮ್ ದಟ್ ಫಾರ್ಮ್ಸ್ ದ ಸೂಡೋಪೋಡಿಯಾ. ದಿಸ್ ಸೂಡೋಪೋಡಿಯಾ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ದ ಮೂವ್ಮೆಂಟ್ ಆಫ್ ದೀಸ್ ಸೆಲ್ಸ್. ಈ ಸೆಲ್ಸ್ಗಳು ಮೂವ್ ಆಗುತ್ತೆ. ಇದು ಒಂದು ಕಾನ್ಸೆಪ್ಟ್. ಸೊ ಯಾವುದು? ಅಮೀಬಾಯ್ಡ್ ಮೂವ್ಮೆಂಟ್. ಸೆಕೆಂಡ್ ಒನ್ ಸಿಲಿಯರಿ ಮೂವ್ಮೆಂಟ್ಗೆ ಬಂದಾಗ, cilia. This will occur. So you know that the inner tubular part of our body, I'm just writing here, they usually, you can observe the inner tubular part of our body that is made up of or lined by epithelium tissue, that is called ciliated epithelium tissue. Ciliated epithelium, ಅಲ್ಲಿ ciliated epithelium ಇರುತ್ತೆ. This ciliated epithelium is responsible for the passage of materials. ಎರಡು ಎಕ್ಸಾಂಪಲ್ ನ ತಗೊಬಹುದು. So this ciliated epithelium present in trachea. ಟ್ರೇಕಿಯಾದಲ್ಲಿ ಇದೆ ಅಂತ ಹೇಳಿದ್ರೆ, you know that trachea? It's a C-shaped cartilaginous tissue. ಅದರಿಂದ ಮಾಡಲ್ಪಟ್ಟಿದೆ. ಸೊ ವಿಂಡ್ ಪೈಪ್ ಅಂತ ಹೇಳ್ತೀವಿ. ಸೊ that is made up of ciliated epithelium. ಯಾಕೆ ಅಂತ ಹೇಳಿದ್ರೆ, because to remove the dust particles, which are present in or comes along with the foreign particles,
ನಮ್ಮ ದೇಹದ ಹೊರಭಾಗದಿಂದ ಬರ್ತಕ್ಕಂಥ ಎಷ್ಟೋ ಫಾರಿನ್ ಪಾರ್ಟಿಕಲ್ಸ್ಗಳನ್ನ, ಅದರಲ್ಲಿರ್ತಕ್ಕಂಥ ಡಸ್ಟ್ ಪಾರ್ಟಿಕಲ್ಗಳನ್ನ ರಿಮೂವ್ ಮಾಡಲಿಕ್ಕೆ, ಅವಾಯ್ಡ್ ಮಾಡಲಿಕ್ಕೆ, ಪ್ರಿವೆಂಟ್ ಮಾಡಲಿಕ್ಕೆ ಏನು ಮಾಡುತ್ತೆ, ಇದು ಹೆಲ್ಪ್ ಮಾಡುತ್ತೆ. ಸೊ ಡಸ್ಟ್ ಪಾರ್ಟಿಕಲ್ಸ್, ಐ ಆಮ್ ಜಸ್ಟ್ ರೈಟಿಂಗ್. Okay, just particles. And next, this cilia are also present in the female reproductive tract. You can say the passage of ova. Passage of ova. So ova in the sense eggs, okay, which are released from the ovary and they need to travel towards the uterus through the fallopian tube. ಅದು ಕ್ಯಾರಿ ಆಗಬೇಕು. ಸೊ ಅದು ಕ್ಯಾರಿ ಆಗಬೇಕು ಅಂತ ಹೇಳಿದ್ರೆ ಯಾವುದ್ರ ಮುಖಾಂತರ ಕ್ಯಾರಿ ಆಗುತ್ತೆ? We know this ova are woven. ದೇ ಆರ್ ನಾನ್ ಮೋಟೈಲ್ ಇನ್ ನೇಚರ್. ಅವುಗಳಿಗೆ ಯಾವುದೇ ತರ ಮೂವ್ಮೆಂಟ್ ಅನ್ನು ಶೋ ಮಾಡಲ್ಲ. ಸೊ ನಾವು ಸ್ಪರ್ಮ್ಗೆ ಬಂದಾಗ, ಮೇಲ್ ರಿಪ್ರೊಡಕ್ಟಿವ್ ಗ್ಯಾಮಿಟ್ಗೆ ಬಂದಾಗ, ದೇ ಆರ್ ದ ಮೋಟೈಲ್ ಅಂಡ್ ಸ್ಮಾಲೆಸ್ಟ್ ಒನ್. ಓವರ್ ದೀಸ್ ಆರ್ ದ ನಾನ್ ಮೋಟೈಲ್ ಅಂಡ್ ದ ಲಾರ್ಜೆಸ್ಟ್ ಒನ್. ತುಂಬಾ ದೊಡ್ಡದಾಗಿರುತ್ತೆ, ಕಣ್ಣಿಗೆ ಕಾಣಿಸುತ್ತೆ. ಸೊ ಅಬ್ಸರ್ವ್ ಮಾಡಿದ್ರೆ ಅಷ್ಟು ಚಿಕ್ಕದಾಗಿರುತ್ತೆ. ಸೊ ಅದನ್ನ ನಾವು ನಾನ್ ಮೂವಬಲ್ ಅಂತ ಹೇಳ್ತೀವಿ. ಈಗ ಅದು ಓವೆರಿಯಿಂದ ಯುಟರಸ್ ಕಡೆಗೆ ಅಥವಾ ಫಲೋಪಿಯನ್ ಟ್ಯೂಬ್ ಅಲ್ಲಿ ಮೂವ್ ಆಗಬೇಕು ಅಂತ ಹೇಳಿದ್ರೆ ದೇ ಮಸ್ಟ್ ಮೂವ್ ವಿತ್ ದ ಹೆಲ್ಪ್ ಆಫ್ ಬ್ರಸ್ಟ್ ಲೈಕ್ ಸ್ಟ್ರಕ್ಚರ್. ದೇ ಆರ್ ಕಾಲ್ಡ್ ಸಿಲಿಯಾ. ಸೊ ಹಾಗಾಗಿ ದ ಪ್ಯಾಸೇಜ್ ಆಫ್ ಓವಾ ದಟ್ ಈಸ್ ಡ್ಯೂ ಟು ದ ವಾಟ್? ಸೊ ದ ಸಿಲಿಯೇಟೆಡ್ ಎಪಿಥೆಲಿಯಲ್ ಟಿಶ್ಯೂ ಪ್ರೆಸೆಂಟ್ ಇನ್ ಫೀಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್ಟ್ ಅಂತ ಹೇಳೋಣ. ಓಕೆನಾ? ಸೊ ಲುಕ್ ಅಟ್ ಹಿಯರ್. ಎರಡು ತರ ಮೂವ್ಮೆಂಟ್ ಆಯಿತು. ಸಮ್ ಆಫ್ ದ ಸಬ್ಸ್ಟೆನ್ಸಸ್ ಪ್ರೆಸೆಂಟ್ ಇನ್ ಅವರ್ ಬಾಡಿ ದೇ ಆರ್ ಮೂವಿಂಗ್ ವಿತ್ ದ ಹೆಲ್ಪ್ ಆಫ್ ಸಿಲಿಯಾ. ಸಚ್ ಕೈಂಡ್ ಆಫ್ ಮೂವ್ಮೆಂಟ್ ಈಸ್ ಕಾಲ್ಡ್ ಸಿಲಿಯರಿ ಮೂವ್ಮೆಂಟ್ ಅಂತ ಹೇಳ್ತೀವಿ. ಸೊ ಈವನ್ ಇನ್ಸೈಡ್ ಅವರ್ ಇಂಟೆಸ್ಟೈನ್ ದೇರ್ ಆಲ್ಸೋ ಯು ಕ್ಯಾನ್ ಅಬ್ಸರ್ವ್ ಮೈಕ್ರೋವಿಲ್ಲೈ. ಅಲ್ಲೂ ಕೂಡ ಬ್ರಷ್ ಬಾರ್ಡರ್ಡ್ columnar epithelial tissues are present. They helps in the movement or the passage of the food material. ಸೊ ಅದು ಸಿಲಿಯರಿ ಮೂವ್ಮೆಂಟ್ ಅಂತ ಹೇಳ್ಬೋದು. ನೆಕ್ಸ್ಟ್, ವೆನ್ ಇಟ್ ಕಮ್ಸ್ ಟು ದ ಮಸ್ಕ್ಯುಲಾರ್ ಮೂವ್ಮೆಂಟ್ ಅಂತ ಹೇಳಿದ್ರೆ ಹಿಯರ್ ದ ಮಸಲ್ಸ್ ಆರ್ ಇನ್ವಾಲ್ವ್ಡ್ ಇನ್ ದ ಮೂವ್ಮೆಂಟ್ ಆಫ್ ಆರ್ಗನ್ಸ್. ಇಲ್ಲಿ ಮಸಲ್ಸ್ಗಳು ಇನ್ವಾಲ್ವ್ ಆಗಿರುತ್ತೆ. ನಾಟ್ ಓನ್ಲಿ ಮಸಲ್ಸ್. ಸೊ ದೇರ್ ಆರ್ 3 ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್ ಆರ್ ವೆರಿ ಎಸೆನ್ಷಿಯಲ್ ಫಾರ್ ದ ಮೂವ್ಮೆಂಟ್ ಆಫ್ ಅವರ್ ಬಾಡಿ. ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ. ಕೆಲವು ಎಕ್ಸಾಂಪಲ್ ನ ತಿಳ್ಕೊಳ್ಳೋಣ ಮಸ್ಕ್ಯುಲಾರ್ ಮೂವ್ಮೆಂಟ್ಗಳಿಗೆ. ಆಸ್ ಐ ಹ್ಯಾವ್ ಆಲ್ರೆಡಿ ಗಿವನ್ ಎಕ್ಸಾಂಪಲ್, ದೋಸ್ ಆರ್ ಕಾಮನ್ಲಿ ಕಾಲ್ಡ್ ದ ಮೂವ್ಮೆಂಟ್ ಆಫ್ ಐಬಾಲ್, movement of jaws, especially the mandibles. So lower jaw ಅಂತ ಹೇಳ್ತೀವಿ ಅಲ್ಲ ಅದು. So the movement of jaws, the movement of heart movement ಆಗಿರಬಹುದು, the movement of lungs, movement of limbs. So these are all the examples for the muscular movement. ಇವೆಲ್ಲವೂ ಕೂಡ ಮಸ್ಕ್ಯುಲಾರ್ ಇಂದ ಆಗೋದು. So you can observe what is that eyeball that get attaches with the help of muscle. We are able to move the eyeball just because of the presence of muscle. ಆ ಮಸಲ್ಗೆ ಏನಾಗಿರುತ್ತೆ? ಸೊ ಡಿಫ್ರೆಂಟ್ ಕೈಂಡ್ಸ್ ಆಫ್ ಮಸಲ್ಸ್ಗಳು ಜೊತೆಗೆ ನ್ಯೂರಾನ್ಸ್ಗಳು ಅಥವಾ ನರ್ವ್ಗಳು ಅಟ್ಯಾಚ್ ಆಗಿರುತ್ತೆ. ಸೊ ಅದೇ ತರ ಲಿಮ್ಸ್ಗಳಿಗೆ ಬಂದಾಗ ಸ್ಕೆಲಿಟಲ್ ಮಸಲ್ಸ್ ಅಂತ ಹೇಳ್ತೀವಿ ನಾವು. ಸೊ ಲಿಮ್ಸ್ ಅಂತ ಹೇಳಿದ್ರೆ 4 limbs ಮತ್ತೆ ಹೈಂಡ್ ಲಿಮ್ಸ್ ಅಂತ, ಆರ್ಮ್ಸ್ ಅಂಡ್ ಆಲ್ಸೋ ಲೆಗ್ಸ್. So we are able to move that. They are voluntary in nature. They are under our control. Namma control irutte. They are directly controlled by the central nervous system. So ಹಾಗಾಗಿ ಈ ಎಲ್ಲಾ ತರದ ಮೂವ್ಮೆಂಟ್ಸ್ ಗಳು so that occurs only with the help of muscles. They are commonly called muscular movement. So next, ಈ muscular movement ಯಾಕೆ ಆಗುತ್ತೆ ಅಂತ ಹೇಳಿದ್ರೆ that's because of the contractile property of the muscle. So I'm just writing here contractile property of the muscle that helps in movement. ಅದು ಮೂವ್ಮೆಂಟ್ಗೆ ಸಹಾಯ ಮಾಡುತ್ತೆ. ಸೊ ಅದ್ರ ಜೊತೆಗೆ we know 3 important different systems involved in the muscular movement. ಮಸ್ಕ್ಯುಲರ್ ಮೂವ್ಮೆಂಟ್ ಆಗಬೇಕು ಅಂತ ಹೇಳಿದ್ರೆ 3 ಇಂಪಾರ್ಟೆಂಟ್ ಸಿಸ್ಟಮ್ಗಳು ಏನಾಗಿರಬೇಕು? ಇನ್ವಾಲ್ವ್ ಆಗಿರಬೇಕು, ಕೋಆರ್ಡಿನೇಟ್ ಆಗಿರಬೇಕು. ಸೊ ದ ಮಸ್ಕ್ಯುಲರ್ ಮೂವ್ಮೆಂಟ್ ಈಸ್ ದ ರಿಸಲ್ಟೆಂಟ್ ಆಫ್ 3 important system coordination. Those 3 important systems are called, first one is the skeletal system, nervous system and muscular system. We know that the muscles which are attached to the skeletal, they are called skeletal muscles. Okay, they are under our control, directly controlled by the nervous system. So ಈಗ ನಮ್ಗೆ ಏನಾದ್ರೂ ಕೂಡ ಸೊ ಹಾರ್ಟ್ ಸರ್ಫೇಸ್ ಅನ್ನ ಟಚ್ ಮಾಡಿದಾಗ ವಿ ನೋ ದ ರಿಫ್ಲೆಕ್ಸ್ ಆಕ್ಷನ್ ಅಂಡ್ ಆಲ್ಸೋ ದ ರಿಫ್ಲೆಕ್ಸ್ ಆರ್ಕ್. 5 ಇಂಪಾರ್ಟೆಂಟ್ ಕಾಂಪೋನೆಂಟ್ಸ್. ಸೊ ನೆನಪಿದೆಯಲ್ವಾ ನಿಮ್ಗೆ?
ಸೊ ಅಂದ್ರೆ ಫಸ್ಟ್ PU ಅಲ್ಲಿ ಓದಿರ್ತೀರಾ ನೀವು, ಅಂದ್ರೆ ಮುಂದೆ ತಿಳ್ಕೊಂತೀರಾ ಕಂಟ್ರೋಲ್ ಅಂಡ್ ಕೋಆರ್ಡಿನೇಷನ್ ಮತ್ತೆ ಕೆಮಿಕಲ್ ಕೋಆರ್ಡಿನೇಷನ್ ಬಂದಾಗ ರೆಸೆಪ್ಟಾರ್ಗಳು, ಸೆನ್ಸರಿ ನ್ಯೂರಾನ್ಸ್, ಅಸೋಸಿಯೇಟೆಡ್ ನ್ಯೂರಾನ್, ಮೋಟಾರ್ ನ್ಯೂರಾನ್ ಮತ್ತೆ ಎಫೆಕ್ಟಾರ್ ಅಂತ ಹೇಳ್ಬಿಟ್ಟು ಆ 5 ಕಾಂಪೋನೆಂಟ್ಸ್ ಗಳಿರುತ್ತಲ್ಲ, ಆ 5 ಕಾಂಪೋನೆಂಟ್ಸ್ ಗಳಲ್ಲಿ ಇವು 3 ಇರುತ್ತೆ ನೋಡಿ. ಅಲ್ಲಿ ಎಫೆಕ್ಟಾರ್ ಅಂತ ಬಂದಾಗ ಮಸಲ್ಸ್, ಗ್ಲ್ಯಾಂಡ್ಸ್. ಆ ಮಸಲ್ಸ್ ಯಾವುದು? ದಟ್ ಗೆಟ್ ಅಟ್ಯಾಚಸ್ ಟು ದ ಸ್ಕೆಲಿಟನ್, ಸ್ಕೆಲಿಟಲ್ ಮಸಲ್ ಅಂತ ಹೇಳ್ತೀವಿ. ನೆಕ್ಸ್ಟ್ ನರ್ವಸ್ ಸಿಸ್ಟಮ್ಗೆ ಬಂದಾಗ they need to receive the stimuli, they need to send the responses with the help of sensory neuron and also the motor neuron. ಸೊ ಹಾಗಾಗಿ ಈ 3 ಸಿಸ್ಟಮ್ಗಳ ಕೋಆರ್ಡಿನೇಷನ್ ಇಂದ ಏನಾಗುತ್ತೆ? ಮಸ್ಕ್ಯುಲರ್ ಮೂವ್ಮೆಂಟ್ ಆಗುತ್ತೆ. ಸೊ ನಾವು ಯು ಆರ್ ಏಬಲ್ ಟು ರಿಮೆಂಬರ್ ವಾಟ್ ಆರ್ ದ 3 ಡಿಫರೆಂಟ್ ಟೈಪ್ಸ್ ಆಫ್ ಮೂವ್ಮೆಂಟ್ಸ್ ಪ್ರೆಸೆಂಟ್ ಇನ್ ಹ್ಯೂಮನ್ ಬಾಡಿ. ನಮ್ಮ ಬಾಡಿಯಲ್ಲಿ ಯಾವ ತರ ಮೂವ್ಮೆಂಟ್ಸ್ಗಳಾಗುತ್ತೆ? ಸೊ ಒನ್ ಈಸ್ ಅಮೀಬಾಯ್ಡ್ ಮೂವ್ಮೆಂಟ್, ಸೆಕೆಂಡ್ ಒನ್ ಸಿಲಿಯರಿ ಮೂವ್ಮೆಂಟ್, ಅಂಡ್ ಥರ್ಡ್ ಒನ್ ಈಸ್ ಮಸ್ಕ್ಯುಲರ್ ಮೂವ್ಮೆಂಟ್. Amoeboid movement that occurs in specialized cells commonly known as macrophages and lymphocytes. Okay, that's because of ಯಾಕೆ ಆ ಥರ ಆಗುತ್ತೆ, ಯಾವುದರಿಂದ ಆಗುತ್ತೆ ಅಂತ ಹೇಳಿದ್ರೆ ಬಿಕಾಸ್ ಆಫ್ ದ ಫಾರ್ಮೇಷನ್ ಆಫ್ pseudopodia which is formed by the streaming of protoplasm. ಆ ಪ್ರೋಟೋಪ್ಲಾಸಮ್ ಸ್ಟ್ರೀಮಿಂಗ್ ಇಂದ ಏನಾಗುತ್ತೆ? ಸೂಡೋಪೋಡಿಯಾ ಆಗುತ್ತೆ. ದಿಸ್ ಸೂಡೋಪೋಡಿಯಾ ಹೆಲ್ಪ್ಸ್ ಇನ್ ಲೋಕೋಮೋಷನ್ ಆರ್ ಯು ಕ್ಯಾನ್ ಸೇ ದ ಮೂವ್ಮೆಂಟ್. ಅದು ಮೂವ್ಮೆಂಟ್ ಅನ್ನು ಶೋ ಮಾಡುತ್ತೆ. ಸೊ ಅಲ್ಲಿ ಲೋಕೋಮೋಷನ್ ಆಗುತ್ತೆ, ಹೌದಲ್ಲ? ಒಂದು ಪ್ಲೇಸ್ ಇಂದ ಇನ್ನೊಂದು ಪ್ಲೇಸ್ಗೆ ಅದು ಮೂವ್ ಆಗಲೇಬೇಕು. ಸೊ ಆಗುತ್ತೆ ಅಲ್ಲಿ. ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಸಿಲಿಯರಿ ಮೂವ್ಮೆಂಟ್ ಬಂದ್ರೆ, ಸೊ ದಿಸ್ ಅಕರ್ಸ್ ಯೂಶುವಲಿ ಎಲ್ಲಾಗುತ್ತೆ? ಸೊ ದಿಸ್ ಈಸ್ ಹ್ಯಾಪನ್ಡ್ ಇನ್ ದ ಇನ್ನರ್ ಟ್ಯೂಬ್ಯುಲರ್ ಪಾರ್ಟ್ಸ್ ಆಫ್ ಅವರ್ ಬಾಡಿ ಅಂಡ್ ದೇ ಆರ್ ಲೈನ್ಡ್ ಬೈ ದ ಸಿಲಿಯೇಟೆಡ್ ಎಪಿಥೀಲಿಯಂ. ಸೊ ಅಲ್ಲಿ ಸಿಲಿಯೇಟೆಡ್ ಎಪಿಥೀಲಿಯಂ ಇದ್ರೆ ಏನಾಗುತ್ತೆ? ಈ ತರ ಮೂವ್ಮೆಂಟ್ಸ್ಗಳು ಆಗುತ್ತೆ. ಸೊ ದೋಸ್ ಸಿಲಿಯಾ ಮೀನ್ಸ್ ಬ್ರಸ್ಟ್ ಲೈಕ್ ಸ್ಟ್ರಕ್ಚರ್, ದೇ ಹೆಲ್ಪ್ಸ್ ಇನ್ ದ ಪ್ಯಾಸೇಜ್ ಆಫ್ ಮಟೀರಿಯಲ್ಸ್. ಸೊ ಯಾವ ತರ ಮೆಟೀರಿಯಲ್ಸ್ಗಳು ಬೇಕಾದ್ರೂ ಆಗಿರ್ಬೋದು. ದೇ ಮೇ ಬಿ ದ ಗ್ಯಾಮಿಟ್ಸ್, ದೇ ಮೇ ಬಿ ದ ಫುಡ್ ಪಾರ್ಟಿಕಲ್ಸ್, ದೇ ಮೇ ಬಿ ದ ಡಸ್ಟ್ ಪಾರ್ಟಿಕಲ್. ಓಕೆ, ಇಲ್ಲಿಗೆ ಬಂದ್ರಾಗ 2 ಎಕ್ಸಾಂಪಲ್ ತೆಗೆದುಕೊಂಡು ಟ್ರೇಕಿಯಾ, ವಿಂಡ್ ಪೈಪ್, ದೇರ್ ಆಲ್ಸೋ ಯು ಕ್ಯಾನ್ ಅಬ್ಸರ್ವ್. ಸೊ ಕೊಲುಮ್ನಾರ್, ಸಿಲಿಯೇಟೆಡ್ ಕೊಲುಮ್ನಾರ್ ಎಪಿಥೀಲಿಯಲ್ ಟಿಶ್ಯೂ, ಸೂಡೋಸ್ಟ್ರಾಟಿಫೈಡ್ ಎಪಿಥೀಲಿಯಲ್ ಟಿಶ್ಯೂ. ಸೊ ಅಲ್ಲಿ ಸಿಲಿಯಾ ಇರುತ್ತೆ. Those cilia helps to prevent the dust particle, avoid the dust particle which are entering into our body while we are inspiring the air or inhaling the air. ನಾವು ಒಳಗಡೆ ಗಾಳಿಯನ್ನು ತೆಗೆದುಕೊಳ್ಳುವಾಗ ಡಸ್ಟ್ ಪಾರ್ಟಿಕಲ್ ಎಂಟರ್ ಆಗ್ಬೋದು, ಅದನ್ನ ಪ್ರಿವೆಂಟ್ ಮಾಡಿ ಹೊರ ಹಾಕೋ ಕೆಲಸ ಯಾವುದು ಅಂತ ಹೇಳಿದ್ರೆ ಈ ಸಿಲಿಯಾ ಅದು. ಸೊ ಹಾಗಾಗಿ ದೇ ರಿಮೂವ್ ದ ಡಸ್ಟ್ ಪಾರ್ಟಿಕಲ್ ವಿಚ್ ಕಮ್ಸ್ ಅಲಾಂಗ್ ವಿತ್ ದ ಫಾರಿನ್ ಪಾರ್ಟಿಕಲ್ಸ್ ಜೊತೆ ಬರ್ತಕ್ಕಂಥ ಡಸ್ಟ್ ಪಾರ್ಟಿಕಲ್ ಗಳನ್ನ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ಪ್ಯಾಸೇಜ್ ಆಫ್ ಓವಾ ಇನ್ ದ ಫಿಮೇಲ್ ರಿಪ್ರೊಡಕ್ಟಿವ್ ಟ್ರ್ಯಾಕ್, ದಟ್ ಈಸ್ ಆಲ್ಸೋ ವಿತ್ ದ ಹೆಲ್ಪ್ ಆಫ್ ಸಿಲಿಯಾ, ಸಿಲಿಯರಿ ಮೂವ್ಮೆಂಟ್ ಆಗ್ತಾ ಇದೆ. ಸೊ ಇಲ್ಲಿಗೆ ಬಂದ್ರೆ ಮೂವ್ಮೆಂಟ್ಸ್, ಮಸ್ಕ್ಯುಲರ್ ಮೂವ್ಮೆಂಟ್ಸ್, ವಿ ಆರ್ ಶೋಯಿಂಗ್ ಡಿಫರೆಂಟ್ ಟೈಪ್ಸ್ ಆಫ್ ಮೂವ್ಮೆಂಟ್ಸ್ ಇನ್ ಅವರ್ ಬಾಡಿ which are associated with the muscles ಜೊತೆಗೆ ಅಸೋಸಿಯೇಟ್ ಆಗಿರೋದು. ಸೊ ಮೂವ್ಮೆಂಟ್ ಆಫ್ ಐಬಾಲ್, ಮೂವ್ಮೆಂಟ್ ಆಫ್ ಲಿಮ್ಸ್, ವಿ ಕ್ಯಾನ್ ಸೇ ಫೋರ್ ಲಿಮ್ಸ್ ಅಂಡ್ ಹೈಂಡ್ ಲಿಮ್ಸ್, ಅಂಡ್ ಜಾಸ್, ಹಾರ್ಟ್, ಲಂಗ್ಸ್, ಇವೆಲ್ಲವೂ ಕೂಡ ಆಗಿರುತ್ತೆ. ಅದರಲ್ಲಿ ಕೋಆರ್ಡಿನೇಷನ್ ಆಫ್ ಆಲ್ 3 systems helps in muscular movement. Example, skeletal system, nervous system and also the muscular system ಅಂತ ಹೇಳ್ತೀವಿ. ಇವು 3 ಕೋಆರ್ಡಿನೇಷನ್ ಇಂದ ಮಸ್ಕ್ಯುಲರ್ ಮೂವ್ಮೆಂಟ್ ಆಗುತ್ತೆ. ಸೊ ವಾಟ್ ಇಸ್ ದ ಮೇನ್ ಪ್ರಾಪರ್ಟಿ? ಸೊ ದಟ್ ಬ್ರಿಂಗ್ಸ್ ದ ಮಸ್ಕ್ಯುಲರ್ ಮೂವ್ಮೆಂಟ್ ಅಂತ ಹೇಳಿದ್ರೆ ದ ಕಾಂಟ್ರಾಕ್ಟೈಲ್ ಪ್ರಾಪರ್ಟಿ ಆಫ್ ದ ಮಸಲ್. ಅವುಗಳಿಗೆ ಕಾಂಟ್ರಾಕ್ಟೈಲ್ ಪ್ರಾಪರ್ಟಿ ಇರುತ್ತೆ. ಕಾಂಟ್ರಾಕ್ಟೈಲಿಟಿ, ಇಲಾಸ್ಟಿಸಿಟಿ, ಎಕ್ಸ್ಟೆನ್ಸಿಬಿಲಿಟಿ, ಎಕ್ಸೈಟಬಿಲಿಟಿ ಅಂತ ಹೇಳ್ತೀವಿ. ಮುಂದೆ ಹೇಳ್ತಾ ಹೋಗ್ತೀನಿ. ಸೊ ಇದಿಷ್ಟು ಟೈಪ್ಸ್ ಆಫ್ ಮೂವ್ಮೆಂಟ್ಸ್ಗಳಾಗುತ್ತೆ. ಸೊ ನೆಕ್ಸ್ಟ್ ನೋಡೋಣ ಮೂವ್ಮೆಂಟ್ಸ್ ಇನ್ ಡಿಫ್ರೆಂಟ್ ಅನಿಮಲ್ಸ್. ಸರ್ ಇದು ಕೇಳ್ತಾರಾ? ಎಸ್, ಮ್ಯಾಚ್ ದ ಫಾಲೋಯಿಂಗ್ ಅಲ್ಲಿ ಕಾಲಮ್ 1 ಅಲ್ಲಿ ಆರ್ಗ್ಯಾನಿಸಮ್ಸ್ಗಳನ್ನ ಕೊಟ್ಟು ಕಾಲಮ್ 2 ಅಲ್ಲಿ ಅವುಗಳ ಲೋಕೋಮೋಟರ್ ಸ್ಟ್ರಕ್ಚರ್ಗಳನ್ನ ಕೊಟ್ಬಿಟ್ಟು ಕೇಳ್ತಾರೆ. ಸೊ ವಿ ನೀಡ್ ಟು ಮ್ಯಾಚ್ ಮಾಡಬೇಕಾಗತ್ತೆ. ಸೊ ಅದೇ ಕ್ವಶನ್ ನೀವು ಮುಂದೆ ನೋಡ್ತೀರಾ. ಓಕೆ, ಇನ್ ದ MCQs while we are discussing. So right now we are discussing the movements in different animals. ಹೇಗಾಗುತ್ತೆ ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ಗಳಲ್ಲಿ. ಸೊ ನೋಡೋಣ. ವೆರಿ ಫಸ್ಟ್ ಒನ್ ವಿ ನೀಡ್ ಟು ಟಾಕ್ ಅಬೌಟ್ ದ ಲೋಯರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಯಾವುದು? ಅಮೀಬಾ ಆಗಿರ್ಬೋದು, ಆರ್ ಇಟ್ ಮೇ ಬಿ ದ ಬ್ಯಾಕ್ಟೀರಿಯಾ. ಎಲ್ಲಿ ಬರುತ್ತೆ ಇದೆಲ್ಲ? ಅಮೀಬಾ ದಟ್ ಕಮ್ಸ್ ಅಂಡರ್ ಕಿಂಗ್ಡಮ್ ಮೊನೆರಾಗೆ ಬರುತ್ತೆ. ಇನ್ನು ಬ್ಯಾಕ್ಟೀರಿಯಾ ಬಂದ್ರೆ ಸೋಲ್ ಮೆಂಬರ್ ಆಫ್ ಕಿಂಗ್ಡಮ್ ಪ್ರೋಟಿಸ್ಟಾ. ದೇ ಯೂಶಲಿ ಯೂಸ್ ಫ್ಲೆಜೆಲ್ಲಾವನ್ನ ಯೂಸ್ ಮಾಡುತ್ತೆ. ಫಿಂಬ್ರಿಯೆ ಸಿಲಿಯಾ ದಟ್ ಓನ್ಲಿ ಹೆಲ್ಪ್ಸ್ ಇನ್ ಅಟ್ಯಾಚ್ಮೆಂಟ್, ಪೈಲಾ ಅಂತೆಲ್ಲ ಹೇಳ್ತಾ ಹೋಗ್ತೀವಿ. ಸೊ ಹಾಗಾಗಿ ಮೂವ್ಮೆಂಟ್ ಇನ್ ನಾವು ಇವಾಗ ತಿಳ್ಕೊಳ್ತಾ ಇರೋದು ಇನ್ವರ್ಟಿಬ್ರೇಟ್ಸ್ ಇಂದ ತಿಳ್ಕೊಳ್ಳೋಣ. ಸೊ ಪೋರಿಫೆರನ್ಸ್ ಆರ್ ಪೋರಿಫೆರ್ಸ್. ವಿ ನೋ ದಟ್ ದ ಡಿಫರೆಂಟ್ ಇನ್ವರ್ಟಿಬ್ರೇಟ್ಸ್, ಫೈಲಾ ಆಫ್ ಇನ್ವರ್ಟಿಬ್ರೇಟ್ಸ್ ಯಾವ್ಯಾವ್ದು ಇರುತ್ತೆ? ಪೋರಿಫೆರಾ, ಸಿಲೆಂಟ್ರೇಟಾ, ಟಿನೋಫೋರಾ, ಆಸ್ಕೆಲ್ಮಿಂಥಸ್, ಪ್ಲಾಟಿಯಲ್ಮಿಂಥಸ್. ಸೊ ಅದಾದ್ಮೇಲೆ ಎನೆಲಿಡಾ, ಆರ್ಥ್ರೋಪೋಡಾ, ಮೊಲಸ್ಕಾ, ಎಕೈನೋಡರ್ಮೇಟಾ. ಸೊ ಸಿಫೆಲೋಕಾರ್ಡೇಟಾ, ಯೂರೋಕಾರ್ಡೇಟಾ ಏನೇನು ಬರುತ್ತೆ ಅದೆಲ್ಲ ತಿಳ್ಕೊಳ್ತಾ ಹೋಗೋಣ. ಬಟ್ ಮೇನ್ ಆಗಿ
ಪೊರಿಫೆರ್ಸ್ಗೆ ಬಂದಾಗ ಯು ನೋ ದೇ ಆರ್ ಸೆಸೈಲ್ ಇನ್ ನೇಚರ್. ಸೆಸೈಲ್ ಇನ್ ನೇಚರ್. ಸೆಸೈಲ್ ಅಂತ ಹೇಳಿದ್ರೆ ಏನು? ದೇರ್ ಆರ್ ನೋ ಲೋಕೋಮೋಟಾರ್ ಸ್ಟ್ರಕ್ಚರ್ ಪ್ರೆಸೆಂಟ್ ಇನ್ ದೆಮ್. ಅಂದ್ರೆ ಅದು ಯಾವುದೇ ತರ ಮೂವ್ಮೆಂಟ್ ಅನ್ನು ಶೋ ಮಾಡಲ್ಲ. ದೇ ಗೆಟ್ ಅಟ್ಯಾಚ್ ಟು ದ ರಾಕ್ ಇನ್ಸೈಡ್ ದ ವಾಟರ್. ನೀರಿನ ಒಳಭಾಗದಲ್ಲಿ ಬಂಡೆಗಳಿಗೆ ಅಂಟಿಕೊಂಡಂತೆ ಬೆಳೀತಾ ಇರುತ್ತೆ, ಅವುಗಳಿಗೆ ಸೆಸೈಲ್ ಅಂತ ಹೇಳ್ತೀವಿ. ದೇರ್ ಆರ್ ನೋ ಲೋಕೋಮೋಟಾರ್ಸ್. ಲೋಕೋಮೋಟಾರ್ಸ್ ಆರ್ ಪ್ರೆಸೆಂಟ್ ಅಂಡ್ ಫ್ಯೂ ಲಾರ್ವೆ. ಲಾರ್ವೆ ಅಂತ ಹೇಳಿದ್ರೆ ದ ಯಂಗ್ ಒನ್ಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ವಿಚ್ ಆರ್ ಎಂಟೈರ್ಲಿ ಡಿಫರೆಂಟ್ ಫ್ರಮ್ ದ ಪೇರೆಂಟ್ಸ್. ಓಕೆ, ಸೊ ಅವುಗಳಿಗೆ ಲಾರ್ವೆ ಅಂತ ಹೇಳ್ತೀವಿ. ಇಂಟರ್ಮೀಡಿಯೇಟ್ ಅಂತ ಏನ್ ಹೇಳ್ತೀವಿ ಅದು. ಸೊ ದೇ ಆರ್ ನಥಿಂಗ್ ಬಟ್ ಫ್ರೀ ಸ್ವಿಮ್ಮಿಂಗ್. ಫ್ರೀ ಸ್ವಿಮ್ಮಿಂಗ್ ಲಾರ್ವೆ ವಿ ಕ್ಯಾನ್ ಅಬ್ಸರ್ವ್. Free swimming larvae are present in porifers. Okay, and when it comes to the second one, we know that is nothing but coelenterata. Coelenterata. So coelenterata dalli enagutte? ಹೈಡ್ರಾವನ್ನು ಎಕ್ಸಾಂಪಲ್ ತೆಗೆದುಕೊಳ್ಳಿ. ಜೆಲ್ಲಿ ಫಿಶ್ ಅಂತ ಇರುತ್ತೆ ಅಂಡ್ ದೇರ್ ಯು ಕ್ಯಾನ್ ಅಬ್ಸರ್ವ್ ಟೆಂಟಕಲ್ಸ್. ಟೆಂಟಕಲ್ಸ್ ಅಂತ ಹೇಳ್ತೀವಿ. ಓಕೆ, ಅದ್ರ ಜೊತೆಗೆ ಎಪಿಥಿಲಿಯೋ ಎಂಡೋಥಿಲಿಯೋ ಸೆಲ್ಸ್ ಅಂತ ಬರುತ್ತೆ. ಎಪಿಥಿಲಿಯೋ ಸೆಲ್ಸ್ ಅಂಡ್ ಎಂಡೋಥಿಲಿಯೋ ಸೆಲ್ಸ್. ದೀಸ್ ಸೆಲ್ಸ್ ಆರ್ ಹೆಲ್ಪ್ಸ್ ಇನ್ ಮೂವ್ಮೆಂಟ್ ಅಂಡ್ ದೇ ಆರ್ ಆಲ್ಸೋ ಹೆಲ್ಪ್ಸ್ ಇನ್ ಎಂಗಲ್ಫಿಂಗ್ ದ ಫುಡ್ ಪಾರ್ಟಿಕಲ್, ಮೀನ್ಸ್ ಗ್ರಾಸ್ಪಿಂಗ್, ಹೋಲ್ಡಿಂಗ್ ದ ಫುಡ್ ಪಾರ್ಟಿಕಲ್. ಈಗ ಹೈಡ್ರಾ ನೀವು ನೋಡಿರ್ತೀರಾ, ಅಂದ್ರೆ ಬುಕ್ಕಿನಲ್ಲಿ ಯಾವ ತರ ಡಯಾಗ್ರಾಮ್ಗಳನ್ನ ಕೊಟ್ಟಿರ್ತಾರೆ ಅಂತ ಹೇಳ್ಬಿಟ್ಟು. ದೇ ಹ್ಯಾವ್ ಸೊ 5 to 8 ಸೊ ಫಿಂಗರ್ ಲೈಕ್ ಸ್ಟ್ರಕ್ಚರ್. ದೇ ಆರ್ ಕಾಲ್ಡ್ ಟೆಂಟಿಕಲ್ಸ್. These tentacles are helps in movement, ಒಂದು, and also they are acting like our finger to grasp a food material. Okay, so ಹಾಗಾಗಿ ನೀವು ಇಲ್ಲಿ ನೋಡಬಹುದು tentacles ಮತ್ತೆ epithelial endothelial cells are present in coelenterata that helps in locomotion. And when it comes to the annelids, ಈಗ ಯಾವುದು ಆಸ್ಕೆಲ್ಮಿಂಥಸ್ ಮತ್ತೆ ಪ್ಲಾಟಿಯಲ್ಮಿಂಥಸ್ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ಸೊ ವಿ ಆರ್ ಟಾಕಿಂಗ್ ಅಬೌಟ್ annelids. ಅನಲಿಡ್ಸ್ ಗಳಿಗೆ ಬಂದಾಗ ಎಕ್ಸಾಂಪಲ್ಸ್ ಗಳು ಗೊತ್ತಿರುತ್ತೆ ನಿಮ್ಗೆ. ಅನಲಿಡ್ಸ್ ಗಳಲ್ಲಿ ಲೀಚ್ ಮತ್ತೆ ಇನ್ನೊಂದು ಯಾವುದಿದೆ, ಅಂಡ್ ವಿ ಕ್ಯಾನ್ ಅಬ್ಸರ್ವ್ ದ ನೀರೀಸ್ ಆಸ್ ವೆಲ್ ಆಸ್ ದ ಅರ್ಥವರ್ಮ್. ಅನಲಿಡ್ಸ್ ಗಳಿಗೆ ಬಂದಾಗ ಆನ್ಯೂಲ್ಸ್ ಗಳಿರುತ್ತೆ ಬಾಡಿಯಲ್ಲಿ. ಸೊ ದೇ ಆರ್ ಯೂಶುಯಲಿ ಮೂವಿಂಗ್ ವಿತ್ ದ ಹೆಲ್ಪ್ ಆಫ್ ಪ್ಯಾರಾಪೋಡಿಯಾ ಅಂಡ್ ಆರ್ ಯು ಕ್ಯಾನ್ ಸೇ ಸೀಟೆ ಆರ್ ಸೆಟೆ. ಓಕೆ, ಸೀಟೆ ವಿತ್ ಹೆಲ್ಪ್ ಆಫ್ ಪ್ಯಾರಾಪೋಡಿಯಾ ಅಂಡ್ ಸೀಟೆ. ನೆನ್ಪಿಟ್ಕೊಳ್ಳಿ, ಸೀಟೆ ಮತ್ತೆ ಪ್ಯಾರಾಪೋಡಿಯಾ ಎಲ್ಲಿರುತ್ತೆ? ಅನಲಿಡ್ಸ್ ಗಳಲ್ಲಿ ಬರುತ್ತೆ. ಟೆಂಟಕಲ್ಸ್ ಎಲ್ಲಿರುತ್ತೆ? coelenterataದಲ್ಲಿ. ಪೊರಿಫೆರನ್ಸ್ ಆರ್ ಪೊರಿಫೆರ್ಸ್ ದೇ ಡು ನಾಟ್ ಹ್ಯಾವ್ ಎನಿ ಕೈಂಡ್ ಆಫ್ ಲೋಕೋಮೋಟಾರ್ ಸ್ಟ್ರಕ್ಚರ್ ಇರೋದಿಲ್ಲ. ಅಂಡ್ ದೆನ್ ನೆಕ್ಸ್ಟ್ ವೆನ್ ಇಟ್ ಕಮ್ಸ್ ಟು ಆರ್ಥ್ರೋಪೋಡ್ಸ್, ದ ಲಾರ್ಜೆಸ್ಟ್ ಫೈಲಮ್ ಇನ್ ದ ಅನಿಮಲ್ ಕಿಂಗ್ಡಮ್, ಆರ್ಥ್ರೋಪೋಡ್ಸ್ ಗಳಿಗೆ ಬಂದಾಗ ಯು ನೋ ದಟ್ ದೇ ಹ್ಯಾವ್ ಜಾಯಿಂಟೆಡ್ ಲೆಗ್ಸ್. ಅವುಗಳಿಗೆ ಕೀಲು ಕಾಲುಗಳಿರುತ್ತೆ, ಜಾಯಿಂಟೆಡ್ ಲೆಗ್ಸ್ ಇರುತ್ತೆ. ವಿತ್ ದ ಹೆಲ್ಪ್ ಆಫ್ ಜಾಯಿಂಟೆಡ್ ಲೆಗ್ಸ್ ದೇ ಕ್ಯಾನ್ ಮೂವ್. ಓಕೆ, ದೇ ಆರ್ ದ ಲೋಕೋಮೋಟರಿ ಸ್ಟ್ರಕ್ಚರ್. ಸೊ ಆರ್ಥ್ರೋ ಮೀನ್ಸ್ ಜಾಯಿಂಟೆಡ್. ಆರ್ಥ್ರಾಲ್ಜಿಯಾ, ಆರ್ಥ್ರೈಟಿಸ್ ಅಂತ ಕೇಳಿರ್ತೀರಾ, ಪೇನ್ ಇನ್ ದ ಜಾಯಿಂಟ್ಸ್ ಅಂತ ಹೇಳ್ಬಿಟ್ಟು. ಸೊ ನೆಕ್ಸ್ಟ್ ಲೆಗ್ಸ್ ಅಂತ ಹೇಳಿದ್ರೆ ಪೋಡ. ಸೊ ಸೂಡೋಪೋಡಿಯಾ, ಫಾಲ್ಸ್ ಲೆಗ್, ಅದೇ ತರ ಇಲ್ಲಿ ಆರ್ಥ್ರೋಪೋಡ ಜಾಯಿಂಟೆಡ್ ಲೆಗ್ಸ್ ಅಂತ ಹೇಳ್ತೀವಿ. When it comes to mollusks, okay, there you can observe the muscular foot ಅಂತ ಹೇಳ್ತೀವಿ. ಅಲ್ಲಿ ಮಸ್ಕ್ಯುಲರ್ ಫೂಟ್ ಇರುತ್ತೆ. ವಿತ್ ದ ಹೆಲ್ಪ್ ಆಫ್ ಮಸ್ಕ್ಯುಲರ್ ಫೂಟ್ ಬೈ ಪ್ರೊಡ್ಯೂಸಿಂಗ್ ದ ಲ್ಯೂಬ್ರಿಕೇಶನ್ಸ್, ಸೊ ಮ್ಯೂಕಸ್ ದೇ ಕ್ಯಾನ್ ಮೂವ್, ಅದು ಮೂವ್ ಆಗುತ್ತೆ. ಅಂಡ್ ವೆನ್ ಇಟ್ ಕಮ್ಸ್ ಟು ಎಕೈನೋಡಮ್ಸ್ ಗಳಿಗೆ ಬಂದ್ರೆ ದೇ ಆರ್ ಆಲ್ಸೋ ಕಾಮನ್ಲಿ ಕಾಲ್ಡ್ ಸ್ಪೈನಿ ಬಾಡಿಡ್ ಆರ್ಗ್ಯಾನಿಸಮ್ಸ್. ಅವುಗಳ ಬಾಡಿಯ ಮೇಲ್ಭಾಗದಲ್ಲಿ ಸ್ಪೈನ್ಸ್ ಗಳಿರುತ್ತೆ, ಮುಳ್ಳುಗಳ ತರ ಒಂದು ರಚನೆಗಳಿರುತ್ತೆ. ಅವುಗಳಿಗೆ ಎಕೈನೋಡಮ್ಸ್ ಅಂತ ಹೇಳ್ತೀವಿ. ದೇ ಆರ್ ಯೂಸಿಂಗ್ ಟ್ಯೂ ಫೀಟ್ಸ್ ಅಂಡ್ ವಿ ಕ್ಯಾನ್ ಸೇ ಆಂಬ್ಯುಲ್ಯಾಕ್ರಲ್ ಸಿಸ್ಟಮ್ ಅಂತ ಹೇಳ್ತೀವಿ. ಲ್ಯಾಕ್ರಲ್ ಸಿಸ್ಟಮ್. ಸೊ ಇವಾಗ ಗೊತ್ತಾಗಿರ್ಬೋದಲ್ಲ. So what are the different locomotory structure present in different organisms anta kelidaga? Poriferans, there are no locomotory organs, they are sessile in nature, only free living or free swimming larvae are present. Next to coelenterata, so there you can observe the tentacles kalirutte. So when it comes to annelids, parapodia and setae, so arthropods, so the largest phyla in the animal kingdom, they have a jointed legs, chitinous jointed legs you can say. And mollusks,
ಮೊಲಸ್ಕ್ ಅಂತ ಹೇಳಿದ್ರೆ ಮೃದ್ವಂಗಿಗಳು, ದೇರ್ ಬಾಡಿ ಈಸ್ ವೆರಿ ಸಾಫ್ಟ್ ಬಾಡಿಡ್ ಆರ್ಗ್ಯಾನಿಸಮ್ಸ್ ಅಂತ ಏನು ಹೇಳ್ಬೋದು, ಸ್ನೇಲ್ಸ್ ಅವುಗಳಲ್ಲಿ. ಸೊ ಯು ಕ್ಯಾನ್ ಅಬ್ಸರ್ವ್ ದ ಮಸ್ಕ್ಯುಲರ್ ಫೂಟ್, ಅಲ್ಲಿ ಮಸ್ಕ್ಯುಲರ್ ಫೂಟ್ ಇರುತ್ತೆ. ಇನ್ನು ಎಕೈನೋಡಮ್ಸ್ ಅಂತ ಹೇಳಿದ್ರೆ ಸ್ಪೈನಿ ಬಾಡಿಡ್ ಆರ್ಗ್ಯಾನಿಸಮ್ಸ್ ಗಳಿಗೆ ಬಂದ್ರೆ ಟ್ಯೂಬ್ ಫೀಟ್ಸ್, ಆರ್ ಯು ಕ್ಯಾನ್ ಸೇ ವಾಟರ್ ವ್ಯಾಸ್ಕ್ಯುಲರ್ ಸಿಸ್ಟಮ್, ಆರ್ ಯು ಕ್ಯಾನ್ ಸೇ ಆಂಬ್ಯುಲಾಕ್ರಲ್ ಸಿಸ್ಟಮ್ ಅಂತ ಹೇಳ್ಬೋದು. ಅಂಡರ್ಸ್ಟುಡ್? ಸೊ ದೀಸ್ ಆರ್ ದ ಡಿಫರೆಂಟ್ ಮೂವ್ಮೆಂಟ್ಸ್ ಇನ್ ಆರ್ಗ್ಯಾನಿಸಮ್ಸ್. ಬೇರೆ ಬೇರೆ ಆರ್ಗ್ಯಾನಿಸಮ್ಸ್ ಯಾವ ತರ ಇರುತ್ತೆ ಅಂತ. ಇನ್ನು ಮಸಲ್ಸ್ಗಳ ಬಗ್ಗೆ ತಿಳ್ಕೊಳ್ಳೋಣ. ಮಸಲ್ಸ್ ಅಂದ್ರೆ ಏನು, ಯಾವ ತರ ಇರುತ್ತೆ, ಏನು ಫಂಕ್ಷನ್ ಮಾಡುತ್ತೆ. First we need to know. So the muscles are mesodermal in origin. Mesodermal in origin. ಅದು mesoderm ಇಂದ ಏನಾಗಿರುತ್ತೆ, origin ಆಗಿರುತ್ತೆ. Then their main function is to protect and also support of our body and also facilitates the movement. ಈ ಮೂರು ಫಂಕ್ಷನ್ಗಳನ್ನ ನೆನ್ಪಿಟ್ಕೊಬೇಕು. So one is they are facilitating the movement. Facilitates the movement of our body. Movement ಗಳಿಗೆ ಸಹಾಯ ಮಾಡುತ್ತೆ. By attaching to the skeletal bones, ಅಥವಾ you can say limb bones ಅಂತ ಹೇಳ್ತೀವಿ, ಅದಕ್ಕೆ ಅಟ್ಯಾಚ್ ಆಗ್ಬಿಟ್ಟು ಮೂವ್ಮೆಂಟ್ ಗಳಿಗೆ ಸಹಾಯ ಮಾಡುತ್ತೆ. ಇನ್ನು ಸೆಕೆಂಡ್ ಒನ್ಗೆ ಬಂತು ಅಂತ ಹೇಳಿದ್ರೆ ಸಪೋರ್ಟ್, ಅದು ಸಪೋರ್ಟ್ ಅನ್ನ ಪ್ರೊವೈಡ್ ಮಾಡುತ್ತೆ. ಬೈಂಡ್ಸ್ ದ ಡಿಫರೆಂಟ್ ಆರ್ಗನ್ಸ್, ಬೇರೆ ಬೇರೆ ಆರ್ಗನ್ಸ್ಗಳನ್ನ ಬೈಂಡ್ ಮಾಡುತ್ತೆ. ಸಪೋರ್ಟ್ ಜೊತೆಗೆ ಯು ಕ್ಯಾನ್ ಸೇ ಪ್ರೊಟೆಕ್ಟಿವ್ ಇನ್ ನೇಚರ್. ಓಕೆ, ಸೊ ಇದು ಮೇನ್ ಆಗಿ ನಾವು ತಿಳ್ಕೊಬೇಕಾಗಿರೋದು ಮಸಲ್ಸ್ ಏನ್ ಕೆಲಸ ಮಾಡುತ್ತೆ. ಸೊ ನೆಕ್ಸ್ಟ್ ಇವಾಗ ಡಿಫ್ರೆಂಟ್ ಟೈಪ್ಸ್ ಆಫ್ ಮಸಲ್ಸ್ಗಳ ಬಗ್ಗೆ ತಿಳ್ಕೋಬೇಕು ನಾವು. ಓಕೆ, ಈಚ್ ಅಂಡ್ ಎವ್ರಿ ಮಸಲ್ಸ್, ಓಕೆ, ಯು ಕ್ಯಾನ್ ಸೇ ಮಯೋಫೈಬ್ರಿಲ್. ಆ ಮಯೋಫೈಬ್ರಿಲ್ಸ್ಗಳು ಒಂದು ಫಿಲಮೆಂಟ್ ಅಂತ ಅಂದ್ಕೊಂಡ್ರೆ, ಸೊ ದೇರ್ ಇಸ್ ಅ ಬಂಡಲ್, ವಿ ಯೂಸ್ ಟು ಕಾಲ್ ಇಟ್ ಆಸ್ ಫ್ಯಾಸಿಕಲ್ ಅಂತ ಹೇಳ್ತೀವಿ. ದೇರ್ ಆರ್ ಮೆನಿ ಫ್ಯಾಸಿಕಲ್ಸ್ ಆರ್ ಪ್ರೆಸೆಂಟ್ ಇನ್ ಎ ಫ್ಯಾಸಿಯಾ. ಸೊ ಯಾವ ತರ ಅರ್ಥ ಮಾಡ್ಕೊಬೇಕು ಇದನ್ನ, ಇದು ಒಂದು ಫ್ಯಾಸಿಯಾ ಅಂತ ಹೇಳಿದ್ರೆ ಆರ್ ಫ್ಯಾಸಿಕ್ಯುಲಸ್ ಅಂತ ಹೇಳಿದ್ರೆ ಇದ್ರ ಒಳಭಾಗದಲ್ಲಿ ದೇರ್ ಆರ್ ಮೆನಿ ಮಸಲ್ ಬಂಡಲ್ಸ್ ಆರ್ ದೇರ್. ದೀಸ್ ಮೆನಿ ಮಸಲ್ ಬಂಡಲ್ಸ್ ಆರ್ ನಥಿಂಗ್ ಬಟ್ ಫ್ಯಾಸಿಕಲ್ಸ್. ಇದನ್ನ ಫ್ಯಾಸಿಕಲ್ಸ್ ಅಂತ ಹೇಳ್ತೀವಿ. ನಾವು ಮಸಲ್ ಬಂಡಲ್ ಅಂತ ಹೇಳಿದ್ಮೇಲೆ ಅದ್ರ ಒಳಭಾಗದಲ್ಲಿ ಏನಿರಬೇಕು, ಮಸಲ್ ಫೈಬರ್ಸ್ ಗಳಿರ್ಬೇಕಲ್ವಾ. ಎಸ್, ದೇರ್ ಯು ಕ್ಯಾನ್ ಅಬ್ಸರ್ವ್ ನಂಬರ್ ಆಫ್ ಮಸಲ್ ಫೈಬರ್ಸ್. ಇದರ ಒಳಭಾಗದಲ್ಲಿ ಮಸಲ್ ಫೈಬರ್ಸ್ ಇರುತ್ತೆ. ನೆಕ್ಸ್ಟ್, ಈಚ್ ಅಂಡ್ ಎವ್ರಿ ಮಸಲ್ ಫೈಬರ್ ವಿ ಯೂಸ್ ಟು ಕಾಲ್ ಇಟ್ ಆಸ್ ಅ ಮಯೋಫೈಬ್ರಿಲ್ ಅಂತ ಹೇಳ್ತೀವಿ. ಒಂದು ಫಿಲಮೆಂಟ್ಗೆ ಮಯೋಫೈಬ್ರಿಲ್ ಅಂತ ಹೇಳ್ತೀವಿ. ಸೊ ಅದ್ರ ಜೊತೆಗೆ ಆಲ್ ದೀಸ್ ಮಸಲ್ ಫೈಬರ್ಸ್ ಆರ್ ಕವರ್ಡ್ ಬೈ ದ ಪ್ಲಾಸ್ಮಾ ಮೆಂಬ್ರೇನ್. ಸೊ ಲೆಟ್ ಮಿ ಚೆಕ್ ವೆದರ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಇನ್ ದ ನೆಕ್ಸ್ಟ್ ಸ್ಲೈಡ್ ಆರ್ ವಾಟ್. ಓಕೆ, ಸ್ಟ್ರಕ್ಚರ್ ಆಫ್, ಓಕೆ, ಅಲ್ಲಿ ತಿಳ್ಕೊಂತ ಹೋಗ್ತೀವಿ. ಓಕೆ, ಇವಾಗ ಜಸ್ಟ್ ಅಷ್ಟು ತಿಳ್ಕೊಳ್ಳೋಣ. ಮಸಲ್ ಫೈಬರ್ ಇರುತ್ತೆ. ಸೊ ಮಸಲ್ ಫೈಬರ್ ಸುತ್ತ ಏನಿರುತ್ತೆ, ಒಂದು ಪ್ಲಾಸ್ಮಾ ಮೆಂಬ್ರೇನ್ ಇರುತ್ತೆ. ಅದನ್ನ ನಾವು ಸಾರ್ಕೋಲೆಮ್ಮಾ ಅಂತ ಹೇಳ್ಬೋದು. ಸೊ ಜಸ್ಟ್ ರಿಮೆಂಬರ್ ವಾಟ್ ಈಸ್ ಮಸಲ್. ಇನ್ನು ಉಳಿದ ಇದೇ ಸ್ಟ್ರಕ್ಚರ್ನ ಮತ್ತೆ ನಾನು ಹೇಳ್ತಾ ಹೋಗ್ತೀನಿ. ಸೊ ಮಸಲ್ ಅಂತ ಹೇಳಿದ್ರೆ ದೇ ಆರ್ ಯೂಶುವಲಿ ಮೀಸೋಡರ್ಮಲ್ ಇನ್ ಆರಿಜಿನ್. ಸೊ ಅಂದ್ರೆ ಮೀಸೋಡರ್ಮ್ ಇಂದ ಆರಿಜಿನೇಟ್ ಆಗಿರುತ್ತೆ. ದ ಮೇನ್ ಫಂಕ್ಷನ್ ಆಫ್ ದ ಮಸಲ್ಸ್ ಆರ್ nothing but only two, you can say. The first one is facilitates the movement, so by attaching to the different skeletals or skeleton, ಬೇರೆ ಬೇರೆ ಲಿಮ್ಸ್ ಗಳಲ್ಲಿ skeleton ಗೆ ಅಟ್ಯಾಚ್ ಆಗಿಬಿಟ್ಟು ಮೂವ್ಮೆಂಟ್ ಗಳಿಗೆ ಸಹಾಯ ಮಾಡುತ್ತೆ. and supports of our body structure, it provides a structure to our body. ಸಪೋರ್ಟ್ ಕೊಡುತ್ತೆ, ಸ್ಟ್ರಕ್ಚರ್ ಅನ್ನ ಪ್ರೊವೈಡ್ ಮಾಡುತ್ತೆ. ಓಕೆ, ಸೊ ನೆಕ್ಸ್ಟ್ ಅದಾದ್ಮೇಲೆ ಪ್ರೊಟೆಕ್ಟಿವ್ ಇನ್ ನೇಚರ್, ಪ್ರೊಟೆಕ್ಟ್ ಮಾಡುತ್ತೆ. ಓಕೆನಾ. ಸೊ ಇದಿಷ್ಟು ಮಸಲ್ಸ್ ಬಗ್ಗೆ. ಈಗ ತಿಳ್ಕೊಳ್ಳೋಣ ಡಿಫ್ರೆಂಟ್ ಟೈಪ್ಸ್ ಆಫ್ ಮಸಲ್ಸ್ ಎಲ್ಲಿರುತ್ತೆ, ಯಾವ ತರ ಅದನ್ನ ನಾವು ಕ್ಲಾಸಿಫೈ ಮಾಡ್ತೀವಿ. ಸೊ ಸೀದೆ ಮಸಲ್ಸ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಇವಾಗ ವಿ ಆರ್ ಕ್ಲಾಸಿಫೈಯಿಂಗ್, ಡಿವೈಡಿಂಗ್ ದ ಮಸಲ್ಸ್ ಇನ್ ಟು 3 ಟೈಪ್ಸ್. ಯಾವ ಬೇಸಿಸ್ ಮೇಲೆ, ಯಾವ ಕ್ರೈಟೀರಿಯಾದ ಮೇಲೆ ನಾವು ಕ್ಲಾಸಿಫೈ ಮಾಡ್ತಾ ಇದ್ದೀವಿ? ವಿ ಆರ್ ಕ್ಲಾಸಿಫೈಯಿಂಗ್ ದಿಸ್ ಬೇಸ್ಡ್ ಆನ್ ದೇರ್ ಅಪಿಯರೆನ್ಸ್, ದೇರ್ ಲೊಕೇಶನ್, ದೇರ್ ಸ್ಟ್ರಕ್ಚರ್, ದೇರ್ ಫಂಕ್ಷನ್. ಸಿ, we are classifying the muscles into 3 types based on their appearance, based on their structure, based on their location and function. So ನೋಡೋಣ, 3 ತರ ಮಸಲ್ಸ್ ಗಳಿರುತ್ತೆ. ಫಸ್ಟ್ ಒನ್ ಇಸ್ skeletal muscle, second one is visceral muscle or smooth muscle, and third one is cardiac muscle. ಆಲ್ರೆಡಿ ನೀವು ಇದನ್ನ ಲೋಯರ್ ಕ್ಲಾಸ್ ಅಲ್ಲಿ ಓದಿರ್ತೀರಾ, ಹೌದಲ್ವಾ? ಸೊ ನೋಡೋಣ. ಹಾಗಿದ್ರೆ ಇಲ್ಲೇ ಎಲ್ಲವನ್ನ ತಿಳ್ಕೊಂಡ್ಬಿಡೋಣ. ವಿ ಆರ್ ನಾಟ್ ಗೋಯಿಂಗ್ ಟು ಸ್ಟಡಿ ಇನ್ ದ ಫರ್ದರ್ ಎಕ್ಸ್ಟ್ರಾ ಸ್ಲೈಡ್ಸ್, ಬೇಕಾಗಿಲ್ಲ, ಇಲ್ಲೇ ತಿಳ್ಕೊಂಡ್ಬಿಡ್ಬೋದು. ಸ್ಕೆಲೆಟಲ್ ಮಸಲ್ಸ್, ಆಸ್ ದ ನೇಮ್ ಇಂಡಿಕೇಟ್ಸ್,
muscles which are closely associated with the skeleton, they are called skeletal muscles. So I'm just writing here closely associated, closely associated with the skeleton, with the skeleton. ಅಂದ್ರೆ ಈ ಎಲ್ಲ ಮಸಲ್ಸ್ಗಳು ಏನಾಗಿರುತ್ತೆ, ಸ್ಕೆಲಿಟನ್ಗೆ ಅಟ್ಯಾಚ್ ಆಗಿರುತ್ತೆ. Such kind of muscles which get attaches to the skeleton, they are called skeletal muscles. Okay, you know that if they are attaching to our skeleton, attach ಆಗಿದ್ರೆ we are able to move them. So ಅವುಗಳನ್ನು ನಾವು ಮೂವ್ ಮಾಡಬಹುದು. ಸೊ ಹಾಗಾಗಿ these muscles are directly controlled by the nervous system. So hence they are called voluntary in nature. Voluntary in nature. So ಏನು voluntary ಅಂತ ಹೇಳಿದ್ರೆ, the movement of muscles which are under our control, which are directly controlled by the nervous system, they are called voluntary muscles or voluntary movements ಅಂತ ಹೇಳ್ತೀವಿ. ಆ ಮಸಲ್ಸ್ಗಳ ಮೂವ್ಮೆಂಟ್ಗಳಿಗೆ ವಾಲಂಟರಿ ಮೂವ್ಮೆಂಟ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಅದಾದ್ಮೇಲೆ ಯು ನೀಡ್ ಟು ರಿಮೆಂಬರ್ ದೇರ್ ಸ್ಟ್ರಕ್ಚರ್ ಆಸ್ ವೆಲ್. ಅವಾಗಲೇ ಹೇಳಿದೆ ಸ್ಟ್ರಕ್ಚರ್ ಬೇಸಿಸ್ ಮೇಲೆ, ಅಪಿಯರೆನ್ಸ್ ಬೇಸಿಸ್ ಮೇಲೆ ನಾವು ಆ ಥರ ಹೇಳ್ತಾ ಹೋಗ್ತೀವಿ. ವೆನ್ ಯು ಅಬ್ಸರ್ವ್ ದೀಸ್ ಮಸಲ್ಸ್ ಅಂಡರ್ ಮೈಕ್ರೋಸ್ಕೋಪ್ ನೋಡಿದ್ರೆ ಯು ವಿಲ್ ಸಿ ನಂಬರ್ ಆಫ್ ಕ್ರಾಸ್ ಬ್ಯಾಂಡ್ಸ್ ಆನ್ ಇಟ್. ಅದರ ಮೇಲ್ಭಾಗದಲ್ಲಿ ತುಂಬಾನೇ ಕ್ರಾಸ್ ಬ್ಯಾಂಡ್ಸ್ಗಳಿರುತ್ತೆ. ದೋಸ್ ಕ್ರಾಸ್ ಬ್ಯಾಂಡ್ಸ್ ಆರ್ ಕಾಮನ್ಲಿ ಕಾಲ್ಡ್ ಸ್ಟ್ರೈಪ್ಸ್. ಅವುಗಳಿಗೆ ಸ್ಟ್ರೈಪ್ಸ್ ಅಂತ ಹೇಳ್ತೀವಿ. ಅಂಡ್ ದೀಸ್ ಮಸಲ್ಸ್, ಸೊ ವಿಚ್ ಆರ್ ಹ್ಯಾವಿಂಗ್ ದ ಸ್ಟ್ರೈಪ್ಸ್ ಆನ್ ದೇರ್ ಬಾಡಿ ಸರ್ಫೇಸ್, ದೇ ಆರ್ ಕಾಲ್ಡ್ ಸ್ಟ್ರೈಪ್ಡ್ ಮಸಲ್ಸ್. ಸೊ ಯು ಕ್ಯಾನ್ ಸೇ ದೇ ಹ್ಯಾವ್ ಕ್ರಾಸ್ ಬ್ಯಾಂಡ್ಸ್ ಆನ್ ದೇರ್ ಸರ್ಫೇಸ್. ಕ್ರಾಸ್ ಬ್ಯಾಂಡ್ಸ್ ಇರುತ್ತೆ, ಹಾಗಾಗಿ ಇವುಗಳಿಗೆ ನಾವು ಸ್ಟ್ರೈಪ್ಡ್ ಮಸಲ್ಸ್ ಅಂತ ಹೇಳ್ತೀವಿ. ಸ್ಟ್ರೈಪ್ಡ್ ಮಸಲ್ಸ್. ಅಂಡ್ ಯು ನೋ ದೇ ಆರ್ ಸಿಲಿಂಡ್ರಿಕಲ್ ಅನ್ಬ್ರಾಂಚ್ಡ್. ರಿಮೆಂಬರ್ ದಿಸ್, ದೇ ಆರ್ ಸಿಲಿಂಡ್ರಿಕಲ್. ಉದ್ದವಾಗಿರುತ್ತೆ ಮಸಲ್ಸ್ಗಳು ಅಥವಾ ಮಯೋಫೈಬ್ರಿಲ್ಸ್ಗಳು, ಸಿಲಿಂಡ್ರಿಕಲ್ ಆಗಿರುತ್ತೆ, ಅನ್ಬ್ರಾಂಚ್ಡ್ ಆಗಿರುತ್ತೆ, ಯಾವುದೇ ತರ ಬ್ರಾಂಚ್ಗಳು ಇರೋದಿಲ್ಲ. ಓಕೆ, ನೌ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಸೊ ವಾಟ್ ಈಸ್ ದ ಸ್ಟ್ರಕ್ಚರ್? ನಾನು ಬರೀತಾ ಹೋಗ್ತೀನಿ ಡಯಾಗ್ರಾಮ್ನ ಯಾವ ತರ ಇರಬೇಕು ಅಂತ ಹೇಳ್ಬಿಟ್ಟು. ಸೊ ರಿಮೆಂಬರ್ ಆಲ್ ದೀಸ್ 3 points and write the same here, but opposite to that. ಕೆಲವು ಸಲ ಅದು ಆಪೋಸಿಟ್ ಆಗ್ಬೋದು. ಇದು ವಾಲೆಂಟ್ರಿ ಆಗಿದ್ರೆ ಇದು ಇನ್ವಾಲೆಂಟ್ರಿ ಆಗಿರ್ಬೋದು. ಸೊ ಇಲ್ಲಿ ಇದು ಸಿಲಿಂಡ್ರಿಕಲ್ ಆಗಿದ್ರೆ ಇದು ನಾನ್ ಸಿಲಿಂಡ್ರಿಕಲ್ ಫ್ಯೂಸಿಫಾರ್ಮ್ ಸ್ಪಿಂಡಲ್ ಶೇಪ್ ಅಲ್ಲಿ ಇರಬಹುದು. ಹಾಗಾಗಿ ಇದಕ್ಕೆ ರಿಲೇಟೆಡ್ ಆಗಿರೋ ಸ್ಟ್ರಕ್ಚರ್ಗಳನ್ನ ಇಲ್ಲಿ ಬರಿತಾ ಹೋಗ್ಬೇಕು. ನೌ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ವಿಸರಲ್ ಮಸಲ್ಸ್. ವಿಸರಲ್ ಮಸಲ್ಸ್ ಅಂತ ಹೇಳಿದ್ರೇನು? ಇಂಟರ್ನಲ್ ಹಾಲೋ ಆರ್ಗನ್ಸ್ ಆಫ್ ಅವರ್ ಬಾಡಿ. ಸೊ ದೀಸ್ ಆರ್ ನಥಿಂಗ್ ಬಟ್ internal hollow parts of our body ಅಂತ ಹೇಳ್ತೀವಿ. ವಿಸರಲ್ ಆರ್ಗನ್ಸ್, ಇಂಟರ್ನಲ್ ಆರ್ಗನ್ಸ್ ಅಂತ ಹೇಳ್ಬೋದು. ಸೊ ಇಲ್ಲಿ ಇವೆಲ್ಲ ಏನಾಗಿರುತ್ತೆ? ಸೊ ಮೋಸ್ಟ್ ಆಫ್ ದ hollow or it may be the internal organs of our body, they are involuntary in nature. Their movement is not directly controlled by the central nervous system. ಅದರಗಳ ಮೂವ್ಮೆಂಟ್ ಅನ್ನ ಡೈರೆಕ್ಟ್ ಆಗಿ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಸೊ ಎನ್ಸ್ ವಿ ಯೂಸ್ ಟು ಕಾಲ್ ದೆಮ್ ಆಸ್ ಏನಾಗಿರುತ್ತೆ? ಸೊ ದೇ ಆರ್ ಕಾಮನ್ಲಿ ನೋನ್ ಆಸ್ ಇನ್ವ್ಯಾಲೆಂಟರಿ. ದೇ ಆರ್ ಇನ್ವ್ಯಾಲೆಂಟರಿ ಇನ್ ನೇಚರ್. ಯಾಕೆ ಇನ್ವ್ಯಾಲೆಂಟರಿ ಅಂತ ಹೇಳಿದ್ರೆ ಅವಾಗಲೇ ಹೇಳಿದೆ, ಇವು ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಇಂದ ಡೈರೆಕ್ಟ್ ಆಗಿ ಕಂಟ್ರೋಲ್ ಆಗಲ್ಲ. ಅಂಡ್ ವಿ ಆರ್ ನಾಟ್ ಏಬಲ್ ಟು ಕಂಟ್ರೋಲ್ ದೆಮ್. ಫಾರ್ ಎಕ್ಸಾಂಪಲ್ ಬ್ಲಡ್ ಪ್ರೆಷರ್, ಸೆಕ್ರೀಷನ್ ಆಫ್ ಹಾರ್ಮೋನ್ಸ್ ಆರ್ ಎನ್ಸೈಮ್ಸ್ ಫ್ರಮ್ ದ ಗ್ಲ್ಯಾಂಡ್ಸ್ ಕಂಟ್ರೋಲ್ ಮಾಡೋಕ್ಕಾಗತ್ತಾ? ನೆಕ್ಸ್ಟ್ ಹಾರ್ಟ್ ಬೀಟ್ ರೇಟ್, ಇದನ್ನು ಕೂಡ ಕಂಟ್ರೋಲ್ ಮಾಡೋಕ್ಕಾಗಲ್ಲ. ದ ಮೂವ್ಮೆಂಟ್ ಆಫ್ ಡಯಾಫ್ರಾಮ್, ದಟ್ ಈಸ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. ಸಿ, ಆಲ್ ದೀಸ್ ಆರ್ ನಥಿಂಗ್ ಬಟ್ ವಾಟ್ ಈಸ್ ದಟ್? ಇನ್ವ್ಯಾಲೆಂಟರಿ ಆಕ್ಷನ್. ಆ ಮಸಲ್ಸ್ಗಳಿಗೆ ನಾವು ಇನ್ವ್ಯಾಲೆಂಟರಿ ಮಸಲ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ದೇ ಆರ್ ಆಲ್ಸೋ ಕಾಲ್ಡ್ ಸ್ಮೂತ್ ಮಸಲ್ಸ್. ಇವುಗಳಿಗೆ ನಾವು ಸ್ಮೂತ್ ಮಸಲ್ ಅಂತಾನೂ ಕೂಡ ಹೇಳ್ತೀವಿ. ವೈ? ಅಗೈನ್ ವೆನ್ ವಿ ಅಬ್ಸರ್ವ್ ದೀಸ್ ಮಸಲ್ಸ್ ಅಂಡರ್ ಮೈಕ್ರೋಸ್ಕೋಪ್ ದೇ ಲುಕ್ಸ್ ವೆರಿ ಸ್ಮೂತ್ ಬಿಕಾಸ್ ದೇರ್ ಈಸ್ ನೋ ಕ್ರಾಸ್ ಬ್ಯಾಂಡ್ಸ್. ಯಾವುದೇ ತರ ಕ್ರಾಸ್ ಬ್ಯಾಂಡ್ಸ್ಗಳು ಇರೋದಿಲ್ಲ. ಇಲ್ಲಿ ಕ್ರಾಸ್ ಬ್ಯಾಂಡ್ಸ್ಗಳಿತ್ತು, ಬಟ್ ಇಲ್ಲಿ ಕ್ರಾಸ್ ಬ್ಯಾಂಡ್ಸ್ಗಳು ಇರಲ್ಲ. ಇನ್ನು ಕೆಲವು ಕಡೆ ಕೆಲವು ಟೆಕ್ಸ್ಟ್ ಬುಕ್ ಅಲ್ಲಿ ಹೇಳ್ತಾ ಹೋಗ್ತಾರೆ ದೇ ಆರ್ ಹ್ಯಾವಿಂಗ್ ದ ಸ್ಮೂತ್ ಪ್ರೋಟೋಪ್ಲಾಸಮ್, ಎನ್ಸ್ ದೇ ಆರ್ ಕಾಮನ್ಲಿ ಕಾಲ್ಡ್ ಸ್ಮೂತ್ ಮಸಲ್ ಅಂತ ಹೇಳ್ಬಿಟ್ಟು. ಸೊ and they are involuntary smooth muscles. Now we need to talk about their structure, shape ಯಾವ ತರ ಇರುತ್ತೆ. These are usually cylindrical and unbranched. ಯಾವುದು? skeletal muscles ಗಳು. When it comes to visceral muscle, these are, I'm just using white color, these are spindle in shape. Spindle shaped ಅಲ್ಲಿ ಇರುತ್ತೆ. ಯೂನಿನ್ಯೂಕ್ಲಿಯೇಟೆಡ್ ಆಗಿರುತ್ತೆ. ಯೂನಿನ್ಯೂಕ್ಲಿಯೇಟೆಡ್ ಜೊತೆಗೆ ಅನ್ಬ್ರಾಂಚ್ಡ್ ಆಗಿರುತ್ತೆ.
ಅನ್ಬ್ರಾಂಚ್ಡ್ ಅಂತ ಹೇಳ್ತೀವಿ. ಓಕೆ, ಸೊ ದೇ ಆರ್ ಪ್ರೆಸೆಂಟ್ ಇನ್ ಮೋಸ್ಟ್ ಆಫ್ ದ ಹಾಲೋ ಇಂಟರ್ನಲ್ ಆರ್ಗನ್ಸ್, ನಮ್ಮ ಇಂಟರ್ನಲ್ ಆರ್ಗನ್ಸ್ಗಳಲ್ಲಿರುತ್ತೆ, ವಿಚ್ ಆರ್ ನಾಟ್ ಅಂಡರ್ ಅವರ್ ಕಂಟ್ರೋಲ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕಾರ್ಡಿಯಾಕ್ ಮಸಲ್ಸ್ಗೆ ಬಂದ್ರೆ, ಆಸ್ ದ ನೇಮ್ ಇಂಡಿಕೇಟ್ಸ್ ಕಾರ್ಡಿಯಾಕ್, ಹಾರ್ಟ್. ಸೊ ಹಾರ್ಟ್ ಅಲ್ಲಿ 3 ಲೇಯರ್ಸ್ಗಳಿರುತ್ತೆ. ದ ವಾಲ್ಸ್ ಆಫ್ ಹಾರ್ಟ್ ಈಸ್ ಮೇಡ್ ಅಪ್ ಆಫ್ 3 ಲೇಯರ್ಸ್. ವಾಟ್ ಆರ್ ದೇ? ಎಪಿಕಾರ್ಡಿಯಂ, ಮಯೋಕಾರ್ಡಿಯಂ ಅಂಡ್ ಎಂಡೋಕಾರ್ಡಿಯಂ. ಎಸ್ಪೆಷಲಿ ದ ಮಯೋಕಾರ್ಡಿಯಂ ದಟ್ ಈಸ್ ಮೇಡ್ ಅಪ್ ಆಫ್ ಕಾರ್ಡಿಯಾಕ್ ಮಸಲ್ಸ್. ಅಲ್ಲಿ ನೀವು ಕಾರ್ಡಿಯಾಕ್ ಮಸಲ್ಸ್ ಅನ್ನ ನೋಡ್ತೀರಾ. ಸೊ ದೇ ಆರ್ ದ ಸ್ಪೆಷಲ್ ಟೈಪ್ ಆಫ್ ಮಸಲ್ಸ್ ಪ್ರೆಸೆಂಟ್ ಓನ್ಲಿ ಇನ್ ಹಾರ್ಟ್. ಸೊ ಐಮ್ ಜಸ್ಟ್ ರೈಟಿಂಗ್ ಹಿಯರ್ ಓನ್ಲಿ ಇನ್ ಹಾರ್ಟ್, ಆರ್ ಇಟ್ ಮೇ ಬಿ ದ ವಾಲ್ ಆಫ್ ಹಾರ್ಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಅವುಗಳ ಸ್ಟ್ರಕ್ಚರ್ ಯಾವ ತರ ಇರುತ್ತೆ? ಸೊ ಆರ್ ದೇ ಕಂಟ್ರೋಲ್ಡ್ ಬೈ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಆರ್ ಇಂಡೈರೆಕ್ಟ್ಲಿ ದಟ್ ಇಸ್ ಕಂಟ್ರೋಲ್ಡ್ ಬೈ ದ ಡಿಫರೆಂಟ್ ಸಿಸ್ಟಮ್? ಈಗ ಬೇರೆ ಬೇರೆ, ಈಗ ಆಟೋನಾಮಿಕ್ ನರ್ವಸ್ ಸಿಸ್ಟಮ್ ಆಗಿರ್ಬೋದು, ಪ್ಯಾರಾಸಿಂಪಥ್ಯಾಟಿಕ್, ಸಿಂಪಥ್ಯಾಟಿಕ್ ನರ್ವಸ್ ಸಿಸ್ಟಮ್ಗಳಾಗಿರ್ಬೋದು, ಅದು ಕಂಟ್ರೋಲ್ ಮಾಡ್ತಾ ಇರುತ್ತಾ? ಅಥವಾ ಪಾನ್ಸ್ವೇರ್ ಅಲ್ಲಿ ಮಿಡಲ್ ಆಬ್ಲಂಗೇಟ ಕಂಟ್ರೋಲ್ ಮಾಡ್ತಾ ಇರುತ್ತಾ? ಸೊ ಅಂದ್ರೆ ದೇ ಆರ್ ನಾಟ್ ಡೈರೆಕ್ಟ್ಲಿ ಕಂಟ್ರೋಲ್ಡ್ ಬೈ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ದೇ ಆರ್ ಇನ್ವಾಲಂಟರಿ ಇನ್ ಆಕ್ಷನ್. ವಿ ಆರ್ ಜಸ್ಟ್ ಸೇಯಿಂಗ್ involuntary in action. They are not under our control. ಡೈರೆಕ್ಟ್ ಆಗಿ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ. ನೆಕ್ಸ್ಟ್ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಬೇಕು. ಇಲ್ಲಿ ಇದಕ್ಕೆ ರಿಲೇಟೆಡ್ ಆಗಿ ಇರುತ್ತೆ. When we observe these muscles under microscope, we can observe number of cross bands ಗಳಿರುತ್ತೆ. So these cross bands are commonly called stripes. We can say these are striped muscles. ಓಕೆ, ಸ್ಟ್ರೈಟೆಡ್ ಮಸಲ್ಸ್ ಅಂತ ಹೇಳ್ತೀವಿ. ಜೊತೆಗೆ ಸಿಲಿಂಡ್ರಿಕಲ್ ಅಂಡ್ ಬ್ರಾಂಚ್ಡ್, ಸಿಲಿಂಡ್ರಿಕಲ್ ಅಂಡ್ ಬ್ರಾಂಚ್ಡ್ ಮಲ್ಟಿನ್ಯೂಕ್ಲಿಯೇಟೆಡ್ ಅಂತ ಹೇಳ್ಬೋದು. ಓಕೆನಾ? ಸಿ, ಈಗ 3ಕ್ಕೂ ಡಿಫರೆನ್ಸ್ ಗೊತ್ತಾಯ್ತು ನಿಮ್ಗೆ. ಇಫ್ ದೇ ಆರ್ ಆಸ್ಕಿಂಗ್ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ಇನ್ಕರೆಕ್ಟ್ ರಿಲೇಟೆಡ್ ಟು ಕಾರ್ಡಿಯಾಕ್ ಮಸಲ್ ಆ ಥರ ಕೇಳಿದಾಗ ಈ ಥರದ ಆಪ್ಷನ್ಗಳನ್ನ ಕೊಡ್ತಾರೆ ನಿಮಗೆ. ಏನದು? ಸ್ಟ್ರೈಪ್ಡ್, ಸಿಲಿಂಡ್ರಿಕಲ್, ಬ್ರಾಂಚ್ಡ್, ಮಲ್ಟಿನ್ಯೂಕ್ಲಿಯೇಟೆಡ್. ಆರ್ ಇಲ್ಲಿಗೆ ಬಂದ್ರೆ ಸ್ಟ್ರೈಪ್ಡ್, ಸಿಲಿಂಡ್ರಿಕಲ್, ಅನ್ಬ್ರಾಂಚ್ಡ್, ಯೂನಿನ್ಯೂಕ್ಲಿಯೇಟೆಡ್ ಆರ್ ಮಲ್ಟಿನ್ಯೂಕ್ಲಿಯೇಟೆಡ್. ಈ ಥರ ಆಪ್ಷನ್ಸ್ಗಳನ್ನ ಕೊಟ್ಬಿಟ್ಟು ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ಲಿ ಮ್ಯಾಚ್ಡ್ ವಿತ್ ಆರ್ ದ ಕರೆಕ್ಟ್ ಇನ್ ರಿಲೇಟೆಡ್ ಟು ಕಾರ್ಡಿಯಾಕ್ ಮಸಲ್ ಅಂತ ಕೇಳಿದಾಗ ನೀವು ಆನ್ಸರ್ ಮಾಡಬಹುದು. ಸೊ ಅದಕ್ಕೆ ಮುಂಚೆ ನಮ್ಗೇನು ಗೊತ್ತಿರಬೇಕು? ಈ ಥರದ ಸ್ಟ್ರಕ್ಚರ್ ಗೊತ್ತಿರಬೇಕು. ಅರ್ಥ ಆಯ್ತಾ? ಸೊ ನೋಡಿ ಇಲ್ಲಿ, ಕ್ಲೋಸ್ಲಿ ಅಸೋಸಿಯೇಟೆಡ್ ವಿತ್ ಸ್ಕೆಲಿಟನ್, ಓಕೆ, ಆರ್ ದ ಲಿಮ್ಸ್, 4 limbs ಅಂಡ್ ಹೈಂಡ್ ಲಿಮ್ಸ್. ದೇ ಹೆಲ್ಪ್ಸ್ ಇನ್ ಮೂವ್ಮೆಂಟ್, ಅದು ಮೂವ್ಮೆಂಟ್ಗೆ ಸಹಾಯ ಮಾಡುತ್ತೆ. ದೇ ಆರ್ ವಾಲಂಟ್ರಿ ಇನ್ ನೇಚರ್, ಡೈರೆಕ್ಟ್ಲಿ ಕಂಟ್ರೋಲ್ ಬೈ ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್. ಸೊ ವಾಲಂಟ್ರಿ ಇನ್ ದ ಸೆನ್ಸ್ ದ ಮಸಲ್ಸ್ ಆರ್ ದೇರ್ ಮೂವ್ಮೆಂಟ್ಸ್ ವಿಚ್ ಆರ್ ಅಂಡರ್ ಅವರ್ ಕಂಟ್ರೋಲ್, ಡೈರೆಕ್ಟ್ಲಿ ಕಂಟ್ರೋಲ್ಡ್ ಬೈ ದ ನರ್ವಸ್ ಸಿಸ್ಟಮ್. ಸೊ ನೆಕ್ಸ್ಟ್, here under microscope we can observe number of cross bands, hence they are commonly called striped muscles ಅಂತ ಹೇಳ್ಬೋದು. ಆರ್ ಯು ಕ್ಯಾನ್ ಸೇ ಸ್ಟ್ರೈಟೆಡ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ ಸಿಲಿಂಡ್ರಿಕಲ್ ಆಗಿರುತ್ತೆ, ಅನ್ಬ್ರಾಂಚ್ಡ್ ಆಗಿರುತ್ತೆ. ಇಲ್ಲಿಗೆ ಬಂದ್ರೆ ವಿಸರಲ್. ಸೊ ಇಂಟರ್ನಲ್ ಹಾಲೋ ಪಾರ್ಟ್ಸ್ ಆಫ್ ಅವರ್ ಬಾಡಿ, ದೇ ಆರ್ ಇನ್ವಾಲಂಟರಿ ಸ್ಮೂತ್ ಮಸಲ್ಸ್ ಬಿಕಾಸ್ ಆಫ್ ದ ಆಬ್ಸೆನ್ಸ್ ಆಫ್ ಕ್ರಾಸ್ ಬ್ಯಾಂಡ್ಸ್. ಅದು ಸ್ಮೂತ್ ಅಪಿಯರೆನ್ಸ್ ಅಲ್ಲಿ ಇರುತ್ತೆ. ಸೊ ಸ್ಪಿಂಡಲ್ ಇನ್ ಶೇಪ್, ಫ್ಯೂಸಿಫಾರ್ಮ್ ಇನ್ ಶೇಪ್, ಯೂನಿನ್ಯೂಕ್ಲಿಯೇಟೆಡ್ ಅಂಡ್ ಅನ್ಬ್ರಾಂಚ್ಡ್. ಸೊ ನಾರ್ಮಲ್ ಆಗಿ ಈ ತರ ಸ್ಟ್ರಕ್ಚರ್ಗಳನ್ನ ನೋಡಿರ್ತೀರಾ ನೀವು. ಸೊ ದೀಸ್ ಆರ್ ನಥಿಂಗ್ ಬಟ್ ದ ವಿಸರಲ್ ಮಸಲ್ಸ್, ಸ್ಮೂತ್ ಮಸಲ್ಸ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಕಾರ್ಡಿಯಾಕ್ ಮಸಲ್ಸ್. ಸೊ ದೇ ಪ್ರೆಸೆಂಟ್ ಫೌಂಡ್ ಓನ್ಲಿ ಇನ್ ಹಾರ್ಟ್, ಇನ್ವಾಲಂಟ್ರಿ ಇನ್ ನೇಚರ್. ದೇ ಆರ್, ಯು ಕ್ಯಾನ್ ಅಬ್ಸರ್ವ್, ಸ್ಟ್ರೈಟೆಡ್ ಮೀನ್ಸ್ ಸ್ಟ್ರೈಪ್ಡ್, ಕ್ರಾಸ್ ಬ್ಯಾಂಡ್ಸ್ ಇರುತ್ತೆ, and cylindrical, branched, multinucleated. So there you can observe. So we can write the structure like this. So ಈ ಥರ ಸ್ಟ್ರಕ್ಚರ್ ಅನ್ನು ಬರೀಬಹುದು. ಸೊ ಈಗ ಇಲ್ಲಿ ನಿಮಗೆ ಗೊತ್ತಾಗ್ತಾ ಇದೆ ಎಲ್ಲಿಂದ ಎಲ್ಲಿಗೆ ಅದು ಅಟ್ಯಾಚ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಹಿಯರ್ ಯು ಕ್ಯಾನ್ ಸಿ, ಆ್ಯಂಡ್ ದೇರ್ ಯು ಕ್ಯಾನ್ ಸಿ ದ ನಂಬರ್ ಆಫ್ ಕ್ರಾಸ್ ಬ್ಯಾಂಡ್ಸ್ ಆನ್ ಇಟ್. ಈ ಥರ ಕ್ರಾಸ್ ಬ್ಯಾಂಡ್ಸ್ಗಳಿರುತ್ತೆ. ಬ್ರಾಂಚ್ಡ್ ಆಗಿದೆ, ಮಲ್ಟಿನ್ಯೂಕ್ಲಿಯೇಟ್ ಆಗಿದೆ, ಸ್ಟ್ರೈಟೆಡ್ ಆಗಿದೆ, ಸಿಲಿಂಡ್ರಿಕಲ್ ಆಗಿದೆ. ಇಲ್ಲಿಗೆ ಬಂದಾಗ ಸೇಮ್ ಸ್ಟ್ರಕ್ಚರ್, ಬಟ್ ಯು ಆರ್ ನಾಟ್ ಗೋನ್ ರೈಟ್ ದಿಸ್ ಬ್ರಾಂಚ್ ವಿಚ್ ಆರ್ ಕನೆಕ್ಟಿಂಗ್ ದ ಟು ದ ಫೈಬರ್ಸ್. ಯಾವುದೇ ಥರ ಅಲ್ಲಿ ಬ್ರಾಂಚಸ್ಗಳು ಇರೋದಿಲ್ಲ. ಸೊ ದೀಸ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಮಸಲ್ಸ್. ನೌ ಸ್ಟ್ರಕ್ಚರ್ ಆಫ್ ಮಸಲ್, ಆರ್ ಯು ಕ್ಯಾನ್ ಸೇ ಸ್ಕೆಲಿಟಲ್ ಮಸಲ್. ಒಂದು ಬೈಸೆಪ್ ಅಂತ ಹೇಳಬೇಕು. ಬೈಸೆಪ್ಸ್ ಸ್ಟ್ರಕ್ಚರ್ನ ತಿಳ್ಕೊಳ್ತಾ ಇದ್ದೀವಿ. ಓಕೆ, ಆಸ್ ಐ ಹ್ಯಾವ್ ರಿಟನ್ ಪ್ರೀವಿಯಸ್ಲಿ, ಅಂಡ್ ದಿಸ್ ಡಯಾಗ್ರಾಮ್ ದಟ್ ಎಕ್ಸ್ಪ್ಲೈನ್ಸ್ ದ ಹೋಲ್ ಥಿಂಗ್, ಎಂಟೈರ್ ಅನ್ನ ಎಕ್ಸ್ಪ್ಲೈನ್ ಮಾಡುತ್ತೆ. ಸೊ ಅದನ್ನೇ ಈಗ ನೋಡೋಣ ಏನೇನು ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ವೆನ್ ಯು ಅಬ್ಸರ್ವ್ ದ ಮಸಲ್ ಲೈಕ್ ದಿಸ್, ಒಂದು ಮಸಲ್ ಇದೆ ಅಂತ ಹೇಳಿದ್ರೆ
ದಿಸ್ ಇಸ್ ಕಾಲ್ಡ್ ಏನಂತ ಹೇಳ್ತೀವಿ? ದಿಸ್ ಇಸ್ ಕಾಲ್ಡ್ ಫ್ಯಾಸಿಯಾ. ಇಟ್ ಈಸ್ ಎಂಟೈರ್ಲಿ ನೋನ್ ಆಸ್ ದ ಫ್ಯಾಸಿಯಾ. ಓಕೆ, ದ ಫ್ಯಾಸಿಯಾ ಹ್ಯಾವಿಂಗ್ ನಂಬರ್ ಆಫ್ ಮಸಲ್ ಬಂಡಲ್. ಇದ್ರ ಒಳಭಾಗದಲ್ಲಿ ತುಂಬಾನೇ ಮಸಲ್ ಬಂಡಲ್ಸ್ಗಳಿರುತ್ತೆ. ದೋಸ್ ಮಸಲ್ ಬಂಡಲ್ಸ್ ಆರ್ ಕಾಲ್ಡ್, ಇವುಗಳಿಗೆ ಕಾಮನ್ ಆಗಿ ಫ್ಯಾಸಿಕಲ್ಸ್ ಅಂತ ಹೇಳೋಣ. ಸೊ ದೀಸ್ ಆರ್ ಕಾಲ್ಡ್ ಫ್ಯಾಸಿಕಲ್ಸ್. ಫ್ಯಾಸಿಕಲ್ಸ್, ಯು ಕ್ಯಾನ್ ಸೇ ಮಸಲ್ ಬಂಡಲ್, ಮಸಲ್ ಬಂಡಲ್ಸ್ ಅಂತ ಹೇಳಿಬಿಟ್ಟು. ಓಕೆ, ಇನ್ಸೈಡ್ ದ ಮಸಲ್ ಬಂಡಲ್ಸ್ ದೇರ್ ಆರ್ ಮೆನಿ ಮಸಲ್ ಫೈಬರ್ಸ್ ಆರ್ ಪ್ರೆಸೆಂಟ್. ಇದರ ಒಳಭಾಗದಲ್ಲಿ ತುಂಬ ಮಸಲ್ ಫೈಬರ್ಸ್ಗಳಿರುತ್ತೆ. There are many muscle fibers are present. So each and every muscle fiber, we used to call it as myofibril. Adu myofibril anta heltivi. So this is nothing but muscle fiber. Next, every muscle fiber is surrounded by a plasma membrane. So that's called sarcoplasm, or it may be sarcolemma. So just I'm using the different color. So what is that? Nothing but plasma membrane. Plasma membrane of the muscle fiber. Muscle fiber. That's nothing but sarcolemma. Sarcolemma. So ನೋಡಿ, ಎಲ್ಲದಕ್ಕೂ ಸಾರ್ಕೋ ಅಂತಾನೆ ಯೂಸ್ ಮಾಡ್ತೀವಿ ನಾವು ಇವಾಗ. ಸೊ ನೆಕ್ಸ್ಟ್, the cytoplasm or protoplasm which is present within the muscle fiber, they are called sarcoplasm. Sarcoplasm anta helona. So that is the cytoplasm of the myofibril or muscle fiber. Muscle fiber. Understood? ಸುತ್ತ ಇರೋ ಒಂದು ಸರೌಂಡಿಂಗ್ ಲೇಯರ್ ಪ್ಲಾಸ್ಮಾ ಮೆಂಬ್ರೇನ್ ಅಂತ ಹೇಳ್ತೀವಿ. ಅದನ್ನ ಮಸಲ್ ಫೈಬರ್ಗಳಲ್ಲಿ ಸಾರ್ಕೋಲೆಮ್ಮಾ ಅಂತ ಹೇಳ್ತಾ ಇದ್ದೀವಿ. ಅದರ ಒಳಭಾಗದಲ್ಲಿರ್ತಕ್ಕಂಥ ಸೈಟೋಪ್ಲಾಸಮ್ ಅಥವಾ ಪ್ರೋಟೋಪ್ಲಾಸಮ್ನ ನಾವು ಸಾರ್ಕೋಪ್ಲಾಸಮ್ ಅಂತ ಹೇಳ್ತಾ ಇದ್ದೀವಿ. ನೆಕ್ಸ್ಟ್, ಅಂಡ್ ವಿ ನೋ that is having number of, what is that, endoplasmic reticulum. But we used to call the endoplasmic reticulum in the muscle fiber, yes, ಏನಂತ ಹೇಳ್ಬೋದು? sarcoplasmic reticulum. Sarcoplasmic reticulum. Plasmic reticulum is present. So that is the endoplasmic reticulum of the muscle fiber. Okay, next, these are the storehouse of calcium. ಇಲ್ಲಿ ಕ್ಯಾಲ್ಸಿಯಂ ಸ್ಟೋರ್ ಆಗುತ್ತೆ. ಯಾಕೆ ಸರ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ? ದಿಸ್ ಕ್ಯಾಲ್ಸಿಯಂ ಇಸ್ ವೆರಿ ಎಸೆನ್ಷಿಯಲ್ ಫಾರ್ ದ ಕಾಂಟ್ರಾಕ್ಷನ್ ಅಂಡ್ ರಿಲ್ಯಾಕ್ಸೇಷನ್ ಆಫ್ ದ ಮಸಲ್. ಓಕೆ, ಗೊತ್ತಾಗುತ್ತೆ ನಿಮಗೆ ಸಾರ್ಕೋಪ್ಲಾಸ್ಮಾದಿಂದ, ಸಾರ್ಕೋಲೆಮ್ಮಾದಿಂದ ಪ್ರೊಡ್ಯೂಸ್ ಆಗ್ತಕ್ಕಂಥ ಕ್ಯಾಲ್ಸಿಯಂ ಯಾವ ತರ ಕಾಂಟ್ರಾಕ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಹಾಗಾಗಿ ದಿಸ್ ಈಸ್ ದ ಸ್ಟೋರ್ ಹೌಸ್ ಆಫ್ ವಾಟ್ ಈಸ್ ದಟ್? ಕ್ಯಾಲ್ಸಿಯಂ ಅಯಾನ್. ಕ್ಯಾಲ್ಸಿಯಂ ಅಯಾನ್ಸ್ ಅಂತ ಹೇಳ್ತೀವಿ. ಸೊ ಅಂಡರ್ಸ್ಟುಡ್? There is a fascia, fasciculus. Okay, and inside that there are many muscle bundles are present, and this is the, what is that, connective tissue. It's the connective tissue, surrounds number of muscle bundles. These muscle bundles are nothing but fascicles. Okay, every muscle bundle having number of muscle fibers. Adaralli muscle fibers ಗಳಿರುತ್ತೆ, and these muscle fibers are covered by a plasma membrane. They are called sarcolemma. And inside the sarcolemma, you know, there is a protoplasm, and that is, we used to call it as ಇಲ್ಲಿ muscle fiber ಗಳಿಗೆ ಬಂದಾಗ, so that is nothing but sarcoplasm. Next, ಇಲ್ಲಿ the endoplasmic reticulum present in the sarcoplasm, that is called sarcoplasmic reticulum. That's the storehouse of the calcium ions. ಅಲ್ಲಿ calcium ions ಗಳು ಏನಾಗುತ್ತೆ? ಸ್ಟೋರ್ ಆಗುತ್ತೆ. So that's the thing. Next, observe this diagram carefully. ಇದೇ ಡಯಾಗ್ರಾಮ್ನ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡಿದ್ದು. ಸೊ ಏನಿದೆ ಇಲ್ಲಿ? ಹಿಯರ್ ಇಸ್ ಎ ಫ್ಯಾಸಿಯಾ. ಸೊ ಯೂಸ್ ಮಸಲ್ ಇಸ್ ದೇರ್, ಅಂಡ್ ಇನ್ಸೈಡ್ ದಟ್ ದ ನಂಬರ್ ಆಫ್ ಮಸಲ್ ಬಂಡಲ್ಸ್ ಆರ್ ಪ್ರೆಸೆಂಟ್, ಅಂಡ್ ದೀಸ್ ಮಸಲ್ ಬಂಡಲ್ಸ್, ಸೊ ದಟ್ ವಾಟ್ ವಿ ಹ್ಯಾವ್ ರಿಟನ್ previously, so that is nothing but fascicle. So ಇದು ಮಸಲ್ ಬಂಡಲ್ ಆಗಿರುತ್ತೆ. 1 2 3 4 5 they have given, 4 are visible, right? ಸೊ ಇದನ್ನು ಸೇರಿದ್ರೆ 5 ಆಗುತ್ತೆ. Okay, so next, ಇಲ್ಲಿ ಇವಾಗ inside the muscle bundle there you can observe muscle fibers. So ಅಂದ್ರೆ muscle cells ಗಳಿರುತ್ತೆ. So number of filaments are present. So there you can observe the muscle fibers or the muscle cells. These are all the muscle cells. Next, and here the covering of the muscle cell or muscle fiber. So I'm just writing here covering of muscle
muscle fiber. That's nothing but sarcolemma. Sarcolemma, right? Next, ಇಲ್ಲಿ ನೋಡಬಹುದು ಬ್ಲಡ್ ಕ್ಯಾಪಿಲರೀಸ್ ದಟ್ ಸರೌಂಡ್ಸ್ ದ ಎಂಟೈರ್ ಮಸಲ್ ಸೆಲ್. ಯಾಕೆಂತ ಹೇಳಿದ್ರೆ ಬ್ಲಡ್ ಕ್ಯಾಪಿಲರೀಸ್ ಗಳಿಂದ ಬ್ಲಡ್ ಸಪ್ಲೈ ಆಗಬೇಕು. ಓಕೆ, ಬ್ಲಡ್ ಸಪ್ಲೈ ಜೊತೆಗೆ ನ್ಯೂರೋ ಟ್ರಾನ್ಸ್ಮಿಟರ್ಸ್ ಅಂತ ಏನ್ ಹೇಳ್ತೀವಿ, ದೋಸ್ ಆರ್ ದ ಕೆಮಿಕಲ್ಸ್. ಸೊ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್, ಅಲ್ಲಿ ನರ್ವಸ್ ಸಿಸ್ಟಮ್ ಕೂಡ ಇನ್ಕ್ಲೂಡ್ ಆಗಿರುತ್ತೆ. ಸೊ ಈ ತರ ಎಂಟೈರ್ ಸ್ಟ್ರಕ್ಚರ್ಗೆ ನಾವು ಸ್ಟ್ರಕ್ಚರ್ ಆಫ್ ಮಸಲ್ ಆರ್ ದ ಸ್ಕೆಲಿಟಲ್ ಮಸಲ್ ಆರ್ ದ ಬೈಸೆಪ್ಸ್ ಅಂತ ಹೇಳ್ತೀವಿ. ಒಂದು ಸ್ಟ್ರಕ್ಚರ್ನ ಮಾತ್ರ ತಿಳ್ಕೊಳ್ತಾ ಇರೋದು. ಸೊ ನೆಕ್ಸ್ಟ್ ವಿ ನೀಡ್ ಟು ಡಿಸ್ಕಸ್ ಅಬೌಟ್ ದ ಸ್ಟ್ರಕ್ಚರ್ ಆಫ್ ಮಸಲ್ ಅಲ್ಲಿ ಯಾವ್ಯಾವ ತರ ಕಾಣಿಸುತ್ತೆ. ಈಗ ಮಸಲ್ಸ್ ಅಂತ ಹೇಳಿದ ತಕ್ಷಣ ದೇರ್ ಆರ್ 2 ಡಿಫರೆಂಟ್ ಟೈಪ್ಸ್ ಆಫ್ ಮಸಲ್ಸ್. ಸರ್ ನಾನು ಆ ಟೈಪ್ಸ್ ಗಳ ಬಗ್ಗೆ ಮಾತಾಡ್ತಾ ಇಲ್ಲ. ಅಪಿಯರೆನ್ಸ್ಗೆ ಬಂದಾಗ ಫ್ಯೂ ಆರ್ ಅಪಿಯರಿಂಗ್ ಇನ್ ರೆಡ್ ಕಲರ್, ಫ್ಯೂ ಆರ್ ಅಪಿಯರಿಂಗ್ ಇನ್ ವೈಟ್ ಕಲರ್. ಯಾಕೆ ರೆಡ್ ಕಲರ್ ಅಲ್ಲಿ ಕಾಣಿಸುತ್ತೆ? ಫ್ಯೂ ಮಸಲ್ಸ್ ಆರ್ ಬ್ರಿಕ್ ರೆಡ್ಡಿಶ್ ಇನ್ ಕಲರ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಅ ರೆಡ್ ಪಿಗ್ಮೆಂಟ್ ಕಾಲ್ಡ್ ಮಯೋಗ್ಲೋಬಿನ್. ಅವುಗಳಲ್ಲಿ ಮಯೋಗ್ಲೋಬಿನ್ ಇರುತ್ತೆ. ಇನ್ನು ಕೆಲವುಗಳಲ್ಲಿ ಮಯೋಗ್ಲೋಬಿನ್ ಆಬ್ಸೆಂಟ್ ಆಗಿರುತ್ತೆ, ಅವುಗಳು ವೈಟ್ ಫೈಬರ್ಸ್ ಆಗಿ ಕಾಣಿಸುತ್ತೆ. ಮೈಟೋಕಾಂಡ್ರಿಯಾ ಜಾಸ್ತಿ ಇರುತ್ತೆ ಇದರಲ್ಲಿ, ಯಾವುದರಲ್ಲಿ ಮಯೋಗ್ಲೋಬಿನ್ ರೆಡ್ ಇರುತ್ತಲ್ಲ ಅದರಲ್ಲಿ. ಸೊ ದೇ ಆರ್ ಮೈನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಪ್ರೊಡಕ್ಷನ್ ಆಫ್ ಎನರ್ಜಿಯನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಇವಾಗ ವೆನ್ ಯು ಅಬ್ಸರ್ವ್ ಈಚ್ ಅಂಡ್ ಎವ್ರಿ ಮಯೋಫೈಬ್ರಿಲ್ ಅಂಡರ್ ದ ಮೈಕ್ರೋಸ್ಕೋಪ್ ನೋಡಿದ್ರೆ ದೇರ್ ಯು ಕ್ಯಾನ್ ಅಬ್ಸರ್ವ್ ದ ನಂಬರ್ ಆಫ್ ಬ್ಯಾಂಡ್ಸ್. ಕೆಲವು ಬ್ಯಾಂಡ್ಸ್ ಗಳು ಕಾಣಿಸುತ್ತೆ. ಪ್ಯಾರಲಲಿ ಅರೇಂಜ್ಡ್ ಬ್ಯಾಂಡ್ಸ್ ಆರ್ ಪ್ರೆಸೆಂಟ್ ಆನ್ ದೆಮ್. ಓಕೆ, ಸೊ ಕೆಲವು ಕಡೆ ಡಾರ್ಕ್ ಬ್ಯಾಂಡ್ಸ್ ಕಾಣಿಸುತ್ತೆ, ಕೆಲವು ಕಡೆ ಲೈಟ್ ಬ್ಯಾಂಡ್ ಕಾಣಿಸುತ್ತೆ. ಸೊ ಅಬ್ಸರ್ವ್ ದಿಸ್, ಕನ್ಸಿಡರಿಂಗ್ ದಿಸ್ ಇಸ್ ದ ಮಸಲ್. ಇದು ಮಸಲ್ ಅಂತ ಅನ್ಕೊಂಡ್ರೆ ಸೊ ದೇರ್ ಯು ಕ್ಯಾನ್ ಅಬ್ಸರ್ವ್ ಸಮ್ ರೀಸನ್ಸ್ ಆರ್ ಹ್ಯಾವಿಂಗ್ ದ ಥಿನ್ ಲೈಟ್ ಬ್ಯಾಂಡ್ಸ್. ಥಿನ್ ಲೈಟ್ ಬ್ಯಾಂಡ್ಸ್ ಇರುತ್ತೆ. ಅಂಡ್ ಅದರ್ ರೀಸನ್ಸ್ ಆರ್ ಹ್ಯಾವಿಂಗ್ ಥಿಕ್ ಡಾರ್ಕ್ ಬ್ಯಾಂಡ್ಸ್. ಥಿಕ್ ಡಾರ್ಕ್ ಬ್ಯಾಂಡ್ಸ್ ಇರುತ್ತೆ. So this appearance is because of the presence of 2 different types of proteins in the myofibril. So remember, muscle fiber, muscle cell, myofibril. When you observe under the microscope, their appearance is just like this. Itara kaansutte. Okay, so few dark portion, few is andre kelavu portion agirutte, adu light portion agirutte. ಯಾಕೆ ಅದು ಡಾರ್ಕ್ ಮತ್ತು ಲೈಟ್ ಆಗಿ ಕಾಣಿಸುತ್ತೆ ಅಂತ ಹೇಳಿದ್ರೆ ದಟ್ ಇಸ್ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ 2 ಇಂಪಾರ್ಟೆಂಟ್ ಪ್ರೋಟೀನ್ಸ್. ಸೊ ಯಾವ್ಯಾವ್ದು ಇರುತ್ತೆ ನೋಡಿ. ಇನ್ ಆರ್ಡಿನರಿ ಲೈಟ್ ದೇ ಅಪಿಯರ್ ಆಲ್ಟರ್ನೇಟ್ ಡಾರ್ಕ್ ಅಂಡ್ ಲೈಟ್ ಟ್ರಾನ್ಸ್ವರ್ಸ್ ಬ್ಯಾಂಡ್ಸ್ ಇನ್ ದ ಮಸಲ್ ಫೈಬ್ರಿಲ್ಸ್. ಆರ್ಡಿನರಿ, ಈಗ ಒಂದು ನಾರ್ಮಲ್ ಆಗಿ ಮೈಕ್ರೋಸ್ಕೋಪ್ ನೋಡಿದಾಗ ನೀವು ಯಾವುದೇ ತರ ಲೈಟ್ಗಳನ್ನ ಹಾಕೊಳ್ಳಲ್ಲ. ಆರ್ಡಿನರಿ ಆಗಿ ಏನ್ ಮಾಡ್ತಾ ಹೋಗ್ತೀವಿ, ಲೈಟ್ ಅನ್ನ ಪಾಸ್ ಮಾಡ್ತೀವಿ. ವೆನ್ ಯು ಅಬ್ಸರ್ವ್ ದಟ್ ದೇರ್ ಯು ಆರ್ ಅಬ್ಸರ್ವಿಂಗ್ ದ ಡಾರ್ಕ್ ಅಂಡ್ ಲೈಟ್ ಟ್ರಾನ್ಸ್ವರ್ಸ್ ಬ್ಯಾಂಡ್ಸ್. 2 ತರದ ಬ್ಯಾಂಡ್ಸ್ ಗಳು ಕಾಣಿಸುತ್ತೆ. ಇನ್ ಪೋಲರೈಸ್ಡ್ ಲೈಟ್ ದ ಡಾರ್ಕ್ ಬ್ಯಾಂಡ್ ಈಸ್ ಅನೈಸೋಟ್ರೋಪಿಕ್, ದಟ್ ಈಸ್ ಕಾಲ್ಡ್ ಎ ಬ್ಯಾಂಡ್. ಅದನ್ನ ನಾವು ಎ ಬ್ಯಾಂಡ್ ಅಂತ ಹೇಳ್ತೀವಿ. ಡಾರ್ಕ್ ಬ್ಯಾಂಡ್ಸ್ ಆರ್ ಕಾಲ್ಡ್ ಅನೈಸೋಟ್ರೋಪಿಕ್, ಸೊ ಹೆನ್ಸ್ ದೇ ಆರ್ ಕಾಲ್ಡ್ ಎ ಬ್ಯಾಂಡ್. ಎ ಬ್ಯಾಂಡ್ ಯಾಕೆ ಎ ಅಂತ ಬಂತು? ಸೊ ಇಲ್ಲಿ ಎ ಅನ್ನೋದು ಅನೈಸೋಟ್ರೋಪಿಕ್ ಬ್ಯಾಂಡ್ ಅಂತ ಇಂಡಿಕೇಟ್ ಮಾಡುತ್ತೆ, ಥಿಕ್ ಬ್ಯಾಂಡ್ಸ್ ಅನ್ನ ಇಂಡಿಕೇಟ್ ಮಾಡುತ್ತೆ, ಮಯೋಸಿನ್ ಅನ್ನ ಇಂಡಿಕೇಟ್ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ whereas the light band is isotropic is called I band. Here I indicates the isotropic. ಅದು I ಅನ್ನೋದು ಐಸೋಟ್ರೋಪಿಕ್ ಅನ್ನ ಇಂಡಿಕೇಟ್ ಮಾಡ್ತಾ ಇದೆ. ಅರ್ಥ ಆಯ್ತಲ್ಲ? ಸೊ ನಾರ್ಮಲ್ ಲೈಟ್ ಅಲ್ಲಿ, ಆರ್ಡಿನರಿ ಲೈಟ್ ಅಲ್ಲಿ ನಾವು ಅಬ್ಸರ್ವ್ ಮಾಡಿದಾಗ ಸೊ ಟ್ರಾನ್ಸ್ಫರ್ಸ್ ಆಗಿ ಏನ್ ಕಾಣಿಸ್ತಾ ಹೋಗುತ್ತೆ, ಬ್ಯಾಂಡ್ಸ್ ಗಳು ಡಾರ್ಕ್ ಮತ್ತೆ ಲೈಟ್ ಆಗಿ ಇರುತ್ತೆ ಮಸಲ್ ಫೈಬರ್ ಗಳಲ್ಲಿ. ಪೋಲರೈಸ್ಡ್ ಲೈಟ್ ಅಲ್ಲಿ ನೋಡಿದಾಗ ದೇರ್ ಯು ಕಮ್ ಟು ನೋ ದಟ್ ದ ಡಾರ್ಕ್ ಬ್ಯಾಂಡ್ಸ್ ಆರ್ ನಥಿಂಗ್ ಬಟ್ ಅನೈಸೋಟ್ರೋಪಿಕ್ A bands and light bands are nothing but isotropic I bands ಅಂತ ಹೇಳ್ತೀವಿ. The dark band A band in the center contains outer H band and inner M band. ಮಧ್ಯದಲ್ಲಿ M band ಇರುತ್ತೆ. ಓಕೆ, ಇಲ್ಲಿದೆ ನೋಡಿ, ಔಟರ್ H band and inner M band ಅಂತ ಹೇಳ್ತೀವಿ. ಸೊ ಅದನ್ನ ಅರ್ಥ ಮಾಡಿಸೋಣ ಇವಾಗ. ಅದಕ್ಕೂ ಮುಂಚೆ ಇಲ್ಲಿ ಯಾವುದೇ ತರದ 2 ವರ್ಡ್ಗಳು ಕಾಣಿಸ್ತಾ ಇಲ್ಲ ನಮಗೆ. ಸೊ ವಾಟ್ ಆರ್ ದೋಸ್ 2 ವರ್ಡ್ಸ್? ಎಸ್, ಯು ನೀಡ್ ಟು ರಿಮೆಂಬರ್ ದೋಸ್ 2 ವರ್ಡ್ಸ್. ದೇ ಆರ್ ಕಾಮನ್ಲಿ ಕಾಲ್ಡ್ actin and myosin. Actin and myosin. So ಯಾವ ತರ ನೆನಪಿಟ್ಕೊಬೇಕು ಇವಾಗ? They are appearing in dark and light bands. That is because of the presence of 2 important proteins. So what are the 2 important contractile proteins present in muscle? So remember that. Contractile proteins. Contractile proteins present in muscle anta ಕೇಳಿದಾಗ they are called actin and myosin. They are called actin and myosin. Actin is thin. ಇದು thin ಆಗಿರುತ್ತೆ. So myosin is usually thicker. ಇದು thicker ಆಗಿರುತ್ತೆ. So actin is nothing but
ಐ ಬ್ಯಾಂಡ್, ಅದನ್ನು ಐ ಬ್ಯಾಂಡ್ ಅಂತ ಹೇಳ್ತೀವಿ, ಐಸೋಟ್ರೋಪಿಕ್ ಅಂತ ಹೇಳ್ತೀವಿ. ಸೊ ಜೊತೆಗೆ ಲೈಟ್ ಬ್ಯಾಂಡ್ ಆಗಿರುತ್ತೆ. ನೋಡಿ ಈ ಡಿಫ್ರೆನ್ಸ್ಗಳನ್ನ ಬರಿಬೋದು ಹಾಗೇನೆ. ಸೊ ವೆನ್ ಇಟ್ ಕಮ್ಸ್ ಟು ಆಕ್ಟಿನ್, ರಿಮೆಂಬರ್ ದ ಡಿಫರೆನ್ಸ್, ಮಯೋಸಿನ್ ಈಸಿಯಾಗಿ ನೆನ್ಪಿಟ್ಕೊಂಡ್ಬಿಡ್ಬೋದು. ಸೊ ಒಂದು ನಾರ್ಮಲ್ ಆಗಿ ಲೈಟ್ ಬ್ಯಾಂಡ್ ಅಂತ ಹೇಳಿದೆವು, ಲೈಟ್ ಬ್ಯಾಂಡ್. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬಂದಾಗ ಡಾರ್ಕ್ ಬ್ಯಾಂಡ್ಸ್ ಅಲ್ಲಿರುತ್ತೆ ಅಂತ. ನೆಕ್ಸ್ಟ್ ದಿಸ್ ಆಕ್ಟಿನ್ ಪ್ರೋಟೀನ್, ಕಾಂಟ್ರಾಕ್ಟೈಲ್ ಪ್ರೋಟೀನ್, ವಾಟ್ ವಿ ಸೇ ದಟ್ ಈಸ್ ಥಿನ್ ಇನ್ ನೇಚರ್, ಥಿನ್ ಆಗಿರುತ್ತೆ, ಕಂಪ್ಯಾರಿಟಿವ್ಲಿ ಥಿನ್ನರ್ ಇನ್ ನೇಚರ್. ಆ್ಯಂಡ್ ದಿಸ್ ಒನ್ ಇಸ್ ಥಿಕ್ಕರ್ ಆ್ಯಂಡ್ ದಟ್ ಲುಕ್ಸ್ ಡಾರ್ಕರ್, ಥಿಕ್ ಆಗಿರುತ್ತೆ, ಹಾಗಾಗಿ ಅದು ಡಾರ್ಕ್ ಆಗಿ ಕಾಣಿಸ್ತಾ ಇರುತ್ತೆ. ನೆಕ್ಸ್ಟ್ ಆಕ್ಟಿನ್ಗೆ ಬಂದಾಗ, ಸೊ ವಿ ಯೂಸ್ ಟು ಕಾಲ್ ಇಟ್ ಆಸ್ ಐ ಬ್ಯಾಂಡ್ ಅಂತ ಹೇಳ್ತೀವಿ. ಸೊ ದಟ್ಸ್ ಬಿಕಾಸ್ ಆಫ್ ಐಸೋಟ್ರೋಪಿಕ್ ಇನ್ ನೇಚರ್, ಐಸೋಟ್ರೋಪಿಕ್. ಓಕೆ, ನೆಕ್ಸ್ಟ್ ಇಲ್ಲಿಗೆ ಬಂದರೆ ಮಯೋಸಿನ್ ಅನ್ನೋದು ಎ ಬ್ಯಾಂಡ್ಸ್, ಇದು ಎ ಬ್ಯಾಂಡ್ಸ್ ಅಂತ ಹೇಳ್ತೀವಿ. ಸೊ ದಟ್ಸ್ ನಥಿಂಗ್ ಬಟ್ ಎನೈಸೋಟ್ರೋಪಿಕ್ ಇನ್ ನೇಚರ್. ಸೊ ಈ ಮೂರು ಡಿಫರೆನ್ಸ್ಗಳು ಗೊತ್ತಿದ್ರೆ ಕಾಂಟ್ರಾಕ್ಟೈಲ್ ಪ್ರೋಟೀನ್ಸ್ ಈಗ ನಿಮ್ಗೆ ಅರ್ಥ ಆಗ್ತಾ ಇರುತ್ತೆ. ಓಕೆ, ನಾವು ಲುಕ್ ಅಟ್ ಹಿಯರ್ ದ ಡಾರ್ಕ್ ಬ್ಯಾಂಡ್ಸ್. ಡಯಾಗ್ರಾಮ್ ನಾನು ಶೋ ಮಾಡ್ತೀನಿ. ಡಾರ್ಕ್ ಬ್ಯಾಂಡ್ಸ್ ಇನ್ ದ ಸೆಂಟರ್ ಕಂಟೈನ್ ಔಟರ್ ಎಚ್ ಬ್ಯಾಂಡ್ ಅಂಡ್ ಇನ್ನರ್ ಎಂ ಬ್ಯಾಂಡ್. ಎರಡು ಬ್ಯಾಂಡ್ಗಳಿದೆ ಅಲ್ಲಿ, ಔಟರ್ ಹೆಚ್ ಬ್ಯಾಂಡ್ ಅಂಡ್ ಅದರ್ ಇಸ್ ಎಂ ಬ್ಯಾಂಡ್, ಇನ್ನರ್ ಎಂ ಬ್ಯಾಂಡ್ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ದ ಲೈಟ್ ಬ್ಯಾಂಡ್ ವಿ ಯೂಸ್ ಟು ಕಾಲ್ ಇಟ್ ಆಸ್ ಐ ಬ್ಯಾಂಡ್ಸ್, isotropic bands. In the center contains zigzag lines band, we used to call it as Z band or Krauss membrane ಅಂತ ಹೇಳ್ತೀವಿ. ಎರಡು ಲೈಟ್ ಬ್ಯಾಂಡ್ಸ್ಗಳ ಮಧ್ಯದಲ್ಲಿ ಇರೋ ಒಂದು ಲೈನ್ ಇದೆಯಲ್ಲ, ಆ ಲೈಟ್ ಬ್ಯಾಂಡ್ಸ್ ಐ ಬ್ಯಾಂಡ್ನ ಮಧ್ಯದಲ್ಲಿರೋ ಲೈನ್ಗೆ ನಾವು ಝಿ ಬ್ಯಾಂಡ್ ಅಂತ ಹೇಳ್ತೀವಿ. ಐ ವಿಲ್ ಶೋ ದ ಡಯಾಗ್ರಾಮ್ ವಾಟ್ ದೇ ಹ್ಯಾವ್ ಗಿವನ್ ಇನ್ ಯುವರ್ ಟೆಕ್ಸ್ಟ್ ಬುಕ್. ಸೊ ಅದನ್ನೇ ತೋರಿಸ್ತಾ ಹೋಗೋಣ. ಸೊ ದಟ್ ಈಸ್ ನಥಿಂಗ್ ಬಟ್ ಝಿ ಬ್ಯಾಂಡ್. ನೆಕ್ಸ್ಟ್ the distance between the two successive adjacent Z band is called sarcomere. Sarcomere ಅಂತ ಹೇಳಿದ್ರೇನು? It is the distance between the two successive adjacent Z line. ಎರಡು Z ಲೈನ್ಗಳ ಮಧ್ಯೆ ಇರತಕ್ಕಂಥ ಒಂದು ಡಿಸ್ಟೆನ್ಸ್ ಇದೆಯಲ್ಲ, ಇದಕ್ಕೆ ನಾವು sarcomere ಅಂತ ಹೇಳ್ತೀವಿ. ನೆಕ್ಸ್ಟ್, sarcomere is the functional unit of the muscular tissue. Okay, because that is mainly responsible for the contraction and relaxation. It includes one A band and two halves of I band. ಅಲ್ಲಿ ಒಂದು ಏನಿರುತ್ತೆ, ಎ ಬ್ಯಾಂಡ್ ಇರುತ್ತೆ. ಓಕೆನಾ? ಸೊ ಅದ್ರ ಜೊತೆಗೆ ಎರಡು ಹ್ಯಾಲ್ವ್ಸ್ ಆಫ್ ಏನಿರುತ್ತೆ, ಐ ಬ್ಯಾಂಡ್ ಇರುತ್ತೆ. ಅಂದರೆ ಎರಡು ಕೂಡ ಓವರ್ಲ್ಯಾಪ್ ಆಗ್ತಾ ಇರುತ್ತೆ ಆ ಜಾಗದಲ್ಲಿ. ಸೊ ಯು ಕ್ಯಾನ್ ಅಬ್ಸರ್ವ್ ದ ಡಯಾಗ್ರಾಮ್ ಹಿಯರ್. ಜಸ್ಟ್ ಎ ಮಿನಿಟ್. ಎಸ್, ಯು ಕ್ಯಾನ್ ಅಬ್ಸರ್ವ್ ಹಿಯರ್ ದ ಸ್ಟ್ರಕ್ಚರ್ ಆಫ್ ಸ್ಕೆಲೆಟಲ್ ಮಸಲ್ಸ್ಗೆ ಬಂದಾಗ, while we are taking the section of one particular muscle. So muscle ಇದೆ ಇಲ್ಲಿ, and here is the muscle. It's visible, I guess. And now these are the muscle fibers ಗಳಿದೆ, and we are taking only one muscle fiber. ಒಂದು muscle fiber ನ ತೆಗೆದುಕೊಂಡಿದ್ದೀವಿ. Sarcomere ಅಂತ ಹೇಳಿದ್ರೆ ಏನು? So observe here there is a light band. ಇಲ್ಲೊಂದು light band ಇದೆ. Here also there is a light band. Illondu light band ide. So I am just writing alternatively. So all these myosin and actin, they arranged parallelly and alternatively. So I am writing one more structure here in between them. See, this orange or saffron colored, the rectangle I am writing, that indicates the myosin. Idu myosin anna indicate ಮಾಡುತ್ತೆ. ಮಯೋಸಿನ್. ಸೊ ಇದು ಕೂಡ ಮಯೋಸಿನ್ ಅನ್ನು ಇಂಡಿಕೇಟ್ ಮಾಡ್ತಾ ಇದೆ. ಸೊ ದಿಸ್ ಒನ್ ಇಸ್ ಆಲ್ಸೋ ಮಯೋಸಿನ್. ದಿಸ್ ಯೆಲ್ಲೋ ಕಲರ್ಡ್ ಬ್ಯಾಂಡ್ಸ್ ಆರ್ ಇಂಡಿಕೇಟಿಂಗ್ ಆಕ್ಟಿನ್. ಅದು ಆಕ್ಟಿನ್ ಅನ್ನು ಇಂಡಿಕೇಟ್ ಮಾಡ್ತಾ ಇದೆ. ಅಂಡ್ ವಾಟ್ ಇಸ್ ದ ಮೀನಿಂಗ್ ಆಫ್ ಝಿ ಲೈನ್? ಎಸ್, ದ ಡಿಸ್ಟೆನ್ಸ್ ಬಿಟ್ವೀನ್ ಯಾವ್ದ್ರ ಮಧ್ಯೆ? ಟೂ ಸಕ್ಸೆಸಿವ್ ಅಡ್ಜಸೆಂಟ್, ವಾಟ್ ಈಸ್ ದಟ್? ದಿಸ್ ಇಸ್ ಕಾಮನ್ಲಿ ಕಾಲ್ಡ್ sarcomere. Two successive Z line, that is nothing but sarcomere. So ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸ್ ಇದೆಯಲ್ಲ, ಇದು sarcomere. ಸ್ಯಾಕ್ರೋ ಅಂತ ಹೇಳಿದ್ರೆ ಅದನ್ನ ಚೇಂಜ್ ಮಾಡ್ಕೊಳ್ಳಿ. ದಟ್ ಇಸ್ ನಥಿಂಗ್ ಬಟ್ sarcomere ಅಂತ ಹೇಳಿದ್ರೆ the functional unit of, as we said, the muscular tissue. The functional unit of muscular tissue, because it contains both myosin and actin. ಎರಡು ಇರುತ್ತೆ ಅದರಲ್ಲಿ. ನೋಡಿ ಇಲ್ಲಿ ಇವಾಗ ಇದರಲ್ಲಿ ಏನಿದೆ ಇವಾಗ? ಟೂ ಹ್ಯಾಲ್ವ್ಸ್ ಆಫ್ ಆಕ್ಟಿನ್. ಎರಡು ಹ್ಯಾಲ್ವ್ಸ್ಗಳದ್ದು ಆಕ್ಟಿನ್ ಇದೆ.
ಇಲ್ಲಿ ಆಕ್ಟಿನ್ ಇದೆ, ಆಕ್ಟಿನ್ ಅಂಡ್ ಆಲ್ಸೋ ಒನ್ ಎ ಬ್ಯಾಂಡ್, ಒಂದು ಎ ಬ್ಯಾಂಡ್ ಇದೆ. ದಿಸ್ ಪೋರ್ಷನ್ ಈಸ್ ಕಾಲ್ಡ್ ಎ ಬ್ಯಾಂಡ್. ಅಲ್ಲಿ ಮಯೋಸಿನ್ ಇದೆ, ಡಾರ್ಕ್ ಬ್ಯಾಂಡ್ ಇದೆ. ಸೊ ದಿಸ್ ಈಸ್ ಕಾಲ್ಡ್ ಆಲ್ಟರ್ನೇಟಿವ್ ಲೈಟ್ ಅಂಡ್ ಡಾರ್ಕ್, ಲೈಟ್ ಅಂಡ್ ಡಾರ್ಕ್. ಸೊ ಲೈಟ್ ಯಾಕಿದೆ? ಆಕ್ಟಿನ್ ಇರೋದ್ರಿಂದ. ಡಾರ್ಕ್ ಯಾಕಿದೆ? ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ಮಯೋಸಿನ್. ಓಕೆ, ಅದು ಓವರ್ಲ್ಯಾಪ್ ಆಗ್ತಾ ಇರುತ್ತೆ. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ, ಸೊ ಇಲ್ಲಿ ಝಿ ಲೈನ್ಸ್ಗಳಿದೆ. ದ ಡಿಸ್ಟೆನ್ಸ್ ಬಿಟ್ವೀನ್ ದ ಟೂ ಝಿ ಲೈನ್ಸ್, ದಟ್ ಈಸ್ ನಥಿಂಗ್ ಬಟ್ ಸ್ಯಾಕ್ರೋಮಿಯರ್, ದಟ್ ಇಸ್ ದ ಫಂಕ್ಷನಲ್ ಯೂನಿಟ್ ಆಫ್ ದ ಮಸ್ಕ್ಯುಲರ್ ಟಿಶ್ಯೂ ಅಂತ ಹೇಳ್ತೀವಿ. ಅಂಡ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್, ಇಲ್ಲೇ ಇದೆ ನೋಡಿ, ಆಕ್ಟಿನ್ ಫಿಲಮೆಂಟ್. ದಿಸ್ ಇಸ್ ಆಕ್ಟಿನ್ ಫಿಲಮೆಂಟ್. ಹಿಯರ್ ಆಲ್ಸೋ two Z lines are there, Z lines you can say, and myosin filament is here. Okay, and this portion is nothing but A band. Idu A band ಆಗಿರುತ್ತೆ. And this portion is nothing but only where the actin is present, that is nothing but I band. ಅದು I band ಆಗಿರುತ್ತೆ. Okay, so ಇನ್ನು ಮಧ್ಯದಲ್ಲಿ ಬರೋದು M line ಆಗಿರುತ್ತೆ. M line. ಅವೆರಡರ ಮಧ್ಯದಲ್ಲಿ ಒಂದು ಗ್ಯಾಪ್ ಇರುತ್ತಲ್ಲ, that is nothing but H line. H line. Okay, so ಇದನ್ನ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಾಂಟ್ರಾಕ್ಟೈಲ್ ಪ್ರೋಟೀನ್ಸ್ ಬಗ್ಗೆ ಮಾತಾಡ್ತಾ ಇದೀವಿ. ಟೂ ಕಾಂಟ್ರಾಕ್ಟೈಲ್ ಪ್ರೋಟೀನ್ಸ್ ಆರ್ ಪ್ರೆಸೆಂಟ್ ಆಸ್ ವಿ ಹ್ಯಾವ್ ಡಿಸ್ಕಸ್ಡ್ ಟಿಲ್ ನೌ. ಯಾವ ಕಾಂಟ್ರಾಕ್ಟೈಲ್ ಪ್ರೋಟೀನ್ ಇರುತ್ತೆ? ಒನ್ ಈಸ್ ಆಕ್ಟಿನ್, ಅನದರ್ ಒನ್ ಈಸ್ ಮಯೋಸಿನ್. ಸೊ ಅಂದ್ರೆ ಆಕ್ಟಿನ್ ಅನ್ನೋದು ಥಿನ್ ಫಿಲಮೆಂಟ್ ಅಂತ ಹೇಳ್ಬೋದು, ಥಿನ್ ಫಿಲಮೆಂಟ್. ಓಕೆ, ನೆಕ್ಸ್ಟ್ ಮಯೋಸಿನ್ ಅನ್ನೋದು ಮಯೋಸಿನ್, ಅಂಡ್ ದಿಸ್ ಈಸ್ ನಥಿಂಗ್ ಬಟ್ ದ ಥಿಕ್ ಫಿಲಮೆಂಟ್, ದ ಥಿಕ್ ಫಿಲಮೆಂಟ್ ಅಂತ ಹೇಳೋಣ. ಓಕೆ, ನೆಕ್ಸ್ಟ್ ಆಕ್ಟಿನ್ ಯಾವ ತರ ಇರುತ್ತೆ? ಸೊ ಯೂಶಲಿ ಇಟ್ ಈಸ್ ಹ್ಯಾವಿಂಗ್ 3 ಇಂಪಾರ್ಟೆಂಟ್ ಸೆಗ್ಮೆಂಟ್ಸ್, 3 ಇಂಪಾರ್ಟೆಂಟ್ ಸೆಗ್ಮೆಂಟ್ಸ್ಗಳಿರುತ್ತೆ. ಯಾವ್ಯಾವ್ದು ಇರುತ್ತೆ? ಎಫ್ ಆಕ್ಟಿನ್ ಮತ್ತೆ ಜಿ ಆಕ್ಟಿನ್ ಅಂತ ಇರುತ್ತೆ. ಎಫ್ ಆಕ್ಟಿನ್ ಅಂತ ಹೇಳಿದ್ರೆ ಫೈಬ್ರಸ್ ಆಕ್ಟಿನ್, ಜಿ ಆಕ್ಟಿನ್ ಅಂತ ಹೇಳಿದ್ರೆ ಗ್ಲಾಬ್ಯುಲಾರ್ ಆಕ್ಟಿನ್ ಅಂತ ಹೇಳ್ತೀವಿ. ಸೊ ಒನ್ಸ್ ಯು ಅಬ್ಸರ್ವ್ ದಿಸ್ ಡಯಾಗ್ರಾಮ್, ಯು ಕಮ್ ಟು ನೋ ದಟ್ ದ ಸ್ಟ್ರಕ್ಚರ್ ಆಫ್ ಕಾಂಟ್ರಾಕ್ಟೈಲ್ ಪ್ರೋಟೀನ್ ಯಾವ ತರ ಇರುತ್ತೆ. There you can observe that I will explain in the next slide. So F actin having a number of globular actins. So ಇದರ ಒಳ ಭಾಗದಲ್ಲಿ ಏನಿರುತ್ತೆ? ಗ್ಲಾಬ್ಯುಲರ್ ಆಕ್ಟಿನ್ಸ್ ಗಳಿರುತ್ತೆ. ಸೊ G actin ಅಂತ ಹೇಳ್ತೀವಿ, G actin. So that is nothing but globular actins, and F element, sorry, actin, that is indicating the fibrous actin ಅಂತ ಹೇಳ್ಬೋದು. Next, over that you can see the 2 filaments having the protein. ಇಲ್ಲಿ ಎರಡು ಹೆಲಿಕಲಿ ಕಾಯಿಲ್ಡ್ ಪ್ರೋಟೀನ್ಸ್ ಗಳಿದೆ. Okay, which are parallelly and twisted. You can say helically coiled proteins. They are nothing but tropomyosin and troponin. Tropomyosin and troponin. And this is indicating the myosin. This is indicating the myosin. Okay, so this one is the actin. Actin. So that is forming the thin filament or the thin bands, light band, and this is the myosin forming the dark band. ಅಂದ್ರೆ ಅದು ಡಾರ್ಕ್ ಆಗಿರುತ್ತೆ ಮತ್ತೆ ಥಿಕ್ ಆಗಿರುತ್ತೆ. ಸೊ ಏನೇನಿದೆ ಅಂತ ಗೊತ್ತಾಯ್ತಲ್ಲ ಇವಾಗ? ಇಲ್ಲಿ ಆಕ್ಟಿನ್ ಇದೆ, ಫೈಬ್ರಸ್ ಆಕ್ಟಿನ್ ಅಂತ ಹೇಳ್ತೀವಿ, ಹ್ಯಾವಿಂಗ್ ನಂಬರ್ ಆಫ್ ಗ್ಲಾಬ್ಯುಲರ್ ಆಕ್ಟಿನ್ಸ್. ಸೊ ಓವರ್ ದಟ್ ದ ಕ್ಲೋಸ್ಲಿ ಅಸೋಸಿಯೇಟೆಡ್ ಫಿಲಮೆಂಟ್ಸ್ ಆರ್ ಪ್ರೆಸೆಂಟ್ ಹ್ಯಾವಿಂಗ್ ದ ಪ್ರೋಟೀನ್ಸ್. ದೇ ಆರ್ ಕಾಲ್ಡ್ ಟ್ರೋಪೋಮಯೋಸಿನ್ ಅಂಡ್ ಆಲ್ಸೋ ಟ್ರೋಪೋನಿನ್. ಟ್ರೋಪೋಮಯೋಸಿನ್ ಅಂಡ್ ಟ್ರೋಪೋನಿನ್. ಸೊ ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ, ದೇರ್ ಯು ಕ್ಯಾನ್ ಅಬ್ಸರ್ವ್ ದ ಮೆನಿ ಪಾರ್ಟ್ಸ್. ಬೇಕಾದಷ್ಟು ಪಾರ್ಟ್ಗಳಿದೆ ಮಯೋಸಿನ್ ಅಲ್ಲಿ. ಇದು ಥಿಕ್ ಆಗಿರೋದ್ರಿಂದ ಯು ಕ್ಯಾನ್ ಈಸಿಲಿ ಅಬ್ಸರ್ವ್. ಸೊ ಇದರಲ್ಲಿ ಟೋಟಲ್ ಆಗಿ ಮಯೋಸಿನ್ ನಲ್ಲಿ ದೇರ್ ಆರ್ ಅಬೌಟ್ 6 ಪಾಲಿಪೆಪ್ಟೈಡ್ ಚೈನ್ಸ್ ಆರ್ ಪ್ರೆಸೆಂಟ್. 6 ಪಾಲಿಪೆಪ್ಟೈಡ್ ಚೈನ್ಸ್ ಆರ್ ಪ್ರೆಸೆಂಟ್, ಬಟ್ ಓನ್ಲಿ 2 ಆರ್ ವಿಸಿಬಲ್. 2 ಮಾತ್ರ ನೀಟಾಗಿ ಕಾಣಿಸ್ತಾ ಇರುತ್ತೆ. ಸೊ ದ ಮಯೋಸಿನ್ಸ್ ಆರ್ ಮೇಡ್ ಅಪ್ ಆಫ್ 6 ಪಾಲಿಪೆಪ್ಟೈಡ್ ಚೈನ್ಸ್. ಔಟ್ ಆಫ್ 6, ಯೂಶುವಲಿ 4 are lighter in structure, you can say light chain, and also 2 are heavy chains. 2 are heavy chains. Okay, there you can see 2 heavy chains are helically coiled, or you can say spirally twisted. ಎರಡು ಕೂಡ ಟ್ವಿಸ್ಟ್ ಆಗಿರುತ್ತೆ, and that is forming the tail. ಅದು tail ಅನ್ನು ಫಾರ್ಮ್ ಮಾಡ್ತಾ ಇರುತ್ತೆ. And there you can observe the globular part, one end of this heavy chain. One end of this heavy chain, ಇದು ಕೂಡ heavy chain ಆಗಿರುತ್ತೆ. There is a formation of the blob like structure, globular like structure. They are called head. ಅವುಗಳಿಗೆ ಹೆಡ್ ಅಂತ ಹೇಳ್ತೀವಿ. ಸೊ ಈಚ್ ಹೆಡ್ ಈಸ್ ಕ್ಯಾರಿಯಿಂಗ್ ಸೊ 2 ಲೈಟ್ ಚೈನ್ಸ್. ಅದರಲ್ಲಿ 2 ಲೈಟ್ ಚೈನ್ಸ್ಗಳಿರುತ್ತೆ. ಸೊ ಒಂದೊಂದರಲ್ಲೂ 2 ಲೈಟ್ ಚೈನ್ಸ್ಗಳಿದೆ ಅಂತ ಹೇಳಿದ್ರೆ ಅಲ್ಲಿಗೆ. ಸೊ 4 ಲೈಟ್ ಚೈನ್ಸ್ ಅಂಡ್ 2 ಹೆವಿ ಚೈನ್ಸ್. ಸೊ ಟೋಟಲಿ ದೇರ್ ಆರ್ ಅಬೌಟ್ 6 ಪಾಲಿಪೆಪ್ಟೈಡ್ ಚೈನ್ಸ್ ಆರ್ ಪ್ರೆಸೆಂಟ್. ಅಂಡ್ there you can observe, so the head portion having the
ATP ಬೈಂಡಿಂಗ್ ಸೈಟ್. ಅದರಲ್ಲಿ ನಾವು ATP ಬೈಂಡಿಂಗ್ ಸೈಟ್ ಅನ್ನು ನೋಡಬಹುದು. ಅಂಡ್ ದಿಸ್ ಪೋರ್ಷನ್ ಅಂಡ್ ದಟ್ ಇಸ್ ನಥಿಂಗ್ ಬಟ್ ಆಕ್ಟಿನ್ ಬೈಂಡಿಂಗ್ ಸೈಟ್. ಅದು ಆಕ್ಟಿನ್ ನ ಬೈಂಡ್ ಆಗಬೇಕು. ವೈಲ್ ಇಟ್ ಈಸ್ ಕಾಂಟ್ರಾಕ್ಟಿಂಗ್ ಅಂಡ್ ರಿಲ್ಯಾಕ್ಸಿಂಗ್, ದಟ್ ಮಸ್ಟ್ ಬಿ ಬೈಂಡ್ ಟು ದ ಆಕ್ಟಿನ್. ಸೊ ಬೈ ರಿಲೀಸಿಂಗ್ ದ ಕ್ಯಾಲ್ಸಿಯಂ. ಸೊ ಹಾಗಾಗಿ ಇದನ್ನ ಆಕ್ಟಿನ್ ಬೈಂಡಿಂಗ್ ಸೈಟ್ ಮತ್ತೆ ATP ಬೈಂಡಿಂಗ್ ಸೈಟ್ ಅಂತ ಹೇಳ್ತೀವಿ. ಅಂಡ್ ದಿಸ್ ಇಸ್ ದ ಕ್ರಾಸ್ ಆರ್ಮ್. ದಿಸ್ ಇಸ್ ದ ಕ್ರಾಸ್ ಆರ್ಮ್. So both the globular head and the cross arm, that collectively known as HMM, heavy myoromyosin ಅಂತ ಹೇಳ್ತೀವಿ. ಅದೇ ತರ ಇಲ್ಲಿಗೆ ಬಂದ್ರೆ this tail region is commonly called LMM. That's nothing but light myoromyosin ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ಈಗ ಆಕ್ಟಿನ್ ಮತ್ತೆ ಮಯೋಸಿನ್ ಅರ್ಥ ಆಯ್ತು. The thin filament and the dark filament. Thin ನಲ್ಲಿ F actin and G actin ಇರುತ್ತೆ. So that is nothing but fibrous actin and also globular actin. So again, there are closely associated proteins are present in the form of filament. They are called tropomyosin and troponin. Tropomyosin and troponin. Next, myosin ಗೆ ಬಂದ್ರೆ there are 6 polypeptide chains are present. So 4 are lighter, 2 are heavy chains. ಎರಡು ಏನಾಗಿರುತ್ತೆ? ಹೆವಿ ಆಗಿರುತ್ತೆ. So here you are able to observe only 2 heavy chains. So one end of the heavy chain that is forming the globular head-like structure. Each head is carrying 2 lighter chains. Totally 4 plus 2 ಏನಾಗುತ್ತೆ? 6 ಆಗುತ್ತೆ. Both globular and also the cross arm that is forming the HMM, that is nothing but heavy myoromyosin. Next ಇಲ್ಲಿಗೆ ಬಂದ್ರೆ the tail portion that is helically coiled, spirally twisted, that's nothing but light myoromyosin anta heltivi. So observe here, you can easily clearly understood. So whatever that I have explained there, that I have written here, enide actin, so that you can say thin one, thin filament, thin filament. ಇದೊಂದು ಅರ್ಥ ಆದ್ರೆ ಸೊ ಪ್ರೀವಿಯಸ್ ಆಗಿ ಎಕ್ಸ್ಪ್ಲೇನ್ ಮಾಡಿರೋದೆಲ್ಲ ಕಂಪ್ಲೀಟ್ ಆಗಿ ಅರ್ಥ ಆಗತ್ತೆ ಅಂತ ಅರ್ಥ. ಓಕೆ, ನೋಡಿ ಇಲ್ಲಿ ಆಕ್ಟಿನ್ ಇದೆ, ದಿಸ್ ಇಸ್ ದ thin filament. 2 F actin are present, they are helically coiled. So for example, if I am writing like this, see here the number of globules are present. So you can observe, so these are commonly known as, ಇದನ್ನ ನಾವು helically coiled ಅಂತ ಹೇಳ್ತೀವಿ. ಒಂದು ಈ ತರ ಹೋಗಿದೆ, ಇನ್ನೊಂದು ಸ್ಪೈರಲಿ ಅರೇಂಜ್ ಆಗಿದೆ ಈ ತರ. ಓಕೆ, ಸೊ ಆ ಎರಡು ಸ್ಟ್ರಕ್ಚರ್ಗಳಿಗೆ ನಾವು 2F actin ಅಂತ ಹೇಳ್ತಾ ಇದೀವಿ, ಹೆಲಿಕಲಿ ಕಾಯಿಲ್ಡ್. F actin polymer of monomeric G actins. ಇಲ್ಲಿ ಒಂದೊಂದು ಯೂನಿಟ್ಗಳಿದೆಯಲ್ಲ, these units are commonly called G actin. These are the monomers of F actin. These are the monomers of F actin. So that's why we are saying F actin is the polymer of monomeric G actins ಅಂತ ಹೇಳ್ಬಿಟ್ಟು. ಓಕೆ, ಸೊ ತುಂಬಾನೇ G actins ಗಳು ಸೇರಿ ಏನಾಗಿರುತ್ತೆ, ಒಂದು F actin ಫಾರ್ಮೇಶನ್ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ 2 filaments of another protein, as I said, ಅದರ ಮೇಲ್ಭಾಗದಲ್ಲಿ ಎರಡು ಪ್ರೋಟೀನ್ಸ್ ಗಳ ಲೈನ್ ಹೋಗಿದೆ, ನೋಡಿದಿರಲ್ವಾ? ಸೊ 2 filaments, they are running like this. 2 filaments of another protein, so they are called tropomyosin, runs closer to the F actin. Tropomyosin ಏನಾಗ್ತಾ ಇದೆ, ಆಕ್ಟಿನ್ F actin ಗೆ ಕ್ಲೋಸರ್ ಆಗಿ ರನ್ ಆಗ್ತಾ ಇರುತ್ತೆ ಈ ತರ. ಓಕೆ, ಹೆಲಿಕಲಿ ಕಾಯಿಲ್ಡ್. ಸೊ ದಟ್ ಇಸ್ ನಥಿಂಗ್ ಬಟ್ ಟ್ರೋಪೋಮಯೋಸಿನ್. ಈಗ ಟ್ರೋಪೋನಿನ್ ಎಲ್ಲಿ ಬರುತ್ತೆ ನೋಡಿ ಇಲ್ಲಿ. ಸೊ ಟ್ರೋಪೋಮಯೋಸಿನ್ ಹ್ಯಾವ್ ಕಾಂಪ್ಲೆಕ್ಸ್ ಪ್ರೋಟೀನ್, ದೇ ಆರ್ ಕಾಲ್ಡ್ ಟ್ರೋಪೋನಿನ್. ಅದರ ಮೇಲ್ಭಾಗದಲ್ಲಿ ದೇರ್ ಯು ಕ್ಯಾನ್ ಅಬ್ಸರ್ವ್ ದ ಸ್ಟ್ರಕ್ಚರ್, ವೈಟ್ ಕಲರ್ಲಿ ಬರಿತಾ ಇದ್ದೀನಿ, ಈ ತರ ಮೂರು ಸ್ಟ್ರಕ್ಚರ್ಗಳಿದೆಯಲ್ಲ. ಸೊ ದೀಸ್ ಕಾಂಪ್ಲೆಕ್ಸ್ ಪ್ರೋಟೀನ್ಸ್ ದೇ ಆರ್ ಕಾಲ್ಡ್ ಟ್ರೋಪೋನಿನ್. ಓಕೆ, ಸೊ ಮೊದಲು G actin ಇದೆ, ಗ್ಲಾಬ್ಯುಲಾರ್ ಆಕ್ಟಿನ್ಸ್ಗಳಿದೆ. ಸೊ ನಂಬರ್ ಆಫ್ ಗ್ಲಾಬ್ಯುಲಾರ್ ಆಕ್ಟಿನ್ಸ್ ದೇ ಕನೆಕ್ಟ್ ಟುಗೆದರ್ ಟು ಫಾರ್ಮ್ F actin. F actin ಆಯ್ತು. ಸೊ F actin ಇಸ್ ದ ಪಾಲಿಮರ್ ಆಫ್ ಮಾನೋಮೆರಿಕ್ G actin ಅಂತ ಹೇಳ್ದೋ. ನೆಕ್ಸ್ಟ್ ಅದರ ಮೇಲ್ಭಾಗದಲ್ಲಿ ಸೊ closely associated proteins are running over the F actin. ಒಂದು ಪ್ರೋಟೀನ್ ರನ್ ಆಗ್ತಾ ಇದೆ, that is nothing but tropomyosin. ಅದರ ಮೇಲ್ಭಾಗದಲ್ಲಿ ಒಂದು ಕಾಂಪ್ಲೆಕ್ಸ್ ಪ್ರೋಟೀನ್ ಇದೆ, and that is nothing but troponin. Now troponin masks the binding sites for the myosin. ಇದರ ಕೆಲಸ ಏನಪ್ಪಾ ಅಂತ ಹೇಳಿದ್ರೆ, this masks the what is that binding site for myosin. ಮಯೋಸಿನ್ ಗೆ ಬೈಂಡಿಂಗ್ ಸೈಟ್ ಅನ್ನ ಮಾಸ್ಕ್ ಮಾಡೋದು ಮತ್ತೆ ಇನಿಶಿಯೇಟ್ ಮಾಡೋದು ಇದ್ರ ಕೆಲಸ ಆಗಿರುತ್ತೆ. ಯಾವ್ದು?
ಟ್ರೋಪೋನಿಂದು. ನೆಕ್ಸ್ಟ್ ಸೆಕೆಂಡ್ ಸ್ಟ್ರಕ್ಚರ್ ನೋಡಿದ್ವಲ್ಲ ಮಯೋಸಿನ್, ಹೆಲಿಕಲಿ ಕಾಯಿಲ್ಡ್ ಅಂಡ್ ದೇರ್ ಇಸ್ ಎ ಗ್ಲಾಬ್ಯುಲರ್ ಹೆಡ್. ಸೊ ಅದಿದೆ ನೋಡಿ ಇಲ್ಲಿ ಇವಾಗ. ಸೊ ಮಯೋಸಿನ್ ಇಟ್ ಇಸ್ ನಥಿಂಗ್ ಬಟ್ ದ thick filament and 6 polypeptide chains are present. 6 polypeptide chains ಗಳಿರುತ್ತೆ. 2 are heavy and 4 are light chains. 2 are helically coiled with tail and head region. 2 heavy ಇರುತ್ತೆ, 4 light chains ಇರುತ್ತೆ. 2 are helically coiled. 2 heavy chains ಗಳಿರೋದು helically coiled ಆಗಿರುತ್ತೆ with tail and head region. ಸೊ ಒಂದು ಎಂಡ್ ಅಲ್ಲಿ ಅದು ಟೈಲ್ ಅನ್ನು ಫಾರ್ಮ್ ಮಾಡಿದ್ರೆ ಇನ್ ಅನದರ್ ಎಂಡ್ ದಟ್ ಈಸ್ ಫಾರ್ಮಿಂಗ್ ಎ ಗ್ಲಾಬ್ಯುಲರ್ ಹೆಡ್ ಅನ್ನ ಫಾರ್ಮ್ ಮಾಡ್ತಾ ಇರುತ್ತೆ. ನೆಕ್ಸ್ಟ್ 4 ಲೈಟ್ ಚೈನ್ಸ್ ಆರ್ ಪ್ರೆಸೆಂಟ್ ಆನ್ ದ ಹೆಡ್ ರೀಜನ್. ಈಚ್ ಹೆಡ್ ರೀಜನ್ ಗ್ಲಾಬ್ಯುಲರ್ ರೀಜನ್ ಹ್ಯಾವಿಂಗ್ 2 ಲೈಟರ್ ಚೈನ್ಸ್ ಅಲ್ಲಿ ಇರುತ್ತೆ. ಸೊ ದಟ್ ಈಸ್ ಹ್ಯಾವಿಂಗ್ ದ ATP binding site as well as, so here you have observed that one, okay na, actin binding site and ATP binding site head region ಅಲ್ಲಿ ಇರುತ್ತೆ. ಸೊ ಇದನ್ನೇ ನಾವು ಆಕ್ಟಿನ್ ಮತ್ತೆ ಮಯೋಸಿನ್ ಸ್ಟ್ರಕ್ಚರ್ ಅಂತ ಹೇಳೋದು. ಕಾಂಟ್ರಾಕ್ಟೈಲ್ ಪ್ರೋಟೀನ್ಸ್ ಯಾವ್ಯಾವುದು? ಕಾಂಟ್ರಾಕ್ಟೈಲ್ ಪ್ರೋಟೀನ್ಸ್ ಆಕ್ಟಿನ್ ಮತ್ತೆ ಮಯೋಸಿನ್. ಆಕ್ಟಿನ್ ಅಂತ ಬಂದ ತಕ್ಷಣ ನೀವು ಮೈಂಡ್ ಅಲ್ಲಿ ಇರಬೇಕಾಗಿರೋದು ಐಸೋಟ್ರೋಪಿಕ್ ಥಿನ್ ಫಿಲಮೆಂಟ್ಸ್ ಅಂತ ಹೇಳ್ಬಿಟ್ಟು ಐ ಬ್ಯಾಂಡ್ಸ್ ಅಂತ. ಸೊ ಅದೇ ತರ ಮಯೋಸಿನ್ ಅಂತ ಬಂದಾಗ ಡಾರ್ಕ್ ಆಗಿರುತ್ತೆ, ಥಿಕ್ ಆಗಿರುತ್ತೆ, ಅನೈಸೋಟ್ರೋಪಿಕ್ ಎ ಬ್ಯಾಂಡ್ ಅಂತ ಹೇಳ್ತೀವಿ. ಓಕೆ, ಸೊ ನೆಕ್ಸ್ಟ್ HMM ಮತ್ತೆ LMM ಅಂತ ಹೇಳಿದ್ರೆ ಹೆವಿ ಮಿಯೋರೊಮೈಸಿನ್ ಅಂಡ್ ಆಲ್ಸೋ ಲೈಟ್ ಮಿಯೋರೊಮೈಸಿನ್. ಹೆವಿ ಮಿಯೋರೊಮಯೋಸಿನ್ that is including the short arm along with the the head region, heavy part, and the next part ಇದೆಯಲ್ಲ tail part, so ಅದನ್ನ ನಾವು light ಮಿಯೋರೊಮೈಸಿನ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಮೆಕ್ಯಾನಿಸಮ್ ಆಫ್ ಮಸಲ್ ಕಾಂಟ್ರಾಕ್ಷನ್ ಹೇಗಾಗುತ್ತೆ? ಸೊ ಯು ಕ್ಯಾನ್ ಅಬ್ಸರ್ವ್, ಸಾರಿ, and there is a diagram. Yes, this diagram that indicates the entire process. ಈ ಡಯಾಗ್ರಾಮ್ ಅಲ್ಲಿ ಏನಿದೆ ಅದನ್ನ ಇವಾಗ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ ಯಾವ ತರ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು. ಹಿಯರ್ ಇಸ್ ದ ಮಯೋಸಿನ್ ಫಿಲಮೆಂಟ್ ಇದೆ. ಓಕೆ, ದೇರ್ ಯು ಕ್ಯಾನ್ ಅಬ್ಸರ್ವ್ ದ ಮಯೋಸಿನ್ ಫಿಲಮೆಂಟ್ ಅಂಡ್ ದೇರ್ ಇಸ್ ಅ ಆಕ್ಟಿನ್ ಫಿಲಮೆಂಟ್ ಅಂಡ್ ಯು ನೋ ದೇರ್ ಇಸ್ ಅ ಬೈಂಡಿಂಗ್ ಸೈಟ್. ಎಲ್ಲಿರುತ್ತೆ? ದಟ್ ಈಸ್ ಪ್ರೆಸೆಂಟ್ ಇನ್ ದ ಗ್ಲಾಬ್ಯುಲರ್ ಹೆಡ್ ರೀಜನ್ ಆಫ್ ದ ಮಯೋಸಿನ್. ATP ಬೈಂಡಿಂಗ್ ಸೈಟ್, ಆಕ್ಟಿನ್ ಬೈಂಡಿಂಗ್ ಸೈಟ್ ಎರಡೂ ಕೂಡ ಇಲ್ಲೇ ಇರೋದು. ಬೈಂಡ್ ಆಗುತ್ತೆ, ಕಾಂಟ್ರಾಕ್ಟ್ ಆಗುತ್ತೆ, ಕ್ರಾಸ್ ಬ್ರಿಡ್ಜ್ ಫಾರ್ಮೇಶನ್ ಆಗುತ್ತೆ. ಮಯೋಸಿನ್ ಹೆಡ್ ಈಸ್ ಮೂವಿಂಗ್ ಹೈಡ್ ಅಂಡ್ ಏನಾಗುತ್ತೆ ಇಲ್ಲಿ ಕಾಂಟ್ರಾಕ್ಷನ್, ಫಾರ್ಮೇಶನ್ ಆಫ್ ದ ಕ್ರಾಸ್ ಬ್ರಿಡ್ಜ್ ಫಾರ್ಮೇಶನ್ ಆಗುತ್ತೆ. ಸೊ ಇಲ್ಲೇನಾಗುತ್ತೆ ATP ಅನ್ನೋದು ಬ್ರೇಕ್ ಡೌನ್ ಆಗಿ ADP ಆಗುತ್ತೆ, ಅಡಿನೋಸಿನ್ ಡೈಫಾಸ್ಫೇಟ್ ಆಗುತ್ತೆ. ಸ್ಲೈಡಿಂಗ್ ಅಂಡ್ ಆಲ್ಸೋ ರೊಟೇಷನ್ ಇಸ್ ಹ್ಯಾಪನಿಂಗ್ ಅಂಡ್ ಫೈನಲಿ ಬ್ರೇಕಿಂಗ್ ಆಫ್ ಕ್ರಾಸ್ ಬ್ರಿಡ್ಜ್. ಮತ್ತೆ ಕ್ಯಾಲ್ಸಿಯಂ ಓವರ್ ಪ್ರೊಡ್ಯೂಸ್ ಆಗಿ ಏನಾಗುತ್ತೆ, ಅದು ಕ್ರಾಸಿಂಗ್ ಏನಾಗುತ್ತೆ, ಬ್ರೇಕ್ ಆಗುತ್ತೆ. ಇದನ್ನ ಇವಾಗ ಇಲ್ಲಿ ಎಕ್ಸ್ಪ್ಲೈನ್ ಮಾಡೋಣ. ಜಸ್ಟ್ ಅಬ್ಸರ್ವ್ ಹಿಯರ್. ಫಸ್ಟ್ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಅಂತ ಫಸ್ಟ್ ತಿಳ್ಕೊಬೇಕು. ದೇರ್ ಈಸ್ ಅ ಜಂಕ್ಷನ್ ಪ್ರೆಸೆಂಟ್ ಬಿಟ್ವೀನ್ ದ ನ್ಯೂರಾನ್ ಅಂಡ್ ಆಸ್ ವೆಲ್ ಆಸ್ ದ ಮಸಲ್. ಅಬ್ಸರ್ವ್ ದಿಸ್ ಸ್ಟ್ರಕ್ಚರ್. ದಿಸ್ ಈಸ್ ದ ಮಸಲ್. ಇದನ್ನ ಮಸಲ್ ಅಂತ ಕನ್ಸಿಡರ್ ಮಾಡ್ಕೊಂಡ್ರೆ you know that muscles are receiving the responses from the central nervous system. Central nervous system in the response anna receive ಮಾಡ್ಕೊಳ್ಳುತ್ತೆ. And considering here this is the neuron end, nerve end, synaptic knob ಅಂತ ಹೇಳ್ತೀವಿ. ಇಲ್ಲಿ synaptic knob ಇದೆ. Okay, and here you know that some chemicals are present, that is nothing but neurotransmitters. Okay, whenever the nervous system sends ದ ಮೆಸೇಜ್ ಅನ್ನ ಸೆಂಡ್ ಮಾಡಿದಾಗ, ಈಗ ಯಾವುದೋ ಒಂದು ಟಚ್ ಅಂತ ರೆಸೆಪ್ಟಾರ್ ಇರುತ್ತೆ ಅಂತ ತಿಳ್ಕೊಂಡು ಅದನ್ನ ಹಾರ್ಟ್ ಅಂತ ಹೇಳ್ತೀವಿ. ವಿ ಆರ್ ರಿಸೀವಿಂಗ್ ದಟ್ ವಿತ್ ದ ಹೆಲ್ಪ್ ಆಫ್ ರೆಸೆಪ್ಟಾರ್ ಅಂಡ್ ಮೂವಿಂಗ್ ಟುವರ್ಡ್ಸ್ ದ ಸ್ಪೈನಲ್ ಕಾರ್ಡ್ ವಿತ್ ದ ಹೆಲ್ಪ್ ಆಫ್ ಸೆನ್ಸರಿ ನ್ಯೂರಾನ್. ಅಂಡ್ ಅವರ್ ಸ್ಪೈನಲ್ ಕಾರ್ಡ್ ಇಂಟರ್ಪ್ರೆಟ್ಸ್ ವಿತ್ ಇನ್ ಅ ಫ್ರಾಕ್ಷನ್ ಆಫ್ ಎ ಸೆಕೆಂಡ್ ಅಂಡ್ ಟೆಲಿಂಗ್ ದಟ್ ಸೊ ವಿತ್ಡ್ರಾ ಯುವರ್ ಹ್ಯಾಂಡ್. ಓಕೆ, ಯಾವುದ್ರ ಮುಖಾಂತರ ಹೇಳ್ತಾ ಇದೆ? ಬೈ ಸೆಂಡಿಂಗ್ ದ ಇನ್ಫಾರ್ಮೇಶನ್ ಥ್ರೂ ಆರ್ ವಯಾ ದ ಮೋಟಾರ್ ನ್ಯೂರಾನ್. So the message which are coming from the motor neuron, so towards here there is a junction that is called neuromuscular junction. ಈ junction ಅಲ್ಲಿ ಇದೆ ಇವಾಗ. So ಇಲ್ಲೇನಾಗುತ್ತೆ, some chemicals are being released. Those chemicals which are being released from the neuromuscular junction, they are called neurotransmitters ಅಂತ ಹೇಳ್ತೀವಿ. Neurotransmitters. So that neurotransmitter is called acetylcholine. What is that? Acetylcholine. ಯಾವಾಗ ಅರ್ಥ ಆಯ್ತಾ ಇವಾಗ? Once we have received the response and from the brain or the spinal cord, response ಬಂದ ತಕ್ಷಣ in the
place where the muscle and the neuron joins. That is nothing but neuromuscular junction. The neurotransmitters are being produced. These are the chemicals. That neurotransmitter is nothing but acetylcholine. Now, it generates the action potential in the sarcolemma. ಈಗ ಈ ಕೆಮಿಕಲ್ ಏನ್ ಮಾಡುತ್ತೆ, ಸಾರ್ಕೋಲೆಮಾದಲ್ಲಿ ಆಕ್ಷನ್ ಪೊಟೆನ್ಷಿಯಲ್ ಅನ್ನ ಜನರೇಟ್ ಮಾಡುತ್ತೆ. ಅಗೈನ್ ಸಾರ್ಕೋಲೆಮಾ ಅಂತ ಹೇಳಿದ್ರೆ ನೀವು ಆಗ ದಿಸ್ ಇಸ್ ದ ಪ್ಲಾಸ್ಮಾ ಮೆಂಬ್ರೇನ್ ಆಫ್ ದ ಮಸಲ್ ಫೈಬರ್ ಆರ್ ದ ಮಯೋಫೈಬ್ರಿಲ್. ಓಕೆ, ಅಲ್ಲಿ ಆಕ್ಷನ್ ಪೊಟೆನ್ಷಿಯಲ್ ಜನರೇಟ್ ಆಯಿತು. ನೌ ದ ಕ್ಯಾಲ್ಸಿಯಂ ಅಯಾನ್ಸ್ ಈಸ್ ರಿಲೀಸ್ಡ್ ಇನ್ ದ ಸಾರ್ಕೋಪ್ಲಾಸಮ್. ನೌ ಸಾರ್ಕೋಪ್ಲಾಸಮ್ ಅಲ್ಲಿ ಯು ನೋ ದಟ್ storehouse of the calcium ion, that is nothing but sarcoplasmic reticulum. So now here inside the sarcoplasm calcium ions are being released. Ali calcium ion release aagta ide. Next, this calcium bind with the troponin. Elli bantu ivaga? These are the proteins, complex proteins present over the another protein filament, that is nothing but tropomyosin. Okay, so this calcium binds with the troponin on the actin filament exposed to the active site of the myosin. Myosin ನಲ್ಲಿ ಆಕ್ಟಿವ್ ಸೈಟ್ ಇದೆ. ಯಾವುದದು? ಅಲ್ಲಿ ಎರಡು ಆಕ್ಟಿವ್ ಸೈಟ್ಗಳಿದ್ದವು ನಾವು, ATP ಬೈಂಡಿಂಗ್ ಸೈಟ್ ಮತ್ತೆ ಆಕ್ಟಿನ್ ಬೈಂಡಿಂಗ್ ಸೈಟ್ ಅಂತ ಹೇಳ್ಬಿಟ್ಟು. ಸೊ ಅದನ್ನ ಆಕ್ಟಿವೇಟ್ ಮಾಡುತ್ತೆ, ಆರ್ ಇಟ್ ಮೇ ಬಿ ಎಕ್ಸ್ಪೋಸ್ಡ್. ಸೊ ನಾವ್ ದಿಸ್ ಈಸ್ ಬೀಯಿಂಗ್ ಎಕ್ಸ್ಪೋಸ್ಡ್ ಟು ದ ಆಕ್ಟಿವ್ ಸೈಟ್ ಆಫ್ ದ ಮಯೋಸಿನ್. ಓಕೆನಾ? ನಾವ್ ಮಯೋಸಿನ್ ಬೈಂಡ್ಸ್ ಟು ದ ಎಕ್ಸ್ಪೋಸ್ಡ್ ಆಕ್ಟಿವ್ ಸೈಟ್ ಆನ್ ಆಕ್ಟಿನ್. ಇವಾಗ ಮಯೋಸಿನ್ ಏನಾಗುತ್ತೆ, ಆಕ್ಟಿನ್ ಸೈಟ್ ಅಲ್ಲಿ ಎಕ್ಸ್ಪೋಸ್ ಆಗಿರೋದಕ್ಕೆ ಬೈಂಡ್ ಆಗುತ್ತೆ. ಓಕೆ, ಅದನ್ನೇ ನೀವಿಲ್ಲಿ ನೋಡಿದ್ದು. ನೌ ಹಿಯರ್ ಇಟ್ ಈಸ್ ಬೈಂಡಿಂಗ್ ಟು ದ ಎಕ್ಸ್ಪೋಸ್ಡ್ ಪಾರ್ಟ್ ಆಫ್ ದ ಆಕ್ಟಿನ್. ಸೊ ಅದು ಬೈಂಡ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ಆಫ್ಟರ್ ದಾಟ್ ಯೂಸಿಂಗ್ ದ ಎನರ್ಜಿ. ಯಾವುದಕ್ಕೆ ಎನರ್ಜಿ ಬೇಕಾಗುತ್ತೆ? ಎಲ್ಲಿಂದ ಬಂತು? ಫ್ರಮ್ ದ ಹೈಡ್ರೋಲೈಸಿಸ್ ಆಫ್ ದ ATP ಹೈಡ್ರೋಲೈಸಿಸ್ ಆಗಬೇಕಾದ್ರೆ ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. And that is utilized by this process. For this process, binding process ಗೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಅದಾದ್ಮೇಲೆ center and the Z lines are pulled, contraction takes place, myosin is relaxed. ಸೊ ಇವಾಗ ಮಯೋಸಿನ್ ರಿಲ್ಯಾಕ್ಸ್ ಆಗ್ತಾ ಇದೆ, ಜೊತೆಗೆ ಇಲ್ಲಿ ಏನಾಗ್ತಾ ಇದೆ, ಸೊ ದೀಸ್ ಟು ಸೆಂಟರ್ ಆಸ್ ವೆಲ್ ಆಸ್ ದ ಜಿ ಲೈನ್ಸ್, ಎರಡು ಜಿ ಲೈನ್ಸ್ಗಳಿರುತ್ತಲ್ಲ ಅವೆರಡು ಏನಾಗುತ್ತೆ, ಪುಲ್ಡ್ ಅಂಡ್ ಕಾಂಟ್ರಾಕ್ಷನ್ ವಿಲ್ ಟೇಕ್ಸ್ ಪ್ಲೇಸ್. ಇದಕ್ಕೀಗ ಆಪೋಸಿಟ್ ಇನ್ನೊಂದು ಆಗ್ಬೇಕು. ಇವಾಗ ಕಾಂಟ್ರಾಕ್ಷನ್ ಆಯ್ತಲ್ವಾ, ರಿಲ್ಯಾಕ್ಸ್ ಆಗ್ಬೇಕು. ಇವಾಗ ಯಾವ ತರ ರಿಲ್ಯಾಕ್ಸ್ ಆಗುತ್ತೆ? ಅಬ್ಸರ್ವ್ ಹಿಯರ್, ಹೈಡ್ರೋಲೈಸಿಸ್ ಆಫ್ ATP ಅಟ್ ಮಯೋಸಿನ್ ಹೆಡ್. ಅಲ್ಲಿ ಹೈಡ್ರೋಲೈಸಿಸ್ ಆಗ್ತಾ ಇದೆ. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ADP ಅಂಡ್ ಫಾಸ್ಫೇಟ್, ಸೊ ಬೋತ್ ಆರ್ ಬೀಂಗ್ ಹೈಡ್ರೋಲೈಸ್ಡ್. ಸೊ ಇವಾಗ ಕಂಟಿನ್ಯೂಸ್ ಫರ್ದರ್ ಸ್ಲೈಡಿಂಗ್ ವಿಲ್ ಟೇಕ್ಸ್ ಪ್ಲೇಸ್. ಹೈಡ್ರೋಲೈಸಿಸ್ ಕಂಟಿನ್ಯೂ ಆಗುತ್ತೆ, ಫರ್ದರ್ ಸ್ಲೈಡಿಂಗ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ನೌ ದ ಕ್ಯಾಲ್ಸಿಯಂ ಅಯಾನ್ಸ್ ಪಂಪ್ಡ್ ಬ್ಯಾಕ್ ಟು ದ ಸಾರ್ಕೋಲೆಮ್ಮಾ ಕವರಿಂಗ್ ದ ಆಕ್ಟಿವ್ ಸೈಟ್ ಆಫ್ ಆಕ್ಟಿನ್. ಇವಾಗ ಆಕ್ಟಿವ್ ಸೈಟ್ ಅನ್ನೋದು ಏನಾಗುತ್ತೆ, ಕವರ್ ಆಗುತ್ತೆ, ಮಾಸ್ಕ್ ಆಗುತ್ತೆ. ಸೊ ಪ್ರೀವಿಯಸ್ಲಿ ಅಲ್ಲಿ ಕ್ಯಾಲ್ಸಿಯಂ ಅಯಾನ್ ರಿಲೀಸ್ ಆದಾಗ ಏನಾಯ್ತು, ಸೊ ದ ಆಕ್ಟಿವ್ ಸೈಟ್ ಆಫ್ ದ ಆಕ್ಟಿನ್ ವಾಸ್ ಎಕ್ಸ್ಪೋಸ್ಡ್ ಫಾರ್ ದ ಮಯೋಸಿನ್, ಬಟ್ ನೌ ಇಟ್ ಈಸ್ ಮಾಸ್ಕ್ಡ್, ಓಕೆ, ಹಿಡನ್. ಸೊ ಅದು ಈಗ ಇನ್ಆಕ್ಟಿವ್ ಆಗುತ್ತೆ. Now the Z lines move back to their original position. Z line ಅನ್ನೋದು ಪುಲ್ ಆಗಿತ್ತು, ಕಾಂಟ್ರಾಕ್ಟ್ ಆಗಿತ್ತು. Now they are moving back to their original position. So causes the relaxation. ಇವಾಗ ಏನಾಗುತ್ತೆ, ರಿಲ್ಯಾಕ್ಸೇಷನ್ ಆಗುತ್ತೆ. So this is nothing but contraction and relaxation. So ಏನ್ ನೆನ್ಪಿಡ್ಕೊಬೇಕು ಇಲ್ಲಿ, ಕಾಂಟ್ರಾಕ್ಷನ್ ಮತ್ತು ರಿಲ್ಯಾಕ್ಸೇಷನ್ ಆಗ್ತಾ ಇರೋದು ಪ್ರೋಟೀನ್ಸ್ಗಳ ಮುಖಾಂತರ. ಯಾವ್ಯಾವ ಪ್ರೋಟೀನ್ಸ್ಗಳು ಎಲ್ಲ ವರ್ಡ್ ನೆನಪಲ್ಲಿರಲಿ. ಇವಾಗ ಎಫ್ ಆಕ್ಟಿನ್, ಜಿ ಆಕ್ಟಿನ್, ಅದ್ರ ಮೇಲ್ಭಾಗದಲ್ಲಿ ಟ್ರೋಪೋಮಯೋಸಿನ್, ಟ್ರೋಪೋನಿನ್. ಓಕೆ, ನಾ ಟ್ರೋಪೋನಿನ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ದಟ್ ಬಿಕಮ್ಸ್ ದ ಆಕ್ಟಿವ್ ಸೈಟ್ ಅಂಡ್ ಇಟ್ ಈಸ್ ಎಕ್ಸ್ಪೋಸ್ಡ್ ಕ್ಯಾಲ್ಸಿಯಂ ಅಯಾನ್ ರಿಲೀಸ್ ಆದಾಗ. ಸೊ ಅದೇ ತರ ಏನಾಗುತ್ತೆ, ಸೊ ದಟ್ ಟು ದಟ್ ಆಕ್ಟಿವ್ ಸೈಟ್ ಮಯೋಸಿನ್ ಗೆಟ್ ಅಟ್ಯಾಚ್ಡ್ ಅಂಡ್ ಸೆಂಟರ್ ಲೈನ್ ಆಸ್ ವೆಲ್ ಆಸ್ ದ ಜಿ ಲೈನ್ ಗೆಟ್ ಪುಲ್ಡ್ ಅಂಡ್ ಕಾಂಟ್ರಾಕ್ಷನ್ ವಿಲ್ ಟೇಕ್ಸ್ ಪ್ಲೇಸ್. ಮತ್ತೆ ಅದು ಕಂಟಿನ್ಯೂ ಆಗ್ತಾ ಹೈಡ್ರೋಲೈಸಿಸ್ ATP ಆಗ್ತಾ ಏನಾಗುತ್ತೆ, ಅಗೈನ್ ದ ಕ್ಯಾಲ್ಸಿಯಂ ಅಯಾನ್ಸ್ ಪಂಪ್ ಬ್ಯಾಕ್ ಟು ದ ಸಾರ್ಕೋಲೆಮ್ಮಾ. ವಾಪಸ್ ಅದೇನಾಗುತ್ತೆ, ರಿಟರ್ನ್ ಆದಾಗ ಅಗೈನ್ ಕವರಿಂಗ್ ದ ಆಕ್ಟಿವ್ ಸೈಟ್ ಆಫ್ ದ ಆಕ್ಟಿನ್, ಅದು ಕವರ್ ಆಗುತ್ತೆ ಆಕ್ಟಿವ್ ಸೈಟ್. ಸೊ ನಾವ್ ದ ರಿಲ್ಯಾಕ್ಸೇಷನ್ ವಿಲ್ ಟೇಕ್ಸ್ ಪ್ಲೇಸ್, ರಿಲ್ಯಾಕ್ಸೇಷನ್ ಆಗುತ್ತೆ. ಸೊ ದಟ್ ಈಸ್ ರೆಪ್ರೆಸೆಂಟೆಡ್ ಇನ್ ದಿಸ್ ಡಯಾಗ್ರಾಮ್. ಸೊ ದಿಸ್ ಈಸ್ ದ ಫಸ್ಟ್ ಪೋರ್ಷನ್ ಈಸ್ ದ ಆಕ್ಟಿನ್ and this is the myosin. Okay, here is having the ATP binding site and also actin binding site. So ಎರಡು ಕೂಡ ಯಾವ ತರ ನೋಡಿ, ಕ್ರಾಸ್ ಬ್ರಿಡ್ಜ್ ಅನ್ನ ಫಾರ್ಮ್ ಆಗ್ತಾ ಇದೆ, ಕ್ರಾಸ್ ಬ್ರಿಡ್ಜ್ ಈ ತರ ಫಾರ್ಮ್ ಆಗ್ತಾ ಇದೆ. ಅಂಡ್ ಫೈನಲಿ ಇಟ್ ಈಸ್ ಸ್ಲೈಡಿಂಗ್
rotating contraction is being takes place. Okay, ಮತ್ತೆ ಅದು ರಿಲೀಸ್ ಆದಾಗ ಏನಾಗುತ್ತೆ, ದಟ್ ಕಮ್ಸ್ ಬ್ಯಾಕ್ ಟು ದ ನಾರ್ಮಲ್ ಪೊಸಿಷನ್. ಓಕೆ, ಸೊ ಮೆಕ್ಯಾನಿಸಮ್. ನೌ ಸ್ಕೆಲಿಟಲ್ ಸಿಸ್ಟಮ್. ಸರ್ ಇದರಲ್ಲಿ ಈ ಪಾರ್ಟ್ ಅಲ್ಲಿ ಏನ್ ತುಂಬಾ ಇಂಪಾರ್ಟೆಂಟ್, ನಂಬರ್ ಆಫ್ ಬೋನ್ಸ್ ಆರ್ ಇಂಪಾರ್ಟೆಂಟ್. ನಂಬರ್ ಆಫ್ ಬೋನ್ಸ್, ನಂಬರ್ ಆಫ್ ಡಿಫರೆಂಟ್ ಬೋನ್ಸ್, ಎಲ್ಲೆಲ್ಲಿ ಯಾವ ತರ ಬೋನ್ಸ್ ಗಳಿರುತ್ತೆ, ಯಾವ ಜಾಯಿಂಟ್ಸ್ ಗಳಿರುತ್ತೆ, ಟೈಪ್ಸ್ ಆಫ್ ಜಾಯಿಂಟ್ಸ್ ಆರ್ ಇಂಪಾರ್ಟೆಂಟ್. ಜಸ್ಟ್ ಅಬ್ಸರ್ವ್ ಹಿಯರ್ ಸ್ಕೆಲಿಟಲ್ ಸಿಸ್ಟಮ್. ಫಸ್ಟ್ ಜನರಲ್ ಆಗಿ ತಿಳ್ಕೊಳ್ತಾ ಹೋಗೋಣ ಏನಿರುತ್ತೆ. ಸ್ಕೆಲಿಟಲ್ ಸಿಸ್ಟಮ್, ಇಟ್ಸ್ ಅ ಸಪೋರ್ಟಿವ್ ಸ್ಟ್ರಕ್ಚರ್ ಆಫ್ ದ ಬಾಡಿ ಆರ್ ಫಾರ್ ದ ಬಾಡಿ. ಇಟ್ ಪ್ರೊವೈಡ್ಸ್ ದ ಸ್ಟ್ರಕ್ಚರ್, ಸಪೋರ್ಟ್ ಅಂಡ್ ಪ್ರೊಟೆಕ್ಷನ್. ನೋಡಿ ಅಲ್ಲಿ ಅದಕ್ಕೋಸ್ಕರ ಒಂದು ಸಪೋರ್ಟ್ ಅನ್ನು ಕೊಡ್ತಾ ಇದೆ. ಪ್ರೊಟೆಕ್ಟರ್ ಆಫ್ ಇಂಪಾರ್ಟೆಂಟ್ ಇಂಟರ್ನಲ್ ಆರ್ಗನ್ಸ್, ಎಲ್ಲಾ ಇಂಟರ್ನಲ್ ಆರ್ಗನ್ಸ್ಗಳು, ಡೆಲಿಕೇಟೆಡ್ ಇಂಟರ್ನಲ್ ಆರ್ಗನ್ಸ್, ದೇ ಆರ್ protected by the skeletal system only. For example, brain is covered by the cranium or the skull. Heart, lungs are covered by the sternum and the rib cages. The spinal cord is covered by the vertebral column. And most of the abdominal organs, they are covered by the pelvic girdle. So ee tara ಏನು ಮಾಡ್ತಾ ಇದೆ, ಪ್ರೊಟೆಕ್ಟ್ ಮಾಡ್ತಾ ಇದೆ. And reservoir of minerals like phosphorus and calcium. You know, ಈಗ ನಮ್ಮ ಬೋನ್ ಸ್ಟ್ರೆಂತ್ ಆಗಬೇಕು ಅಂತ ಹೇಳಿದ್ರೆ ಫಾಸ್ಫರಸ್ ಮತ್ತೆ ಕ್ಯಾಲ್ಸಿಯಂ ಇರಬೇಕು. ಅವೆಲ್ಲ ಎಲ್ಲಿ ಸ್ಟೋರ್ ಆಗ್ತಾ ಇದೆ, ದೇ ಆರ್ ಸ್ಟೋರಿಂಗ್ ಇನ್ಸೈಡ್ ದ ಬೋನ್ಸ್ ಇಟ್ ಸೆಲ್ಫ್ ಅಂಡ್ ಫೆಸಿಲಿಟೇಟ್ಸ್ ದ ಮೂವ್ಮೆಂಟ್. ಲೀವರ್ಸ್ ಆನ್ ಮಸಲ್ಸ್ ಆಕ್ಟ್ ಆನ್ ಪ್ರೊಡ್ಯೂಸಿಂಗ್ ದ ಮೂವ್ಮೆಂಟ್. ಈಗ ನಾವು ಮೂವ್ ಆಗಬೇಕು ಅಂತ ಹೇಳಿದ್ರೆ, ಮೂವ್ಮೆಂಟ್ ಅನ್ನು ಶೋ ಮಾಡಬೇಕು ಅಂತ ಹೇಳಿದ್ರೆ ಮಸ್ಕ್ಯುಲರ್ ಮೂವ್ಮೆಂಟ್ ಅಂತ ಹೇಳ್ತೀವಿ. ಅಲ್ಲಿ ಕೆಲವು ಮಸಲ್ಸ್ಗಳು, ಎಸ್ಪೆಷಲಿ ಸ್ಕೆಲಿಟಲ್ ಮಸಲ್ಸ್ ಆರ್ ವೆರಿ ಎಸೆನ್ಷಿಯಲ್. ಸೊ ಹಾಗಾಗಿ ಮಸಲ್ಸ್ ಜೊತೆ ಅಸೋಸಿಯೇಟ್ ಆಗಿ ಮೂವ್ಮೆಂಟ್ ಅನ್ನು ಏನು ಮಾಡುತ್ತೆ, ಫೆಸಿಲಿಟೇಟ್ ಮಾಡುತ್ತೆ. Contains blood producing cells called bone marrow. So long hollow bone cavities having the fluid called bone marrow. So that bone marrow is responsible for the production of the blood cells, hemopoiesis, erythropoiesis ಅಂತ ಕೇಳಿರ್ತೀರಾ ನೀವು. ಸೊ ಅಲ್ಲಿಂದ ಬ್ಲಡ್ ಸೆಲ್ಸ್ಗಳು ಫಾರ್ಮ್ ಆಗುತ್ತೆ. ದಿಸ್ ಈಸ್ ದ ಜನರಲ್ ಇನ್ಸ್ಟ್ರಕ್ಷನ್ ಅಬೌಟ್ ದ general feature of the skeletal system. Now we need to talk about the two principal divisions of the skeletal system. ಇಲ್ಲಿಂದಾನೆ ಕ್ವೆಶ್ಚನ್ಸ್ ಗಳ ರೈಸ್ ಆಗೋದು. Two important or principal divisions of the skeletal systems are commonly known as axial skeletal system and appendicular skeletal system. Appendicular skeletal system that is related to limbs. ಅದು ಲಿಮ್ಸ್ ಗೆ ಅಸೋಸಿಯೇಟ್ ಆಗಿರೋದು. ಓಕೆ, ಅಂದ್ರೆ ಮೂವ್ಮೆಂಟ್ ಗೆ ಸಹಾಯ ಮಾಡುತ್ತೆ. ಬಟ್ ಇಲ್ಲಿಗೆ ಬಂದ್ರೆ ಲೋಕೋಮೋಷನ್ ಗೆ ಸಹಾಯ ಮಾಡುತ್ತೆ. ಇಲ್ಲಿಗೆ ಬಂದ್ರೆ axial skeletal system, there you can observe the number of skeletal systems are present. ನಂಬರ್ಗಳು ತುಂಬಾ ಇಂಪಾರ್ಟೆಂಟ್. ಇಫ್ ಯು ವಾಂಟ್ ಪ್ಲೀಸ್ ಟೇಕ್ ದ ಸ್ಕ್ರೀನ್ ಶಾಟ್ ಅಂಡ್ ಪ್ರಾಕ್ಟೀಸ್ ದಿಸ್ ಒನ್. ಏನೇನಿದೆ ನೋಡೋಣ ಇವಾಗ. ಸೊ ವಾಟ್ ಆರ್ ದೇ? ಎಸ್, ಹಿಯರ್ ಸ್ಕಲ್. ಸೊ ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ಬೋನ್ಸ್ ವಿಚ್ ಕಮ್ಸ್ ಅಂಡರ್ ದ axial skeletal system ಅಂತ ಕೇಳಿದ್ರೆ ಸ್ಕಲ್, ಹ್ಯೂಯಿಡ್, ವರ್ಟಿಬ್ರಲ್ ಕಾಲಮ್, ಸ್ಟರ್ನಮ್ ಅಂಡ್ ರಿಬ್ಸ್ ಇದೆಲ್ಲ ಬರುತ್ತೆ. ನೆಕ್ಸ್ಟ್ ಎಷ್ಟು ಬೋನ್ಸ್ಗಳಿರುತ್ತೆ? Axial skeletal system contain 80 bones. 80 bones ಇರುತ್ತೆ. And here appendicular skeletal system contains or comprises 126 bones. Total ಆಗಿ 206 bones are present. 206 bones are present in adult human. ಓಕೆನಾ? 206 ಮೂಳೆಗಳಿದೆ. 80 ಮತ್ತೆ 126 ಆಯ್ತು. ಸೊ ಇಲ್ಲಿಗೆ ಬಂದ್ರೆ ನೋಡಿ, ಸ್ಕಲ್ ಹ್ಯಾವಿಂಗ್ 28 bones. ಯಾವ್ಯಾವುದು ಅಂತ ನೆಕ್ಸ್ಟ್ ತಿಳ್ಕೊಂತ ಹೋಗ್ತೀವಿ. ಆ 28 ಬೋನ್ ಯಾವುದು ಅಂತ ಬರಿಬೇಕು. ನೆಕ್ಸ್ಟ್ ಹ್ಯೂಯಿಡ್ ಬಂದ್ರೆ ಓನ್ಲಿ ಒನ್ ಬೋನ್ ಇಸ್ ದೇರ್, ದಟ್ ಇಸ್ ನಥಿಂಗ್ ಬಟ್ ಟಂಗ್ ಬೋನ್ ಅಂತ ಹೇಳ್ತೀವಿ. ಯು ಶೇಪ್ಡ್ ಟಂಗ್ ಬೋನ್, ದಟ್ ಇಸ್ ನಥಿಂಗ್ ಬಟ್ ಹ್ಯೂಯಿಡ್, ಪ್ರೆಸೆಂಟ್ ಇನ್ ದ ಥ್ರೋಟ್ ರೀಜನ್. ನೆಕ್ಸ್ಟ್ ವರ್ಟಿಬ್ರಲ್ ಕಾಲಮ್, ಸೊ ದಟ್ ಈಸ್ ಹ್ಯಾವಿಂಗ್ 26 ಬೋನ್ಸ್, ದೇ ಆರ್ ಕಾಲ್ಡ್ ವರ್ಟಿಬ್ರೇ. ನೆಕ್ಸ್ಟ್ ಸ್ಟರ್ನಮ್, so only one bone is there, that is called a breastbone ಅಂತ ಹೇಳ್ತೀವಿ. all the ribs are arised from the sternum only. next ಇಲ್ಲಿಗೆ ಬಂದ್ರೆ ribs ಅಲ್ಲಿ so 24 bones are there. 24 bones are, we used to call it as 12 pairs. ಅದರಲ್ಲೂ ಕೂಡ 7 3 ಮತ್ತೆ 2 ಅಂತ ಹೇಳ್ತೀವಿ. 7 3 2 ಅಂತ ಹೆಂಗ್ ಬಂತು? ಸೊ ಅದರಲ್ಲಿಗೆ ಬಂದಾಗ ಟ್ರೂ, ಫಾಲ್ಸ್ ಮತ್ತೆ ಇನ್ನೊಂದು ಫ್ಲೋಟಿಂಗ್ ರಿಬ್ಸ್ ಅಂತ ಬರುತ್ತೆ. ಸೊ ದೀಸ್ ಆರ್ axial skeletal system. appendicular skeletal system ಗೆ ಬಂದ್ರೆ, as I said, they are mainly responsible for the locomotion or the movement of our body. So pectoral girdles, 4 bones. Pectoral girdles, 4 bones are present here and here. Next, arms, 60 bones are present. ಈ arms ಇಲ್ಲಿಂದ ಇಲ್ಲಿ ತನಕ, from the humerus till the phalanges,
there are about 60 bones are present. ಅದು ಯಾವುದು ಅಂತ ತಿಳ್ಕೊಳ್ಳೋಣ. pelvic girdle 2 bones are present and legs are having 60 bones. In total 126 appendicular skeletal system, totally 206 bones are present. Okay, so idu complete schematic representation. Now you can see I have written, okay, and try to remember, try to copy this. So ಎಲ್ಲೆಲ್ಲಿ ಎಷ್ಟೆಷ್ಟು ಬೋನ್ಸ್ ಗಳಿದೆ ಅಂತ ಹೇಳ್ಬಿಟ್ಟು, ಸ್ಕಲ್ ಅಲ್ಲಿ ಇವಾಗ ಎಷ್ಟು ಬೋನ್ಸ್ ಇದೆ ಅಂತ ಹೇಳಿದ್ದು. ಸೊ we have already discussed in the previous slide, 28 bones are present in the skull. ಆ 28 ಎಲ್ಲಿದೆ? You can see cranium is having 8 bones. ಕ್ರೇನಿಯಂ ಅಲ್ಲಿ 8 ಬೋನ್ಸ್ ಇದೆ. ಆ ಕ್ರೇನಿಯಂ ಅಲ್ಲಿರೋ 8 ಬೋನ್ಸ್ ಯಾವುದು? ಓಕೆ, ಕ್ರೇನಿಯಂ ಅಂತ ಹೇಳಿದ್ರೆ ತಲೆ ಬುರುಡೆ. ಈಗ ಒಂದೇ ಸರ್ ಇರೋದು ಅದು. ಆಕ್ಚುಲಿ ವೆನ್ ಯು ಆರ್ ಅಬ್ಸರ್ವಿಂಗ್ ದ ಅನಾಟಮಿನ ನಾವು ನೋಡಿದಾಗ, ದೇರ್ ಯು ಕ್ಯಾನ್ ಸಿ ನಂಬರ್ ಆಫ್ ಬೋನ್ಸ್ ಆರ್ ಪ್ರೆಸೆಂಟ್. ದೇ ಗೆಟ್ ಅಟ್ಯಾಚಸ್ ಟುಗೆದರ್ ಬಟ್ ದೇ ಆರ್ ಇಮ್ಮೂವಬಲ್. ಅದು ಮೂವ್ ಆಗಲ್ಲ. ಓಕೆನಾ? ಸೊ ಹಾಗಾಗಿ ದ ಕ್ರೇನಿಯಂ. ಸೊ ಅದರಲ್ಲಿ 8 ಬೋನ್ಸ್ ಯಾವ್ಯಾವುದು? ಫ್ರಂಟಲ್ 1 bone, parietal 2 bones, temporal 2 bones, occipital 1 bone, and ethmoid 1 bone, sphenoid 1 bone. Count madadre, you know that 5, 6, 7, 8. So there are 8 cranium bones are present in the skull. In face, there are 14 bones. So what are those 14 bones present in face? ಯಾವ್ಯಾವ್ದಿರುತ್ತೆ ಇಲ್ಲಿ ನೋಡ್ಬೇಕು ಇವಾಗ. Face is here. And maxilla, mandible. Maxilla is the upper one, upper jaw you can say, and mandible is the lower jaw which is movable. It's the movable one, and this is the immovable one. And there are 2 and 1 respectively. And zygomatic arc, also called cheekbones. There are 2. There are 2 cheekbones. Okay. So next, when it comes to rest of them, nasal bone 1, lacrimal. So ಇಲ್ಲಿ 2 ಕಣ್ಣಿನ ಹತ್ರ ಇರುತ್ತೆ ಲ್ಯಾಕ್ರಮಲ್ ಬೋನ್ಸ್ಗಳು 2, and palatine 2, and turbinals 2, omar 1. In total, there are about, as we said, 14 bones are present in the face. So that means I'm just writing here 14 bones are present in the face. Next bandre hyoid, and we know that only 1 bone is present, and this is also called tongue bone. ಇದನ್ನ ಟಂಗ್ ಬೋನ್ ಅಂತ ಕೂಡ ಹೇಳ್ತೀವಿ, ಕೇಳ್ತಾರೆ. ಸೊ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಇಸ್ ಆಲ್ಸೋ ಕಾಲ್ಡ್ ಟಂಗ್ ಬೋನ್ ಅಂತ ಕೇಳಿದಾಗ ಹುವಾಯ್ಡ್ ಅಂತ ಹೇಳಬೇಕು. ದಟ್ ಇಸ್ ಪ್ರೆಸೆಂಟ್ ನಿಯರ್ ದ ಥ್ರೋಟ್. ಸೊ ಯು ಶೇಪ್ ಅಲ್ಲಿ ಥ್ರೋಟ್ ಹತ್ರ ಇರುತ್ತೆ, ಯು ಶೇಪ್ ಅಲ್ಲಿ ಇರುತ್ತೆ ಅಂತ ಹೇಳ್ಬೋದು. ಓಕೆ, ಹುವಾಯ್ಡ್. ನೆಕ್ಸ್ಟ್ ಇಲ್ಲಿ ಬಂದ್ರೆ ಇಯರ್. ವಿ ನೋ ದಟ್ ವಿ ಹ್ಯಾವ್ 2 ears. 2 earsಗಳಿದೆ. ಬೋತ್ ಇಯರ್, ಈಚ್ ಇಯರ್ ಹ್ಯಾವಿಂಗ್ 3 bones. 3 ಬೋನ್ಸ್ಗಳಿರುತ್ತೆ. ದಟ್ಸ್ ವೈ ವಿ ಆರ್ ಸೇಯಿಂಗ್ ದೇರ್ ಆರ್ 6 bones ಆರ್ ಪ್ರೆಸೆಂಟ್ ಇನ್ ಅವರ್ ಇಯರ್. 6 ಮೂಳೆಗಳು ಇರುತ್ತೆ ಕಿವಿಯಲ್ಲಿ. ಯಾವ್ಯಾವ್ದಿರ್ಬೋದು? ಅಂಡ್ ವಿ ನೋ ದಟ್ ಮ್ಯಾಲಿಯಸ್, ಇಂಕಸ್, ಸ್ಟೇಪ್. ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್. One is malleus, second one is incus, and the next one is stap or the stirrup. There are 2. Okay, so one in the right ear, another one is in the left ear. Total agi 6 bones irutte. Malleus, incus, stap. Stap, you know, this is the smallest bone present in our body. ನಮ್ಮ ದೇಹದಲ್ಲಿರೋ ಚಿಕ್ಕ ಮೂಳೆ ಯಾವುದು ಅಂತ ಹೇಳಿದ್ರೆ ಸ್ಟೇಪ್ ಆರ್ ಸ್ಟಿರಪ್ ಅಂತ ಹೇಳ್ತೀವಿ. ಸ್ಟೆಪಿಡಿಯಸ್ ಬೇರೆ. ದಿಸ್ ಇಸ್ ದ ಸ್ಟೆಪಿಡಿಯಸ್ ಅನ್ನೋದು ಎಲ್ಲಿ ಬರುತ್ತೆ? ಸೊ ದಟ್ ಈಸ್ ದ ಸ್ಮಾಲೆಸ್ಟ್ ಸ್ಕೆಲಿಟಲ್ ಮಸಲ್ ಅಂತ ಹೇಳ್ತೀವಿ. ಇಲ್ಲಿಗೆ ಬಂದಾಗ ಸ್ಟೇಪ್ ಅನ್ನೋದು ಮೂಳೆ, ತುಂಬಾ ಚಿಕ್ಕದು ಮೂಳೆ ಅಂತ ಹೇಳ್ಬೋದು. ಸೊ ಇವಾಗ ನಿಮ್ಗೆ ಸ್ಕಲ್ ಅಲ್ಲಿ ಎಷ್ಟು ಮೂಳೆಗಳಿರುತ್ತೆ ಅಂತ ಗೊತ್ತಾಯ್ತು. ರಿಮೆಂಬರ್ ಒನ್ಸ್ ಅಗೈನ್, I'm going to explain this one. Skull. There are about 28 bones in the skull. 28 ಮೂಳೆಗಳಿರುತ್ತೆ. So there are 3 regions you can observe here in the skull. Skull ಅಲ್ಲಿ ಮಾತ್ರ ಮಾತಾಡ್ತಾ ಇರೋದು ಇವಾಗ. Cranium, face, here. Okay. Next cranium ಗೆ ಬಂದ್ರೆ there are about 8 bones. ಯಾವ್ಯಾವುದು ಅಂತ ಇಲ್ಲಿದೆ. Just copy that. And next face ಗೆ ಬಂದ್ರೆ again 14 bones are there, and we have written here maxilla 2, mandible 1, zygomatic arc are the cheekbones are 2, nasal, lacrimal, palatine, turbinals and omar. These are all the face bones. So next adadmele hyoid bone. So only 1 bone is there present near the throat, U shaped. Adana tongue bone antanu kuda heltivi. So ear bones, there are 6 bones, 3 in each ear. So they are called malleus, incus and stap or stirrup anta heltivi.
ಸೊ 28 ಇದೆ, ಪ್ಲಸ್ 1 ಅಂತ ಹೇಳಿದ್ರೆ ಹ್ಯೂಯಾಯ್ಡ್ ಸೇರಿದ್ರೆ 29 ಆಗುತ್ತೆ. ಇನ್ಕ್ಲೂಡಿಂಗ್ ದ ಹ್ಯೂಯಾಯ್ಡ್ there are about 29 bones are present in the skull. Except this, there are 28. Okay na? So skull ಬಗ್ಗೆ ಆಯಿತು. And when it comes to the vertebral column ಬಗ್ಗೆ ತಿಳ್ಕೊಬೇಕು ಇವಾಗ. And you can observe, so the two surfaces, ಎರಡು ಸರ್ಫೇಸ್ಗಳಿರುತ್ತೆ. ಸೊ ಅದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಡಾರ್ಸಲ್ ಸರ್ಫೇಸ್ ಏನಿರುತ್ತೆ, ದಟ್ ಈಸ್ ಹ್ಯಾವಿಂಗ್ ದ ಸ್ಪೈನ್ಸ್ ಇರುತ್ತೆ. ಅಂಡ್ ಆಲ್ಸೋ ಹ್ಯಾವಿಂಗ್ ದ ಕೆನಾಲ್, ದ ನ್ಯೂರಲ್ ಕೆನಾಲ್, ವೇರ್ ಸ್ಪೈನಲ್ ಕಾರ್ಡ್ ಗೋಸ್, ಅಲ್ಲಿ ಸ್ಪೈನಲ್ ಕಾರ್ಡ್ ಹೋಗುತ್ತೆ. ಅಂಡ್ ಈಚ್ ಅಂಡ್ ಎವ್ರಿ ವರ್ಟಿಬ್ರೇ, ಒಂದೊಂದು ವರ್ಟಿಬ್ರೇ ಏನಿರುತ್ತೆ, ಆಲ್ ಆರ್ ಕನೆಕ್ಟ್ ಟುಗೆದರ್ ವಿತ್ ದ ಹೆಲ್ಪ್ ಆಫ್ ಕಾರ್ಟಿಲಾಜಿನಸ್ ಟಿಶ್ಯೂ. ಅಲ್ಲಿ ಕಾರ್ಟಿಲಾಜಿನಸ್ ಟಿಶ್ಯೂ ಇರುತ್ತೆ, ಕಾರ್ಟಿಲಾಜಿನಸ್ ಜಾಯಿಂಟ್ಸ್ ಅಂತ ಹೇಳ್ತೀವಿ ನಾವು. ಓಕೆನಾ? ಈಗ ನಮ್ಮ ಬಾಡಿಯನ್ನ ಬೆಂಡ್ ಮಾಡಬೇಕು, ಸ್ಟ್ರೆಚ್ ಮಾಡಬೇಕು ಅಂತ ಹೇಳಿದ್ರೆ ದೇರ್ ಶುಡ್ ಬಿ ಎ ಕಾರ್ಟಿಲೇಜ್, ರೈಟ್? ಸೊ ಇಲ್ಲಿರ್ತಕ್ಕಂಥ ಎಲ್ಲ ವರ್ಟಿಬ್ರೇಗಳನ್ನ ನಾವು ಒಂದೊಂದು ಮೂಳೆ ಅಂತ ಕನ್ಸಿಡರ್ ಮಾಡ್ತೀವಿ. ಓಕೆನಾ? ಸೊ ದಟ್ ಯು ಕ್ಯಾನ್ ಈಸಿಲಿ ಸೇ there are about 26 bones are present in the vertebral column. There are about 26 bones are present in the vertebral column. Okay, in adult. When it comes to in child, there are about 23. So in ulidirodella elloytu sir anta ಹೇಳಿದ್ರೆ you can observe here. So what is that? Sacral vertebrae. So we have only one right now. But when we are in child or when we are in baby condition, we had 5 ಇತ್ತು, ಎಲ್ಲ ಏನಾಗಿರುತ್ತೆ ಇವಾಗ ಕಂಬೈನ್ ಆಗಿ 1 ಆಗಿರುತ್ತೆ. ಸೊ ಲೈಕ್ ವೈಸ್ ಕಾಡಲ್ ಆರ್ ಯು ಕ್ಯಾನ್ ಸೇ ದ ಕಾಕ್ಸಿಕ್ಸ್ ರೈಟ್ ನೌ. ಸೊ ದೇರ್ ವರ್ 4, ರೈಟ್ ನೌ ಓನ್ಲಿ 1. ಸೊ ರೆಸ್ಟ್ ಆಫ್ ದಟ್ ಎವ್ರಿಥಿಂಗ್ ಇಸ್ ಸೇಮ್. ಸೊ ದಟ್ ವಿ ಕ್ಯಾನ್ ಸೇ ಹೌ ಮೆನಿ ಬೋನ್ಸ್ ಆರ್ ಪ್ರೆಸೆಂಟ್ ಇನ್ ದ ವರ್ಟಿಬ್ರಲ್ ಕಾಲಮ್? 26 ಬೋನ್ಸ್ ಆರ್ ಪ್ರೆಸೆಂಟ್. ಆ 26 ಬೋನ್ಸ್ಗಳಲ್ಲಿ ಇಂಪಾರ್ಟೆಂಟ್ ಆಗಿ ಫಾರ್ಮುಲಾ ಆಗುತ್ತೆ. ಫಾರ್ಮುಲಾವನ್ನ ಕಾಮನ್ ಆಗಿ ಕೇಳ್ತಾರೆ. ವಿಚ್ ಅಮಾಂಗ್ ದ ಫಾಲೋಯಿಂಗ್ ಈಸ್ ದ ಕರೆಕ್ಟ್ ಫಾರ್ಮುಲಾ ಆಫ್ ದ ವರ್ಟಿಬ್ರಲ್ ಕಾಲಮ್ ಫಾರ್ಮುಲಾ ಕೇಳ್ತಾರೆ. ಸೊ ಹಾಗಾಗಿ ನೆನ್ಪಿಡ್ಕೊಬೇಕು. ಸೊ ಯಾವ್ಯಾವ ತರ ಇದೆ ನೋಡಿ ಅದರಲ್ಲಿ. ಫಸ್ಟ್ ಒನ್, ಸರ್ವೈಕಲ್ ವರ್ಟಿಬ್ರೆ. ದೇರ್ ಆರ್ ಡಿಫರೆಂಟ್ ವರ್ಟಿಬ್ರೆ ಆರ್ ದೇರ್. ವರ್ಟಿಬ್ರೆ ಅಂತ ಹೇಳಿದ್ರೆ ವರ್ಟಿಬ್ರಲ್ ಕಾಲಮ್ ಅಲ್ಲಿ ಇರೋ ಮೂಳೆಗಳು. ವರ್ಟಿಬ್ರಾ ಸಿಂಗ್ಯುಲರ್ ಅಲ್ಲಿ ಹೇಳ್ತಾ ಹೋಗ್ತೀವಿ, ವರ್ಟಿಬ್ರೆ ಪ್ಲೂರಲ್ ಅಲ್ಲಿ ಹೇಳ್ತಾ ಹೋಗ್ತೀವಿ. ಸೊ ಅದರಲ್ಲಿ ಯಾವ್ಯಾವ್ದಿದೆ ಇವಾಗ? ಸರ್ವೈಕಲ್ ವರ್ಟಿಬ್ರೆ, ದೇರ್ ಆರ್ 7. ವಿ ಆರ್ ರೈಟಿಂಗ್ C7. ನೆಕ್ಸ್ಟ್ ಥೊರಾಸಿಕ್ ವರ್ಟಿಬ್ರೆ, ದೇರ್ ಆರ್ 12. T12. Next, lumbar vertebrae, there are 5. L5. Next, sacral vertebrae, there is only 1. So we are just writing S1. And caudal vertebrae, and we need to write it as a CD or C1. C1 anta baribeku. So in total, there are about 26 bones are present. 26 irutte. Okay na? Yav region alli irutte adu kuda ಗೊತ್ತಿರಬೇಕು. So for example, cervical vertebrae, these are present in the neck region. ಇದು neck region ಅಲ್ಲಿ ಇರುತ್ತೆ. Thoracic vertebrae, as the name indicates, present in the chest region or the thoracic region. ಈ region ಏನಿರುತ್ತೆ ಇದನ್ನ thoracic ಅಥವಾ chest region ಅಂತ ಹೇಳ್ತೀವಿ. Next, lumbar vertebrae, as it is indicating, it's present in the abdominal. So abdominal ಆಗಿರುತ್ತೆ. So these two are lower abdominal, hip region ಅಲ್ಲಿ ಕಂಡು ಬರ್ತಾ ಹೋಗುತ್ತೆ. ಯಾವ್ಯಾವುದು? ಸ್ಯಾಕ್ರಲ್ ಮತ್ತೆ ಕಾಡಲ್ ಅನ್ನೋದು. ಆಸ್ ಅ ನೇಮ್ ಇಂಡಿಕೇಟ್ಸ್, ಕಾಡಲ್ ಅಥವಾ ಕಾಕ್ಸಿಕ್ಸ್ ಅಂತ ಹೇಳಿದ್ರೆ ಇದು ಬಾಲದ ಭಾಗ. ಓಕೆ, ನಾವು ಮಂಗನಿಂದ ಮಾನವ ಅಂತ ಏನ್ ಹೇಳ್ತೀವಿ. ಸೊ ವಿ ನೋ ದಟ್ ವಿ ಹ್ಯಾವ್ ಎವಾಲ್ವ್ ಫ್ರಮ್ ಮಂಕೀಸ್ ಅಂಡ್ ದಿಸ್ ಈಸ್ ದ ರುಡಿಮೆಂಟರಿ ಸ್ಟ್ರಕ್ಚರ್ ಆಫ್ ದ ಟೈಲ್ ಅಂತ ಹೇಳ್ಬೋದು. ಸೊ ಹಾಗಾಗಿ ಎಷ್ಟು ಮೂಳೆಗಳಿರುತ್ತೆ, ಹೌ ಮೆನಿ ಬೋನ್ಸ್ ಆರ್ ಪ್ರೆಸೆಂಟ್ ಇನ್ ವರ್ಟಿಬ್ರಲ್ ಕಾಲಮ್, ವಾಟ್ ಆರ್ ದೇ, ಯಾವ್ಯಾವುದು, ಅದ್ರ ಫಾರ್ಮುಲಾ ಏನು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಮೇನ್ ಆಗಿ ಈ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಅಲ್ಲಿ ಫಸ್ಟ್ ಕೇಳೋದು ಅಟ್ಲಾಸ್. ದ ವೆರಿ ಫಸ್ಟ್ ಒನ್ ಇಸ್ ದ ಅಟ್ಲಾಸ್ ಒನ್. ಸೊ ನೆಕ್ಸ್ಟ್ ಅದಾದ್ಮೇಲೆ ಎಷ್ಟೆಷ್ಟು ಮೂಳೆಗಳಿರುತ್ತೆ ಅಂತ ಹೇಳಿಬಿಟ್ಟು ನೋಡಿ ಯಾವ್ಯಾವುದು ಅಂತ ನೆನ್ಪಿಟ್ಕೊಬೋದ ಇವಾಗ. ಸೊ ಯಾವ್ಯಾವುದು? ರಿಮೆಂಬರ್ ದ ವರ್ಡ್ಸ್, ಸಾರಿ ಲೆಟರ್ಸ್ಗಳು ಗೊತ್ತಿದ್ರೆ ಈಸಿಯಾಗಿ ನಂಬರ್ ಬರ್ಬಿಡ್ಬಹುದು ನಾವು. ಲೆಟರ್ಸ್ ಯಾವ್ದಿದೆ? ಫಸ್ಟ್ ಒನ್ ಇಸ್ ದ ಸರ್ವೈಕಲ್. ಓಕೆ, ಪ್ರೆಸೆಂಟ್ ಇನ್ ದ ನೆಕ್ ರೀಜನ್, cervical. Second one is the thoracic. Next one is the abdominal, but now adana abdominal anta helbaardu, we have to say it is a lumbar. Next one is the sacral. Next one is the coccyx. So bari ivaga ade tara barita hogtira, C T L S C anta helbitu, C indicating the caudal. Next 7 12 5 1 1, totally 26 are present. You can count them. Okay na? So ಎಷ್ಟಾಗುತ್ತೆ? 26 ಆಗುತ್ತಾ ನೋಡಿ ಇಲ್ಲಿ. Just a minute. 7 plus 12, 19. 19 plus 5, 24, 25, 26. 26 ಆಗುತ್ತೆ. ಓಕೆನಾ? ಸೊ ಅದು ನೆನ್ಪಿಟ್ಕೊಂಡಿರ್ಬೇಕು. ಅದೇ ನಾವು
ಚಿಲ್ಡ್ರನ್ ಅಥವಾ ಚೈಲ್ಡ್ ಅಂತ ಕೇಳಿದಾಗ ಯು ಹ್ಯಾವ್ ಟು ರೈಟ್ ದಿಸ್ ಒನ್ 5-4 ಅಂತ ಬರಿಬೇಕಾಗಿರುತ್ತೆ ಸ್ಯಾಕ್ರಲ್ ಮತ್ತೆ ಕಾಡಲ್ ಅಲ್ಲಿ. ಓಕೆನಾ? ಸೊ ನೆಕ್ಸ್ಟ್ ಅದಾದ್ಮೇಲೆ ವಿ ಹ್ಯಾವ್ ಟು ಟಾಕ್ ಅಬೌಟ್ ದ ರಿಬ್ಸ್ ಅಂಡ್ ರಿಬ್ ಕೇಜಸ್. ಸೊ ಯು ನೋ ದ ರಿಬ್ ಕೇಜಸ್. Okay, they are present in the thoracic region. They are mainly responsible for protecting the lungs as well as the heart. ಎರಡನ್ನು ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ. And these rib cages are usually formed by ಯಾವುದರಿಂದ ಆಗಿರುತ್ತೆ? You know that? So in the dorsal, vertebral column is there. Vertebral column in the dorsal side. Okay, and also ಮುಂಭಾಗದಲ್ಲಿ ಏನಿರುತ್ತೆ? ಡಾರ್ಸಲ್ ಸೈಡ್ ಅಲ್ಲಿ ಅದಾದ್ಮೇಲೆ ಸ್ಟರ್ನಮ್ in the ventral side ಅಲ್ಲಿ ಸ್ಟರ್ನಮ್ ಇರುತ್ತೆ. ಲ್ಯಾಟ್ರಲ್ ಸೈಡ್ ಅಲ್ಲಿ ರಿಬ್ ಕೇಜಸ್ ಗಳಿರುತ್ತೆ. ಸೊ ಲ್ಯಾಟರಲಿ ರಿಬ್ಸ್ ಆರ್ ಪ್ರೆಸೆಂಟ್. ಸೊ ವಿ ನೀಡ್ ಟು ರೈಟ್ ರಿಬ್ಸ್ ಆರ್ ಪ್ರೆಸೆಂಟ್ ಇನ್ ದ ಲ್ಯಾಟರಲ್ ಪೊಸಿಷನ್. ಸೊ ಈ ರಿಬ್ಸ್ ಮಧ್ಯದಲ್ಲಿ ಇಂಟರ್ಕೋಸ್ಟಲ್ ಮಸಲ್ಸ್ ಗಳಿರುತ್ತೆ. ಓಕೆ, ದೇ ಆರ್ ಮೇನ್ಲಿ ರೆಸ್ಪಾನ್ಸಿಬಲ್ ಫಾರ್ ದ ಎಕ್ಸ್ಪಿರೇಷನ್ ಅಂಡ್ ಇನ್ಸ್ಪಿರೇಷನ್. ಯು ಹಾವ್ ಆಲ್ರೆಡಿ ಸ್ಟಡಿಡ್ ದಟ್. ಸೊ ಹಾಗಾಗಿ ರಿಬ್ ಕೇಜಸ್ಗೆ ಬಂದಾಗ ದೇರ್ ಆರ್ ಅಬೌಟ್ 12 pairs. ಓಕೆ, 12 ಜೊತೆ ಇರುತ್ತೆ. ಆ 12 ಜೊತೆ ಯಾವ್ಯಾವುದು ಅಂತ ನೋಡಬೇಕು. ಟ್ರೂ ರಿಬ್ಸ್, ಫಾಲ್ಸ್ ರಿಬ್ಸ್, ಫ್ಲೋಟಿಂಗ್ ರಿಬ್ಸ್. ಓಕೆ, ಎಷ್ಟಿದೆ ನೋಡಿ ಅಲ್ಲಿ? 7 pairs ಆಫ್ ಟ್ರೂ ರಿಬ್ಸ್. ಯಾಕೆ ಅದನ್ನ ನಾವು ಟ್ರೂ ರಿಬ್ಸ್ ಅಂತ ಹೇಳ್ತೀವಿ? ದೇ ಡೈರೆಕ್ಟ್ಲಿ ಅಟ್ಯಾಚಸ್ ಟು ದ ಸ್ಟರ್ನಮ್. ಓಕೆ, ಐ ಆಮ್ ಜಸ್ಟ್ ರೈಟಿಂಗ್ ಹಿಯರ್. ದೇ ಡೈರೆಕ್ಟ್ಲಿ ಅಟ್ಯಾಚಸ್ ಟು ದ ಸ್ಟರ್ನಮ್. ಸ್ಟರ್ನಮ್ಗೆ ಏನಾಗಿರುತ್ತೆ? ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿರುತ್ತೆ. Hence they are called true ribs. Next, false ribs ಅಂತ ಹೇಳಿದ್ರೆ indirectly they have attached to the sternum. Indirectly we have to use the word indirectly. Okay, so next, floating ribs ಅಂತ ಹೇಳಿದ್ರೆ they do not get attached to the sternum. Do not attach to the sternum. So based on the sternum, ನಾವಿಲ್ಲಿ ಇವಾಗ ಸ್ಟ್ಯಾಂಡರ್ಡ್ ಆಗಿ ಇಟ್ಕೊಂಡಿರೋದು ಯಾವ್ದನ್ನ? ಸ್ಟರ್ನಮ್ ಅನ್ನ. ಸ್ಟರ್ನಮ್ಗೆ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿದ್ರೆ ಅದು ಟ್ರೂ ರಿಬ್ಸ್ 7 pairs. ಸೊ ಡೈರೆಕ್ಟ್ ಆಗಿ ಅಟ್ಯಾಚ್ ಆಗಿಲ್ಲ, ಇಂಡೈರೆಕ್ಟ್ ಆಗಿದೆ ಅಂತ ಹೇಳಿದ್ರೆ ಅದು 3 pairs ಆಗಿರುತ್ತೆ, ಫಾಲ್ಸ್ ರಿಬ್ಸ್ ಆಗಿರುತ್ತೆ. ನೆಕ್ಸ್ಟ್ ಫ್ಲೋಟಿಂಗ್ ರಿಬ್ಸ್. ಸೊ ದೇರ್ ಆರ್ ಆಫ್ 2. ಯಾಕೆ ಅದನ್ನ ಫ್ಲೋಟಿಂಗ್ ಅಂತ ಹೇಳ್ತಿದೀವಿ ಅಂತ ಹೇಳಿದ್ರೆ ದೇ ಡು ನಾಟ್ ಗೆಟ್ ಅಟ್ಯಾಚ್ ಟು ದ ಸ್ಟರ್ನಮ್. ಸೊ ಡಾರ್ಸಲ್ಲಿ ದೇ ಗೆಟ್ ಅಟ್ಯಾಚ್ ಟು ದ ವರ್ಟಿಬ್ರಲ್ ಕಾಲಮ್. ಸೊ ಹಾಗಾಗಿ ಅದನ್ನ ನಾವೇನಂತ ಹೇಳ್ಬೋದು? ಎಸ್, ವಿ ಯೂಸ್ ಟು ಕಾಲ್ ಇಟ್ ಆಸ್ ದ ಫ್ಲೋಟಿಂಗ್ ರಿಬ್ಸ್ ಅಂತ ಹೇಳ್ಬಿಟ್ಟು. ಸೊ ಅಗೈನ್ ಅಬ್ಸರ್ವ್ ದಿಸ್ ಒನ್, ಸ್ಟರ್ನಮ್. ದಿಸ್ ಸ್ಟರ್ನಮ್ ಇಸ್ ಆಲ್ಸೋ ಕಾಲ್ಡ್, ಇದನ್ನ ಕಾಮನ್ ಆಗಿ ಏನಂತ ಹೇಳ್ತೀವಿ? ಬ್ರೆಸ್ಟ್ ಬೋನ್ ಅಂತ ಹೇಳ್ತೀವಿ. ದಿಸ್ ಈಸ್ ದ ಬ್ರೆಸ್ಟ್ ಬೋನ್. ಸೊ ವಿಚ್ ಅಮಂಗ್ ದ ಫಾಲೋಯಿಂಗ್ ಇಸ್ ದ ಬ್ರೆಸ್ಟ್ ಬೋನ್ ಅಂತ ಕೇಳಿದಾಗ ನೀವು ಸ್ಟರ್ನಮ್ ಅಂತ ಬರಿಬಹುದು. ಮತ್ತೆ ದೇರ್ ಆರ್ ಮೆನಿ ರಿಬ್ಸ್ ಆರ್ ಹಿಯರ್. ಇನ್ ಬಿಟ್ವೀನ್ ದ ribs, intercostal muscles are also present here. So again, ribs and rib cage form ಆಗ್ತಾ ಇರೋದು. So ventrally sternum is present here. Okay, so next, dorsally vertebral column is there, and laterally there are number of ribs are present. Laterally intercostal muscles ಜೊತೆಗೆ ribs ಗಳಿರುತ್ತೆ. True ribs, false ribs, floating ribs. ಎಷ್ಟಿರುತ್ತೆ ಅಂತ ಗೊತ್ತಿರಬಹುದಲ್ಲ ಇವಾಗ? 7, 3, 2. In total 12 pairs of rib cages present. Next, pectoral and pelvic girdles. Pectoral ಅಂತ ಹೇಳಿದ್ರೆ upper arms. You can say upper arms ಅಂತ ಹೇಳಿದ್ರೆ upper limbs ಅಂತ ಹೇಳ್ಬೋದು, arms ಅಂತ ಹೇಳ್ಬೋದು. Pelvic girdle ಬಂತು ಅಂತ ಹೇಳಿದ್ರೆ lower limbs ಗಳಿಗೆ ರಿಲೇಟೆಡ್ ಆಗಿರೋದು. So there you can observe pectoral girdle, there are about 4 bones. Pectoral girdles ಅಲ್ಲಿ 4 bones ಗಳಿರುತ್ತೆ. ಸ್ಕ್ಯಾಪುಲಾ ಕ್ಲಾವಿಕಲ್. ಓಕೆನಾ? ಸೊ ಇನ್ ಟೋಟಲ್ 4 ಆಯಿತು. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಆರ್ಮ್ಸ್, 60 ಬೋನ್ಸ್ ಆರ್ ಪ್ರೆಸೆಂಟ್. ಈ ಆರ್ಮ್ಸ್ಗಳಲ್ಲಿ 60 ಮೂಳೆಗಳಿರುತ್ತೆ, 60 ಬೋನ್ಸ್. ಪೆಲ್ವಿಕ್ ಗರ್ಡಲ್ 2 ಬೋನ್ಸ್ ಆರ್ ಪ್ರೆಸೆಂಟ್. ವಿ ವಿಲ್ ಡಿಸ್ಕಸ್ ದಟ್. ಲೆಗ್ಸ್ 60 ಬೋನ್ಸ್ ಆರ್ ಪ್ರೆಸೆಂಟ್. ಹಾಗಾಗಿ ಅಪ್ಪರ್ ಆರ್ಮ್ ಮತ್ತೆ ಲೋಯರ್ ಆರ್ಮ್ಸ್ ಮತ್ತೆ ಲೆಗ್ಸ್ ಇವೆರಡರಲ್ಲೂ 60 ಬೋನ್ಸ್ಗಳಿರುತ್ತೆ. ಪೆಕ್ಟೋರಲ್ ಗರ್ಡಲ್ 4 ಇದ್ರೆ ಪೆಲ್ವಿಕ್ ಗರ್ಡಲ್ 2 ಇರುತ್ತೆ. ಸೊ ಇನ್ ಟೋಟಲ್ ಎಷ್ಟಾಗುತ್ತೆ ಅಂತ ನಿಮಗೆ ಗೊತ್ತಿರಬಹುದು. ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಪ್ರೀವಿಯಸ್ಲಿ. ಸೊ ಒಂದು ಸ್ಲೈಡ್ ಅಲ್ಲಿ ನಾನು ಹೇಳಿದೆ ಇಲ್ಲಿ. ಓಕೆ, ದೇರ್ ಆರ್ ಅಬೌಟ್ 126 ಬೋನ್ಸ್ ಆರ್ ಪ್ರೆಸೆಂಟ್. ಟೋಟಲ್ ಆಗಿ 126 ಬೋನ್ಸ್ ಎಲ್ಲಿ ಇರುತ್ತೆ? ಅಪೆಂಡಿಕ್ಯುಲರ್ ಸ್ಕೆಲಿಟಲ್ ಸಿಸ್ಟಮ್ ಅಲ್ಲಿ ಇರುತ್ತೆ. ಸೊ ದಟ್ ಈಸ್ ವಾಟ್ ವಿ ಆರ್ ಡಿಸ್ಕಸಿಂಗ್ ಹಿಯರ್. ಅಪೆಂಡಿಕ್ಯುಲರ್ ಸ್ಕೆಲಿಟಲ್ ಸಿಸ್ಟಮ್ ಇಸ್ ಹ್ಯಾವಿಂಗ್ 126 bones. Okay, you can count 60, 120 plus 6, so 126 ಆಗುತ್ತೆ. ಸೊ ಇಲ್ಲಿ ನೋಡಿ, ಇವಾಗ
These are the upper arm. So we can say 4 limbs. 4 limbsಗಳಿಗೆ ಬಂದರೆ ಎಷ್ಟು ಮೂಳೆಗಳಿರುತ್ತೆ ಅಂತ ಚೆಕ್ ಮಾಡ್ಕೊಬಹುದು. ಓಕೆ, ವಾಟ್ ಆರ್ ದೇ? ರಿಮೆಂಬರ್ ದ ನಂಬರ್ ಆಸ್ ವೆಲ್ ಆಸ್ ದ ಟೈಪ್ಸ್. ಎಷ್ಟು ಥರ ಮೂಳೆಗಳಿರುತ್ತೆ ಯಾವುದು ಅಂತ ನೆನ್ಪಿಟ್ಕೊಂಡಿರಬೇಕು. ಅಪ್ಪರ್ ಆರ್ಮ್ಸ್, ಓನ್ಲಿ ಒನ್ ಬೋನ್, ದಟ್ ಈಸ್ ಕಾಲ್ಡ್ ಹ್ಯೂಮೆರಸ್. ಸಿ, ದಿಸ್ ಇಸ್ ದ ಅಪ್ಪರ್ ಆರ್ಮ್. ಓಕೆ, ಇದು ಒಂದು ಆರ್ಮ್ ಅಂತ ಹೇಳಿದ್ರೆ ದಿಸ್ ಇಸ್ ದ ಅಪ್ಪರ್ ಒನ್. And only one bone is there along with the biceps and the triceps. So what is that bone? Is called humerus. Idu humerus ಆಗಿರುತ್ತೆ. And lower arms, here lower arms ಅಲ್ಲಿ okay ಇಲ್ಲಿ ಎಷ್ಟು ಮೂಳೆಗಳಿರುತ್ತೆ? 2 ಮೂಳೆಗಳಿದೆ. And those are called radius and ulna. Radius and ulna. Next, wrist ಗೆ ಬಂದ್ರೆ there are about 8 bones. We used to call them as carpals. What is that? Carpals. ತುಂಬಾ ಈಸಿಯಾಗಿ ನೆನ್ಪಿಟ್ಕೊಬಹುದು. ಓಕೆ, carpals. Next, palm ಅಲ್ಲಿ, ಈ ಎಂಟೈರ್ ಪಾಮ್ ಅಲ್ಲಿ ಎಷ್ಟು ಮೂಳೆಗಳಿರುತ್ತೆ? ದೇ ಆರ್ ಅಬೌಟ್ 5 ಬೋನ್ಸ್. ದೇ ಆರ್ ಕಾಲ್ಡ್ ಮೆಟಾಕಾರ್ಪಲ್ಸ್. ಸೊ 5 ಬೋನ್ಸ್ ಇದೆ ಅಂತ ಹೇಳಿದ್ರೆ ದೇ ಗೆಟ್ ಅಟ್ಯಾಚಸ್ ಟು ದ ಫೆಲಾಂಜಸ್. ಫೆಲಾಂಜಸ್ಗೆ ಅಟ್ಯಾಚ್ ಆಗ್ತಾ ಇದೆ. ಸೊ 5 ಬೋನ್ಸ್ ಆರ್ ಇಂಡಿಕೇಟಿಂಗ್ ದ 5 ಫಿಂಗರ್. ಆ 5 ಫಿಂಗರ್ ಅಲ್ಲಿ ಕೂಡ ಏನಿರುತ್ತೆ? ಎಸ್, ದೇರ್ ಯು ಕ್ಯಾನ್ ಅಬ್ಸರ್ವ್ 14 ಬೋನ್ಸ್. ದೇ ಆರ್ ಕಾಲ್ಡ್ ಫೆಲಾಂಜಸ್. ಸೊ ಫಿಂಗರ್ಸ್ಗಳಿರುತ್ತೆ. ಸೊ ಹಾಗಾಗಿ ಅಪ್ಪರ್ ಆರ್ಮ್, ಲೋಯರ್ ಆರ್ಮ್, ವ್ರಿಸ್ಟ್, ಪಾಮ್ ಅಂಡ್ ಫಿಂಗರ್ಸ್. ಮೂಳೆಗಳನ್ನ ನೆನ್ಪಿಟ್ಕೊಬೋದ ಇವಾಗ ಯಾವ್ಯಾವುದು ಅಂತ ಹೇಳ್ಬಿಟ್ಟು? ದಿಸ್ ಒನ್ ಈಸ್ ದ ಹ್ಯೂಮರಸ್, ರೇಡಿಯಸ್, ಅಲ್ನಾ, ಅಂಡ್ ದಿಸ್ ಇಸ್ ದ ವ್ರಿಸ್ಟ್. ದೇರ್ ಆರ್ ಅಬೌಟ್ 8 ಬೋನ್ಸ್, ಅಂಡ್ ಪಾಮ್ 5 ಬೋನ್ಸ್, ಅಂಡ್ ಫಿಂಗರ್ಸ್ 14 ಬೋನ್ಸ್. ಅಂಡ್ ದಿಸ್ ಇಸ್ ನಥಿಂಗ್ ಬಟ್ ದ 4 ಲಿಮ್ಸ್. ಓಕೆ, ಅಪ್ಪರ್ ಅಲ್ಲಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಥೈಯಲ್ಲಿ, ಐ ಮೀನ್ ದಿಸ್ ಇಸ್ ನಥಿಂಗ್ ಬಟ್ ದ ಲಿಮ್ಸ್. ವಿ ಆರ್ ಟಾಕಿಂಗ್ ಅಬೌಟ್ ದ ಹೈಂಡ್ ಲಿಮ್ಸ್ ಆರ್ ದ ಲೋಯರ್ ಲಿಮ್ಸ್. ಹೈಂಡ್ ಲಿಮ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ, ಲೆಗ್ಸ್ ಬಗ್ಗೆ ಮಾತಾಡ್ತಾ ಇದ್ದೀವಿ. ಲೆಗ್ಸ್, thigh, only one bone is there. Okay, that is the longest bone in our body. That is nothing but the femur. Femur is the longest bone. Next, kneecap. So that is called patella. Okay, knee disc irutte. Okay, that joins the lower limb as well as the upper limb. So adana patella anta heltivi. Only one bone is there, discoid structure. Shank. Shank anta helidre again the lower limb part enirutte alli 2 bones are present, tibia and fibula. As just like a radius and ulna, ಅಲ್ಲಿ ಯಾವ್ದು ಇರುತ್ತೆ? ಟಿಬಿಯಾ ಮತ್ತೆ ಫಿಬ್ಯುಲಾ ಇರುತ್ತೆ. ಸೊ ಆಂಕಲ್, ಸೊ ಆಂಕಲ್ ಅಂತ ಹೇಳಿದ್ರೆ ಸೊ ಫುಟ್ ನ ಹಿಂಭಾಗ ಏನಿರುತ್ತೆ ಅಲ್ಲಿ ದೇರ್ ಆರ್ ಅಬೌಟ್ 7 ಬೋನ್ಸ್ ಆರ್ ಪ್ರೆಸೆಂಟ್. ಸೊ ಜಸ್ಟ್ ಅಬ್ಸರ್ವ್ ಹಿಯರ್, ಇಲ್ಲಿ ರಿಸ್ಟ್ ಇದ್ರೆ ಅಲ್ಲಿ ಅದೇ ತರ ಅಲ್ಲಿ ಆಂಕಲ್ ಇರುತ್ತೆ. ಓಕೆ, ಸೊ ರಿಸ್ಟ್ ಅಲ್ಲಿ 8 ಬೋನ್ಸ್ ಇದ್ರೆ ಅದು ಇಲ್ಲಿ 7 ಬೋನ್ಸ್ ಇರುತ್ತೆ. ಈ ರಿಸ್ಟ್ ಬೋನ್ಗಳಿಗೆ ನಾವು ಕಾರ್ಪೆಲ್ಸ್ ಅಂತ ಹೇಳಿದ್ರೆ ಇದನ್ನ ಟಾರ್ಸಲ್ಸ್ ಅಂತ ಹೇಳ್ತೀವಿ. ಟಾರ್ಸಲ್ಸ್. ಸೊ ಫೈನಲಿ ಹಿಯರ್ ಸೋಲ್, ದ ಪಾದ ಏನಿರುತ್ತೆ ಅದು ಪಾದದಲ್ಲಿ 5 ಬೋನ್ಸ್ ಇರುತ್ತೆ. ಎಸ್, ಜಸ್ಟ್ ಲೈಕ್ ಹಿಯರ್ 5 ಬೋನ್ಸ್ ಆರ್ ಪ್ರೆಸೆಂಟ್ ಇನ್ ದ ಪಾಮ್ ಅಂಡ್ ದೇರ್ ಇಸ್ ಅ ಸೋಲ್. ಓಕೆ, ಇಲ್ಲಿ ಹಸ್ತ ಅಂತ ಹೇಳ್ತೀವಿ, ಅಲ್ಲಿ ಪಾದ ಅಂತ ಹೇಳ್ತೀವಿ. ನೆಕ್ಸ್ಟ್ ಅದನ್ನ ಮೆಟಾಟಾರ್ಸಲ್ಸ್ ಅಂತ ಹೇಳ್ತೀವಿ. ಟಾರ್ಸಲ್ಸ್, ಮೆಟಾಟಾರ್ಸಲ್ಸ್. ನೆಕ್ಸ್ಟ್ ಟೋಸ್ಗಳಿಗೆ ಬಂದ್ರೆ ನಾವು ಫಿಂಗರ್ ಅಂತ ಹೇಳ್ದೋ ಕೈಗಳಲ್ಲಿ. ಸೊ ಅದೇ ತರ ಇಲ್ಲಿ ಕಾಲುಗಳಿಗೆ ಬಂದಾಗ ಟೋಸ್ ಅಂತ ಹೇಳ್ತೀವಿ. 14 ಬೋನ್ಸ್ ಆರ್ ಪ್ರೆಸೆಂಟ್ ಆಸ್ ಜಸ್ಟ್ ಲೈಕ್ ಹಿಯರ್. ದೇ ಆರ್ ಕಾಲ್ಡ್ phalanges. ದೇ ಆರ್ ಕಾಲ್ಡ್ phalanges. ಸೊ ಯಾವ ತರ ನೆನ್ಪಿಟ್ಕೊಬಹುದು? ಎಲ್ಲ ಮೂಳೆಗಳ ನೇಮ್ ನೆನ್ಪಿಟ್ಕೊಂಬಿಡಿ. ಓಕೆ, ಕೌಂಟು ಮತ್ತೆ ಎಷ್ಟು ಇರುತ್ತೆ ಅದ್ರ ಜೊತೆಗೆ ನೇಮ್ಸ್. ಸೊ ಏನೇನಾಯ್ತು ಇವಾಗ? ಫೀಮಾ, ಪಟೆಲ್ಲಾ, ಟಿಬಿಯಾ, ಫಿಬ್ಯುಲಾ, ಟಾರ್ಸಲ್ಸ್, ಮೆಟಾಟಾರ್ಸಲ್ಸ್, phalanges. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ ಹ್ಯೂಮರಸ್, ರೇಡಿಯಸ್, ಅಲ್ನಾ. ಸೊ ಇಲ್ಲಿ ರಿಸ್ಟ್ ಬಂತ ಹೇಳಿದ್ರೆ ನಾವು ಯೂಸ್ ಟು ಕಾಲ್ ಇಟ್ ಎಸ್ ಅ ಕಾರ್ಪಲ್ಸ್. ಸೊ ಕಾರ್ಪಲ್ಸ್, ಮೆಟಾಕಾರ್ಪಲ್ಸ್ ಅಂಡ್ phalanges. Okay, so these are the different bones present in the forelimbs as well as the hind limb. Now, observe this scapula and also the clavicle. So as we said here, illi helidage pectoral girdles are 4. Pectoral girdles are 4. ಇಲ್ಲಿ 2 ಇರುತ್ತೆ, ಇಲ್ಲಿ 2 ಇರುತ್ತೆ, ರೈಟ್ ಸೈಡ್ ಮತ್ತೆ ಲೆಫ್ಟ್ ಸೈಡ್ ಅಲ್ಲಿ. 4 ಮತ್ತೆ 2 ಯಾವುದು ಅಂತ ಹೇಳಿದ್ರೆ ಯು ಕ್ಯಾನ್ ಅಬ್ಸರ್ವ್. ಸೊ ಒನ್ ಇಸ್ ಕ್ಲಾವಿಕಲ್, ಓಕೆ, ಅಂಡ್ ಸೆಕೆಂಡ್ ಒನ್ ಇಸ್ ನಥಿಂಗ್ ಬಟ್ ದ ಸ್ಕ್ಯಾಪ್ಯುಲಾ. ಓಕೆ, ಸೊ ಕಾಲರ್ ಬೋನ್ ಅಂತ ಹೇಳ್ತೀವಿ. ದಿಸ್ ಇಸ್ ದ ಕಾಲರ್ ಬೋನ್ ಅಂತ ಹೇಳ್ಬಿಟ್ಟು. ಅಂಡ್ ದಿಸ್ ಒನ್ ಇಸ್ ದ ಸ್ಕ್ಯಾಪ್ಯುಲಾ. ಟೋಟಲ್ ಆಗಿ 4 ಇರುತ್ತೆ, 2 + 2 ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಹ್ಯೂಮರಸ್, ರೇಡಿಯಸ್, ಅಲ್ನಾ, ಕಾರ್ಪಲ್ಸ್, ಮೆಟಾಕಾರ್ಪಲ್ಸ್ ಅಂಡ್ phalanges. ರೈಟ್ ದ ನಂಬರ್ ದೇರ್ ಇಟ್ ಸೆಲ್ಫ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ಇನ್ ದ ಡಯಾಗ್ರಾಮ್. ಅಲ್ಲೇ ಬರಿಬೇಕು, ಅದನ್ನ ಅಲ್ಲೇ ಪ್ರಾಕ್ಟೀಸ್ ಮಾಡಬೇಕು. ನೆಕ್ಸ್ಟ್ ಇಲ್ಲಿಗೆ ಬಂದ್ರೆ as we said there are 2, sorry there is only one, right? Just a minute. And here we can observe, where is that? Pelvic girdle, 2 bones are there. 2 bones ಅಂತ ಹೇಳಿದ್ರೆ ಎರಡು ಸೈಡ್ ಅಲ್ಲೂ ಕೂಡ 2 bones ಇರುತ್ತೆ ಅಂತ ಅರ್ಥ. ಸೊ ದಟ್ ಈಸ್ ನಥಿಂಗ್ ಬಟ್ ಓನ್ಲಿ ದ ಕಾಕ್ಸಲ್ ಆರ್ ಸ್ಯಾಕ್ರಮ್ ಅಂತ ಹೇಳ್ತೀವಿ. ಸಾರಿ, ಕಾಕ್ಸಲ್ ಬೋನ್.
having 3 regions. Coxal bone having 3 regions. What is that? Ilium or ilium you can say, pubis and ischium. Pubis and ischium. Next adadmele, the longest bone in our body, that's nothing but the femur, patella, disc, tibia, fibula, tarsals, metatarsals and phalanges. Okay, so these are the different bones present in the appendicular skeletal system. There are about 126. Okay, so now when it comes to joints kuda tumma important agutte. Fibrous joints, cartilaginous joints ಮತ್ತೆ synovial joints. Important ಆಗಿ synovial joints ಅನ್ನ ಕೇಳ್ತಾರೆ. ಸೊ ಅದ್ರ ಬಗ್ಗೆ ತಿಳ್ಕೊಳ್ಳೋಣ. So look at here, fibrous joints has a name indicating. So fibrous tissues are present between the bones. ಇಲ್ಲಿ joints ಅಂತ ಹೇಳಿದ್ರೆ this is the articulate present between the two bones. ಎರಡು bones ಗಳ ಮಧ್ಯೆ ಇರೋದು. But we are classifying them into 3 types based on their movement. Okay, so here there is no movement, we used to call it as a immovable. Immovable anta heltivi. So for example, joints in the cranium. Joints in the cranium. ಈಗ ನಮ್ಮ cranium ಅಲ್ಲಿ ಎಷ್ಟು ಮೂಳೆಗಳಿರುತ್ತೆ ಅಂತ ಹೇಳಿದೋ, there are about 8 bones in the cranium. Okay, cranium ಅಲ್ಲಿ 8 bones ಇದೆ. But are you able to disturb them? Are you able to move them? ಮೂವ್ ಆಗುತ್ತೆ, ಅದು ಆಗಲ್ಲ. ಸೊ ಅದರ ಅರ್ಥ ಅದು ಇಮ್ಮೂವಬಲ್ ಆಗಿರುತ್ತೆ, ಯಾಕೆಂದ್ರೆ ಅಲ್ಲಿ ಫೈಬ್ರಸ್ ಜಾಯಿಂಟ್ಸ್ಗಳಿರುತ್ತೆ. Okay, immovable. When it comes to cartilaginous, as the name indicates, cartilaginous tissue is present in between the 2 bones. ಎರಡು ಬೋನ್ಸ್ಗಳ ಮಧ್ಯದಲ್ಲಿ cartilaginous tissue ಇರುತ್ತೆ, and it allows or permit limited movements. So we are just saying it permits the limited movements. ಸ್ವಲ್ಪ ಮಟ್ಟಿಗೆ ನಾವು ಅದನ್ನ ಮೂವ್ಮೆಂಟ್ ಅನ್ನು ಶೋ ಮಾಡಬಹುದು. ಸೊ ಎಕ್ಸಾಂಪಲ್ ಯಾವ್ದು ಕೊಡ್ಬೋದು? ಯು ನೋ ದಟ್ the vertebral column. What is that? Vertebral column. So these are present in between the vertebral column, in between the vertebrae. So that's the best example you can give. So there also we can stretch our body and also bend our body. Next, synovial joints that can allow the movement of our bones. ಇಲ್ಲಿ joints ಅಂತ ಹೇಳ್ತಾ ಇರೋದ್ರಿಂದ they allow the movements of our bones in any direction. So based on the direction, based on their shape and structure, we are classifying them into many types. Okay, ಯಾವ್ಯಾವ್ದು ಇರುತ್ತೆ ಸೈನೋವಿಯಲ್ ಜಾಯಿಂಟ್ಸ್ ಗಳಲ್ಲಿ? ಅಬ್ಸರ್ವ್ ಮಾಡಿ, ಆರ್ಟಿಕ್ಯುಲೇಟ್ ಯಾವ ತರ ಇರುತ್ತೆ, ಇಲ್ಲಿ ಯಾವ ತರ ಟಿಶ್ಯೂ ಇರುತ್ತೆ, ಹೈಲೈನ್ ಇರುತ್ತೆ. ಹೈಲೈನ್ ಟಿಶ್ಯೂ is present. Articulate tissues are present in between the 2 bones. Okay, next, ball and socket joints. We can easily remember that, ball and socket joints. Next, second one, hinge joints, saddle joints, pivotal joint, gliding joint. Okay, so what are they? Ball and socket joint, hinge joint, saddle joint, pivotal joint, gliding joint. ಇಷ್ಟು ಏನು ಯಾವ ತರ ಮೂವ್ ಆಗುತ್ತೆ ಮತ್ತೆ ಅದು ಯಾವ ಡೈರೆಕ್ಷನ್ ಅಲ್ಲಿ ಮೂವ್ ಆಗುತ್ತೆ, ಎಕ್ಸಾಂಪಲ್ ಯಾವುದು ಅಂತ ಇಲ್ಲಿ ತಿಳ್ಕೊಳ್ಳೋಣ. ಜಸ್ಟ್ ಅಬ್ಸರ್ವ್ ದಿಸ್ ಒನ್. ಓಕೆ, ಐ ಹ್ಯಾವ್ ರಿಟನ್ ಹಿಯರ್. ಸೊ ಫಸ್ಟ್ ಒನ್, ball and socket. Ball and socket, as the name indicating, one bone is having the globular head structure. ಒಂದು ಬೋನ್ ಅಲ್ಲಿ ಗ್ಲಾಬ್ಯುಲರ್ ಹೆಡ್ ಸ್ಟ್ರಕ್ಚರ್ ಇರುತ್ತೆ. ಸೊ another bone is having the what is that, the socket, the what is that, aperture, we can say aperture ಇರುತ್ತೆ. ಸೊ ಅದನ್ನ ಬಾಲ್ ಅಂಡ್ ಸಾಕೆಟ್ ಮಾಡೋ ಅಂತ ಹೇಳ್ತೀವಿ. ಶೋಲ್ಡರ್ ಅಂಡ್ ಹಿಪ್ ಜಾಯಿಂಟ್, ಇಟ್ ಇಸ್ ಪ್ರೆಸೆಂಟ್ ಹಿಯರ್ ಇನ್ ದ ಶೋಲ್ಡರ್. ಇಲ್ಲಿ ಶೋಲ್ಡರ್ ಅಲ್ಲಿ ಇರುತ್ತೆ, ಜೊತೆಗೆ ಹಿಪ್ ಜಾಯಿಂಟ್ ಅಲ್ಲಿ ಇರುತ್ತೆ. ಯಾವ ತರ? ಹ್ಯೂಮರಸ್ ಇನ್ ದ glenoid cavity. The glenoid cavity in the scapula, you can observe here. ಇಲ್ಲಿದೆ glenoid cavity. ಆ ಕ್ಯಾವಿಟಿಗೆ ಹ್ಯೂಮರಸ್ ಏನಾಗುತ್ತೆ, ಅಟ್ಯಾಚ್ ಆಗುತ್ತೆ. ಹ್ಯೂಮರಸ್, that is nothing but the shoulder. ಈ ಶೋಲ್ಡರ್ ಪೊಸಿಷನ್. ದಿಸ್ ಇಸ್ ಅನ್ ಎಕ್ಸಾಂಪಲ್ ಫಾರ್ ಬಾಲ್ ಅಂಡ್ ಸಾಕೆಟ್ ಮಾಡೋ. 180 ಡಿಗ್ರಿಯಲ್ಲಿ ನಾವೇನ್ ಮಾಡ್ಬೋದು, ಅದನ್ನ ನೀಟಾಗಿ ರೊಟೇಟ್ ಮಾಡಬಹುದು. ಓಕೆನಾ? ಸೊ ನೆಕ್ಸ್ಟ್ ಅದಾದ್ಮೇಲೆ ಫೀಮರ್ ಇನ್ ದ ಅಸಿಟಾಬ್ಯುಲಮ್. Femur in the acetabulum, as we said, that is nothing but hip joint. ಈ ಹಿಪ್ ಜಾಯಿಂಟ್ ಅಲ್ಲಿ, ಸೊ ಅದನ್ನು ಕೂಡ ನಾವೇನ್ ಮಾಡ್ಬೋದು, ಒಂದು ಡೈರೆಕ್ಷನ್ ಅಲ್ಲಿ ಮೂವ್ ಮಾಡಬಹುದು. ಸೊ ಅಂದ್ರೆ 180 ಡಿಗ್ರಿಯಲ್ಲಿ ಅದನ್ನ ನಾವು ಮೂವ್ ಮಾಡಬಹುದು ಕಂಪ್ಲೀಟ್ ಆಗಿ. ಕೆಲವರು ನೀವು ನೋಡಿರ್ತೀರಾ, ಯೋಗಾಸನ ಮಾಡೋರು ಕಂಪ್ಲೀಟ್ ಆಗಿ ಆಲ್ಮೋಸ್ಟ್ 360 ಬರ್ತಾ ಇರ್ತಾರೆ. ಸೊ ಬಟ್ ನಾವು ಈಸಿಯಾಗಿ 180 ಡಿಗ್ರಿಯಲ್ಲಿ ಅದನ್ನ ಮೂವ್ ಮಾಡಬಹುದಾಗಿರುತ್ತೆ. So these two are the example for the ball and socket model or the joints. Hinge joints, as the name indicating, we can
ಫೋಲ್ಡ್ ಓನ್ಲಿ ಇನ್ ಒನ್ ಡೈರೆಕ್ಷನ್. ಓನ್ಲಿ ಒನ್ ಡೈರೆಕ್ಷನ್ ಅಲ್ಲಿ ಮಾತ್ರ ಏನಾಗುತ್ತೆ, ಆ ಜಾಯಿಂಟ್ಸ್ಗಳು ಮೂವ್ ಆಗುತ್ತೆ. ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಸೊ ಎಲ್ಬೋ ಜಾಯಿಂಟ್ಸ್, ನೀ ಜಾಯಿಂಟ್ಸ್ ಅಂಡ್ ಆಂಕಲ್ ಜಾಯಿಂಟ್ಸ್. ತುಂಬಾ ಈಸಿ ಇದೆ. ಎಲ್ಬೋ ಜಾಯಿಂಟ್ಸ್ ನೋಡಿ. ಸೊ ಆರ್ ವಿ ಏಬಲ್ ಟು ಮೂವ್ ಇನ್ ಅಪೋಸಿಟ್ ಡೈರೆಕ್ಷನ್? ವಿ ಕಾಂಟ್. ಬಟ್ ನಾವೇನ್ ಮಾಡ್ಬೋದು, ಒಂದು ಡೈರೆಕ್ಷನ್ ಅಲ್ಲಿ ಮಾತ್ರ ಮೂವ್ ಮಾಡಬಹುದು. ಓಕೆನಾ? ಸೊ ದ ಜಾಯಿಂಟ್ ಪ್ರೆಸೆಂಟ್ ಬಿಟ್ವೀನ್ ದ ಲೋಯರ್ ಅಂಡ್ ಆಲ್ಸೋ ಅಪ್ಪರ್ ಆರ್ಮ್, ಯು ಕ್ಯಾನ್ ಸೇ ರೇಡಿಯಸ್ ಅಲ್ನಾ ಅಂಡ್ ದ ಹ್ಯೂಮರಸ್, ಇವೆರಡರ ಮಧ್ಯೆ ಇರೋದು, ಒಂದು ಕಡೆ ಮಾತ್ರ ನಾವು ಮೂವ್ ಮಾಡ್ತಾ ಇದ್ದೀವಿ. ಅಂಡ್ ಆಲ್ಸೋ ನೀ ಜಾಯಿಂಟ್. ಸೊ ನಾವು ನೀ ಏನ್ ಮಾಡ್ಬೋದು, ಬ್ಯಾಕ್ವರ್ಡ್ಗೆ ಅದನ್ನ ಫೋಲ್ಡ್ ಮಾಡಬಹುದು. ವಿ ಕಾಂಟ್ ಫೋಲ್ಡ್ ದಟ್ ಇನ್ ಅ ಫಾರ್ವರ್ಡ್ ಡೈರೆಕ್ಷನ್. ಯಾಕೆ ಅಂದ್ರೆ ಅದು ಕೂಡ ಹಿಂಜ್ ಜಾಯಿಂಟ್ ಆಗಿರುತ್ತೆ. ಸೊ ಅಂದ್ರೆ ಇನ್ ಬಿಟ್ವೀನ್ ದ ಫೀಮರ್ ಅಂಡ್ ಆಲ್ಸೋ ಟಿಬಿಯಾ ಅಂಡ್ ಫಿಬ್ಯುಲಾ. ಸೊ ದಟ್ ಈಸ್ ನಥಿಂಗ್ ಬಟ್ ದ ನೀ. ಅಂಡ್ ಆಂಕಲ್ ಜಾಯಿಂಟ್ ಆಸ್ ವಿ ಹ್ಯಾವ್ ಡಿಸ್ಕಸ್ಡ್. ಸೊ ಅಲ್ಲೂ ಕೂಡ ಏನಿರುತ್ತೆ, ಸೋಲ್ ಇರುತ್ತೆ. ಸೋಲ್ನ ಮೇಲ್ಭಾಗದಲ್ಲಿ ಮೆಟಾಟಾರ್ಸಲ್ಸ್ ಮತ್ತೆ ಟಾರ್ಸಲ್ಸ್ಗಳಿರುತ್ತೆ ಅಂತ ಹೇಳ್ಬಿಟ್ಟು, ಅಲ್ಲಿ ಕೂಡ ಏನಾಗಿರುತ್ತೆ, ಒಂದು ಡೈರೆಕ್ಷನ್ ಅಲ್ಲಿ ಮಾತ್ರ ಮೂವ್ ಆಗುತ್ತೆ, ಬ್ಯಾಕ್ವರ್ಡ್ ಡೈರೆಕ್ಷನ್ ಅಲ್ಲಿ ಮೂವ್ ಆಗಲ್ಲ. ಹಿಂಜ್ ಜಾಯಿಂಟ್ ಅಂತ ಹೇಳಿದ್ರೆ ಮೂವಿಂಗ್ ಇನ್ ಓನ್ಲಿ ಒನ್ ಡೈರೆಕ್ಷನ್. ನೆಕ್ಸ್ಟ್ ಇಲ್ಲಿದೆ ನೋಡಿ, ಹ್ಯೂಮರಸ್ ಅಂಡ್ ಸಿಗ್ಮಾಯ್ಡ್ ನಾಚ್. ಹ್ಯೂಮರಸ್ ಅಂಡ್ ದ ಸಿಗ್ಮಾಯ್ಡ್ ನಾಚ್ ಹಿಯರ್. ಓಕೆ, ದಟ್ ಈಸ್ ದ ಎಕ್ಸಾಂಪಲ್ ಫಾರ್ ವಾಟ್? ಹಿಂಜ್ ಜಾಯಿಂಟ್. ಫೀಮರ್, ಟಿಬಿಯಾ ಅಂಡ್ ಫಿಬ್ಯುಲಾ. ಫೀಮರ್ ತೊಡೆಯ ಮೂಳೆ, ಮತ್ತೆ ಟಿಬಿಯಾ ಮತ್ತೆ ಯಾವುದು, ಫಿಬ್ಯುಲಾ. ದೀಸ್ ಆರ್ ದ ಎಕ್ಸಾಂಪಲ್ಸ್ ಫಾರ್ ದ ಹಿಂಜ್ ಜಾಯಿಂಟ್. ಟಿಬಿಯಾ, ಫಿಬ್ಯುಲಾ ಅಂಡ್ ಟಾರ್ಸಲ್ಸ್. ಟಿಬಿಯಾ, ಫಿಬ್ಯುಲಾ ಲೋಯರ್ ಆರ್ಮ್ಸ್ ಅಲ್ಲಿ ಬರೋದು, ಅಂದ್ರೆ ಲಿಮ್ಸ್ ಅಲ್ಲಿ ಬರೋದು. ಅದ್ರ ಕೆಳಭಾಗದಲ್ಲಿ ಟಾರ್ಸಲ್ಸ್ ಗಳಿರುತ್ತಲ್ಲ, ಅವೆರಡರ ಮಧ್ಯದಲ್ಲಿರೋ ಜಾಯಿಂಟ್ಸ್ ಒಂದು ಡೈರೆಕ್ಷನ್ ಅಲ್ಲಿ ಮಾತ್ರ ಮೂವ್ ಮಾಡಬಹುದು. ಸೊ ಹಾಗಾಗಿ ಇವೆಲ್ಲ ಹಿಂಜ್ ಜಾಯಿಂಟ್ಸ್ ಆಗಿರುತ್ತೆ. ಸೊ ಹಾಗಾಗಿ ವಿ ಕ್ಯಾನ್ ಸೇ ಓನ್ಲಿ ಒನ್ ಡೈರೆಕ್ಷನ್, ಓನ್ಲಿ ಒನ್ ಡೈರೆಕ್ಷನ್. ನೆಕ್ಸ್ಟ್ ಸ್ಯಾಡಲ್ ಜಾಯಿಂಟ್ಸ್, ಈಸಿಯಾಗಿ ಅರ್ಥ ಮಾಡ್ಕೊಬಹುದು ಇಲ್ಲೂ ಕೂಡ. ವ್ರಿಸ್ಟ್ ಜಾಯಿಂಟ್ಸ್, ಟೆಂಪೋ ಮ್ಯಾಂಡಿಬ್ಯುಲಾರ್ ಅಂಡ್ ಆಲ್ಸೋ ಥಂಬ್ ಜಾಯಿಂಟ್ಸ್. ಇದೆಲ್ಲ ನೋಡಿ ಆಲ್ಮೋಸ್ಟ್ ಒಂದು ಡೈರೆಕ್ಷನ್ ಅಲ್ಲೇ ಕೂಡ ಇದು ಕೂಡ ಇರುತ್ತೆ. ಸೊ ಈ ಎಕ್ಸಾಂಪಲ್ಗಳು ರಿಸ್ಟ್ ಜಾಯಿಂಟ್ಸ್ಗಳಾಗಿರ್ಬೋದು. ಯು ಕ್ಯಾನ್ ರೊಟೇಟ್ ಲೈಕ್ ದಿಸ್. ಓಕೆ, ಆಲ್ಮೋಸ್ಟ್ 360 ಬರ್ತಾ ಇರುತ್ತೆ. ಆ್ಯಂಡ್ ವಾಟ್ ಈಸ್ ದಟ್? ಟೆಂಪೋ ಮ್ಯಾಂಡಿಬ್ಯುಲಾರ್ ಹಿಯರ್. ಆ್ಯಂಡ್ ಆಲ್ಸೋ ವಾಟ್ ಈಸ್ ದಿಸ್? thumb joints. So these are the example for saddle joint. Next, pivotal joint ಗೆ ಬಂದಾಗ between the radius ulna and the skull joint. ಇದು ಕ್ರೇನಿಯಂ ಜಾಯಿಂಟ್ ಅಲ್ಲ, ಸ್ಕಲ್ ಜಾಯಿಂಟ್ ಅಂತ ಹೇಳ್ತೀವಿ. ಅದು ಪಿವೋಟಲ್ ಜಾಯಿಂಟ್ ಅಂತ ಹೇಳ್ತೀವಿ. ಆಲ್ಮೋಸ್ಟ್ ಇಲ್ಲಿ ನೋಡಿ, ರೇಡಿಯಸ್ ಮತ್ತೆ ಅಲ್ನಾ ಇವೆರಡೂ ಕೂಡ, ಅದು ಕೂಡ ಏನಾಗಿರುತ್ತೆ, ಪಿವೋಟಲ್ ಜಾಯಿಂಟ್ ಆಗಿರುತ್ತೆ. ನೀವು ಟೆಕ್ಸ್ಟ್ ಬುಕ್ ಇಂದ ಎಕ್ಸಾಂಪಲ್ ಏನಿದೆ ಅದೇ ಎಕ್ಸಾಂಪಲ್ ಇಲ್ಲಿ ಇರೋದು. ರಿಮೆಂಬರ್ ಆಲ್ ದ ಎಕ್ಸಾಂಪಲ್ಸ್, ದಿಸ್ ಇಸ್ ಇಂಪಾರ್ಟೆಂಟ್. ಓಕೆ, ನೆಕ್ಸ್ಟ್ ಗ್ಲೈಡಿಂಗ್ ಜಾಯಿಂಟ್. ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಇನ್ನರ್ ಕಾರ್ಪಲ್ಸ್, ಇಂಟ್ರಾಟಾರ್ಸಲ್ಸ್, ಸೊ ಅಂಡ್ ಆಲ್ಸೋ ಇಂಟರ್ಟಾರ್ಸಲ್ಸ್ ಅಂಡ್ ಆಲ್ಸೋ ಸ್ಟರ್ನೋ ಕ್ಲಾವಿಕ್ಯುಲಾರ್ ಇಲ್ಲಿ ಜಾಯಿಂಟ್ ಇರೋದು. ಜೊತೆಗೆ ಟಾರ್ಸಲ್ ಸೆಲ್ಸ್ ಬರುತ್ತೆ. ಮೆಟಾಟಾರ್ಸಲ್ಸ್, ಟಾರ್ಸಲ್ಸ್, ಫೆಲಾಂಜಸ್ ಲೀಗಲಿ ಬರೋದು. ಕಾರ್ಪಲ್ಸ್ ಅಂತ ಬಂದಾಗ ದಟ್ ಈಸ್ ಇನ್ ಅವರ್ ಹ್ಯಾಂಡ್, ಮಧ್ಯದಲ್ಲಿ ಬರೋದು. ಸೊ ಹಾಗಾಗಿ 5 ಥರದ ಸೈನೋವಿಯಲ್ ಜಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಳ್ಳಿ. ಈ ಎಲ್ಲ ಜಾಯಿಂಟ್ಸ್ಗಳು ಟೈಪ್ಸ್, ಎಕ್ಸಾಂಪಲ್ಸ್ ಇಂಪಾರ್ಟೆಂಟ್ ಆಗುತ್ತೆ. ನೌ ಲೆಟ್ಸ್ ಡಿಸ್ಕಸ್ ಅಬೌಟ್ ಅ ಫ್ಯೂ ಡಿಸಾರ್ಡರ್ಸ್. ಕೆಲವು ಡಿಸಾರ್ಡರ್ಸ್ಗಳನ್ನ ಕೊಟ್ಟಿದ್ದಾರೆ ವಿಚ್ ಆರ್ ರಿಲೇಟೆಡ್ ಟು ಸ್ಕೆಲಿಟಲ್ ಸಿಸ್ಟಮ್ ಆಸ್ ವೆಲ್ ಆಸ್ ದ ಮಸ್ಕ್ಯುಲರ್ ಸಿಸ್ಟಮ್. ಅಷ್ಟು ಮಾತ್ರ ತಿಳ್ಕೊಳ್ತಾ ಹೋಗೋಣ. ಸೊ ಯಾವುದಿದೆ? ಮಯಸ್ಥೇನಿಯಾ ಗ್ರೇವಿಸ್ ಏನ್ ಇಂಡಿಕೇಟ್ ಮಾಡುತ್ತೆ? We know that it's an autoimmune disorder affecting the neuromuscular junction, leading to fatigue, weakening, and also paralysis of a skeletal muscle. But ಈ ಎಂಟೈರ್ ಸೆಂಟೆನ್ಸ್ ಅಲ್ಲಿ ಇಂಪಾರ್ಟೆಂಟ್ ಯಾವುದು? ಇಂಪಾರ್ಟೆಂಟ್ ಇಸ್ ಮಯಸ್ಥೇನಿಯಾ ಗ್ರಾವಿಸ್. ಅದು ಯಾವುದು ಅಂತ ಹೇಳಿದ್ರೆ ಇಟ್ ಈಸ್ ಆನ್ ಆಟೋಇಮ್ಯೂನ್ ಡಿಸಾರ್ಡರ್. ಸೊ ಅದ್ರ ಜೊತೆಗೆ ಅಫೆಕ್ಟಿಂಗ್ ದ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ ಅಂತ ನೆನ್ಪಿಟ್ಕೊಬೇಕು. ಮಯಸ್ಥೇನಿಯಾ ಗ್ರೇವಿಸ್. ನೆಕ್ಸ್ಟ್ ಮಸ್ಕ್ಯುಲರ್ ಡಿಸ್ಟ್ರೋಫಿ. ಯು ನೋ ದಟ್ ಡಿಸ್ಟ್ರೋಫಿನ್ ಅಂತ ಹೇಳ್ತಾ ಹೋಗ್ತೀವಿ. ಸೊ ಇಟ್ ಈಸ್ ಹ್ಯಾವಿಂಗ್ ಮೋರ್ ದೆನ್ 2400 ಬೇಸ್ ಪೇರ್ಸ್. ಸೊ ಲಾರ್ಜೆಸ್ಟ್ ಎಕ್ಸ್ ಕ್ರೋಮೋಸೋಮ್ ಅಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ನೆನ್ಪಿರ್ಬೇಕು ನಿಮ್ಗೆ. ಹ್ಯೂಮನ್ ಜಿನೋಮ್ ಪ್ರಾಜೆಕ್ಟ್ ತಿಳ್ಕೊಬೇಕಾದ್ರೆ ತಿಳ್ಕೊಂಡಿರ್ತೀರಾ. ಸೊ ಪ್ರೋಗ್ರೆಸಿವ್ ಡಿಜನರೇಷನ್ ಆಫ್ ದ ಸ್ಕೆಲಿಟಲ್ ಮಸಲ್ ಮೋಸ್ಟ್ಲಿ ಡ್ಯೂ ಟು ದ ಜೆನೆಟಿಕ್ ಡಿಸಾರ್ಡರ್. ಇದು ಜೆನೆಟಿಕ್ ಡಿಸಾರ್ಡರ್ ಆಗಿರುತ್ತೆ. ಅಂದ್ರೆ ಕ್ರೋಮೋಸೋಮ್ಸ್ಗಳಿಗೆ ರಿಲೇಟೆಡ್ ಆಗಿರೋದು, ಜೀನ್ಸ್ಗಳಿಗೆ ರಿಲೇಟೆಡ್ ಆಗಿರೋದ್ರಿಂದ ಜೆನೆಟಿಕ್ ಡಿಸಾರ್ಡರ್ ಅಂತ ಹೇಳ್ತೀವಿ. ಕೇಳಿದಾಗ ವಿಚ್ ಅಮಾಂಗ್ ದ ಫಾಲೋಯಿಂಗ್ ಸ್ಕೆಲಿಟಲ್ ಆರ್ ಮಸ್ಕ್ಯುಲರ್ ಡಿಸಾರ್ಡರ್ ಈಸ್ ರಿಲೇಟೆಡ್ ಟು ಜೆನೆಟಿಕ್ ಡಿಸಾರ್ಡರ್ ಅಂತ ಕೇಳಿದ್ರೆ ಯು ಕ್ಯಾನ್ ರೈಟ್ ಮಸ್ಕ್ಯುಲರ್ ಡಿಸ್ಟ್ರೋಫಿನ್. ಓಕೆ, ಅಲ್ಲಿ ಜೀನ್ ಇಂದ ಬರೋದು. ನೆಕ್ಸ್ಟ್
tetany, we know that. So rapid spasm, wild contractions in muscles due to the low calcium in the body fluid. Calcium is very important, right? So ಆ ಕ್ಯಾಲ್ಸಿಯಂನ ಮೇಂಟೈನ್ ಮಾಡಲಿಕ್ಕೆ ಅಂತಾನೆ ಪ್ಯಾರಾಥೈರಾಯ್ಡ್ ಗ್ಲ್ಯಾಂಡ್ ಇರುತ್ತೆ, ಅಡ್ರಿನಲಿನ್ ಹಾರ್ಮೋನ್ ಅಂತ, ಕಾರ್ಟಿಸೋಲ್ ಅಂತ ಹಾರ್ಮೋನ್ಸ್ಗಳಿರುತ್ತೆ. ಸೊ ದೇ ಆರ್ ರೆಗ್ಯುಲೇಟಿಂಗ್ ದ ಅಮೌಂಟ್ ಆಫ್ ಕ್ಯಾಲ್ಸಿಯಂ ಇನ್ ಬ್ಲಡ್ ಅಂಡ್ ಬೋನ್. ಸೊ ಯಾವಾಗ ಲೋ ಕ್ಯಾಲ್ಸಿಯಂ ಆಗುತ್ತೋ ಇನ್ ದಟ್ ಟೈಮ್, ಸೊ ಏನಾಗುತ್ತೆ, ಸಮ್ ಟೈಮ್ಸ್ ದಟ್ ಮೇ ಲೀಡ್ಸ್ ಟು ಟೆಟಾನಿ, ಅದು ಟೆಟಾನಿ ಆಗೋ ಚಾನ್ಸಸ್ ಇರುತ್ತೆ. ಸೊ ನೆಕ್ಸ್ಟ್, ಸೊ ಆಫ್ಟರ್ ದಟ್ ಯು ಕ್ಯಾನ್ ಅಬ್ಸರ್ವ್ ಹಿಯರ್ ಆರ್ಥ್ರೈಟಿಸ್. ಹೆಸರಲ್ಲೇ ಇದೆ ಆರ್ಥ್ರೈಟಿಸ್ ಅಂತ ಹೇಳಿದ್ರೆ ಇಟ್ ಈಸ್ ರಿಲೇಟೆಡ್ ಟು ಜಾಯಿಂಟ್ಸ್. ಸೊ ಯು ಕ್ಯಾನ್ ಅಬ್ಸರ್ವ್ ಆರ್ಥ್ರೈಟಿಸ್, ಇನ್ಫ್ಲಮೇಷನ್ ಆಫ್ ಜಾಯಿಂಟ್ಸ್. ಜಾಯಿಂಟ್ಸ್ ಅಂತ ಹೇಳಿದ್ರೆ ಇನ್ ಬಿಟ್ವೀನ್ ದ ಟೂ ಬೋನ್ಸ್. ಸೊ ಅಲ್ಲಿ ಇನ್ಫ್ಲಮೇಷನ್ ಆಗೋದು, ಊದ್ಕೊಳ್ಳೋದು, ಅದಕ್ಕೆ ಆರ್ಥ್ರೈಟಿಸ್ ಅಂತ ಹೇಳ್ತೀವಿ. ಆಸ್ಟಿಯೋಪೊರಾಸಿಸ್, ಆಸ್ ದ ನೇಮ್ ಈಸ್ ಇಂಡಿಕೇಟಿಂಗ್, ಪೊರಾಸಿಸ್, ಮೂಳೆಗಳಲ್ಲಿ ಏನಾಗೋದು, ಪೋರಸ್ ಬರೋದು, ಪೊರಾಸಿಟಿ ಆಗೋದು. ಯು ಕ್ಯಾನ್ ಸೇ ಏಜ್ ರಿಲೇಟೆಡ್ ಡಿಸಾರ್ಡರ್ ಕ್ಯಾರೆಕ್ಟರೈಸ್ಡ್ ಬೈ ದ decreased bone mass and increased chances of a fracture. ನಮ್ಮ ಮೂಳೆಗಳು ಸವಿತಾ ಹೋಗುತ್ತೆ. Okay, over the bones we can observe number of pores. Okay, and it becomes weakened, ಅದು ವೀಕ್ ಆಗ್ತಾ ಹೋಗುತ್ತೆ. And decreased levels of estrogen is a common cause. ಯಾವಾಗ ಈಸ್ಟ್ರೋಜನ್ ಕಡಿಮೆ ಆಗ್ತಾ ಹೋಗುತ್ತೋ, ಅಂಡ್ ಫೈನಲಿ ದಟ್ ಲೀಡ್ಸ್ ಟು ದಿಸ್ ಕೈಂಡ್ ಆಫ್ ಡಿಸೀಸ್ ಕಾಲ್ಡ್ ಆಸ್ಟಿಯೋಪೊರಾಸಿಸ್, ಏಜ್ ರಿಲೇಟೆಡ್ ಡಿಸೀಸಸ್. ಹೋಗ್ತಾ ಹೋಗ್ತಾ ವಯಸ್ಸು ಆಗ್ತಾ ಆಗ್ತಾ ಇದು ಕಾಮನ್ ಆಗಿ ಬರುತ್ತೆ ಅಂತ. ಗೌಟ್, ಓಕೆ, ಇದು ಕೂಡ ಕಾಮನ್ ಆಗಿ ಕೇಳ್ತಾರೆ, ಬಟ್ ನೆನ್ಪಿಟ್ಕೊಬಹುದು ಈಸಿಯಾಗಿ. ಇನ್ಫ್ಲಮೇಷನ್ ಆಫ್ ಜಾಯಿಂಟ್ಸ್ ಡ್ಯೂ ಟು ದ ಅಕ್ಯುಮುಲೇಷನ್ ಆಫ್ ಯೂರಿಕ್ ಆಸಿಡ್ ಇನ್ ದ ಜಾಯಿಂಟ್ಸ್. ಕಾಮನ್ ಆಗಿ ಲೋಯರ್ ಲಿಮ್ಸ್ಗಳಲ್ಲಿ, ಸೊ ಎಲ್ಲಿ ಜಾಯಿಂಟ್ಸ್ಗಳಿರುತ್ತೋ ಅಲ್ಲೇನಾಗ್ತಾ ಹೋಗುತ್ತೆ, ಯೂರಿಕ್ ಆಸಿಡ್ ಅಕ್ಯುಮುಲೇಟ್ ಆಗುತ್ತೆ. This kind of accumulation of uric acid, so inflammation that leads to inflammation in the joint is called gout. So ಯಾವ್ಯಾವ್ದು ನೆನ್ಪಿಟ್ಕೊಬೋದು ಇವಾಗ? Remember all the 6 they have given in your textbook. Myasthenia gravis, muscular dystrophy, next tetany, osteoporosis, arthritis and gout. These are all the disorders they have given in your textbook related to skeletal as well as the muscular system. Now, based on this, try to attend all these questions. ಇವಾಗ ಏನೇನು ಡಿಸ್ಕಸ್ ಮಾಡ್ದೋ ಅದಕ್ಕೆ ರಿಲೇಟೆಡ್ ಆಗಿರೋ ಕೆಲವು ಕ್ವಶನ್ಸ್ಗಳಿರುತ್ತೆ ಅಥವಾ ಎಕ್ಸ್ಟ್ರಾ ಕ್ವಶನ್ಸ್ಗಳಿರುತ್ತೆ, ಅದನ್ನು ಅಟೆಂಡ್ ಮಾಡಲಿಕ್ಕೆ ಟ್ರೈ ಮಾಡಬೇಕು ಇವಾಗ. ಓಕೆನಾ? ಸೊ ಅಬ್ಸರ್ವ್ ಹಿಯರ್, ದ ಸ್ಮಾಲೆಸ್ಟ್ ಮಸಲ್ ಈಸ್, ನಾನು ಅಲ್ಲಿ ಹೇಳಬೇಕಿದ್ರೆ ಹೇಳಿದೆ, ಸ್ಮಾಲೆಸ್ಟ್ ಬೋನ್ ಹೇಳಬೇಕಿದ್ರೆ ಸ್ಮಾಲೆಸ್ಟ್ ಮಸಲ್ ಕೂಡ ಹೇಳಿದೆ ನಾನು ನಿಮಗೆ. ಓಕೆ, ನೆನಪಿದೆ ಯಾವುದು ಅಂತ ಹೇಳ್ಬಿಟ್ಟು. ಸೊ ಇಟ್ಸ್ ಎ ನಾಲೆಡ್ಜ್ ಬೇಸ್ಡ್ ಕ್ವಶನ್, ಡೈರೆಕ್ಟ್ ಕ್ವಶನ್. ಓಕೆ, ಹಾಗಾಗಿ ಆಬ್ಜೆಕ್ಟಿವ್ ಆಗಿರುತ್ತೆ, ಡೈರೆಕ್ಟ್ ಆಗಿ ಹೇಳ್ಬಿಡ್ಬೋದು ನಾವು. ಸೊ ದ ಸ್ಮಾಲೆಸ್ಟ್ ಮಸಲ್ ಈಸ್ ಸ್ಟೆಪಿಡಿಯಸ್. ವಾಟ್ ಈಸ್ ದಟ್? ಸ್ಟೆಪಿಡಿಯಸ್. ಸ್ಟೇಪ್ ಅಂತನೂ ಒಂದು ಇದೆ ಇಲ್ಲಿ ನೋಡಿ, ದಟ್ ಇಸ್ ದ ಸ್ಮಾಲೆಸ್ಟ್ ಬೋನ್ ಪ್ರೆಸೆಂಟ್ ಇನ್ ದ ಇನ್ನರ್ ಇಯರ್. ಇನ್ನರ್ ಇಯರ್ ಅಲ್ಲಿ ಇರ್ತಕ್ಕಂಥ ಸ್ಮಾಲೆಸ್ಟ್ ಬೋನ್ ಯಾವುದು ಅಂತ ಕೇಳಿದ್ರೆ ವಿ ಕ್ಯಾನ್ ಸೇ ಸ್ಟೇಪ್ ಅಥವಾ ಸ್ಟಿರಪ್ ಅಂತ ಹೇಳ್ಬೋದು. ಸೊ ಬಟ್ ನೌ ದ ಸ್ಮಾಲೆಸ್ಟ್ ಮಸಲ್ ಇಸ್ ದ ಸ್ಟೆಪಿಡಿಯಸ್. ಓಕೆ, ನೌ ವೆನ್ ಇಟ್ ಕಮ್ಸ್ ಟು ದ ಸೆಕೆಂಡ್ ಒನ್, ಅಬ್ಸರ್ವ್ ದಿಸ್ ಕೇರ್ಫುಲಿ. Column 1 and column 2. In the column 1 they have given locomotory structure and column 2 they have given the phylum. Okay, ಯಾವ ಫೈಲಮ್ ಅಲ್ಲಿ ಯಾವ ಲೋಕೋಮೋಟರಿ ಸ್ಟ್ರಕ್ಚರ್ ಇರುತ್ತೆ ಅಂತ ಮ್ಯಾಚ್ ಮಾಡಿ ನಾವು ಹೇಳಬೇಕು. ಪ್ಯಾರಾಪೋಡಿಯಾ ಎಲ್ಲಿರುತ್ತೆ, ಯಾವುದು ನಿಮಗೆ ಗೊತ್ತಿರುತ್ತೋ ಅದನ್ನೇ ಫಸ್ಟ್ ಮ್ಯಾಚ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ಅವಾಗ ಗೊತ್ತಾಗುತ್ತೆ, ಒಂದಿರುತ್ತಾ ಅದಕ್ಕೆ ರಿಲೇಟೆಡ್ ಆಗಿರೋದು, ಇಲ್ಲ 2 ಇರುತ್ತಾ. ನಿಮ್ಮ ಅದೃಷ್ಟ ಚೆನ್ನಾಗಿಲ್ಲ ಅಂತ ಹೇಳಿದ್ರೆ ನಿಮ್ಗೆ ಯಾವ್ದು ಈಸಿಯಾಗಿ ಗೊತ್ತಿರುತ್ತೋ ಅದೇ ರಿಪೀಟ್ ಆಗಿರುತ್ತೆ ಪದೇ ಪದೇ. ಸೊ ಫಾರ್ ಎಕ್ಸಾಂಪಲ್ ಲೈಕ್ ದಿಸ್, C3 ಆ ಥರ ನೋಡೋಣ. C3 ಏನಿದೆ ಅಂತ ಹೇಳ್ಬಿಟ್ಟು, ಸೂಡೋಪೋಡಿಯಾ, ಪ್ರೋಟೋಜೋವಾ. ಅರೆ, ಪ್ರೋಟೋಜೋವಾಗೆ ಎಕ್ಸಾಂಪಲ್ ಯಾವುದು? ಅಮೀಬಾಯ್ಡ್ ಪ್ರೋಟೋಜೋವನ್ಸ್. ದೇರ್ ಯು ಕ್ಯಾನ್ ಅಬ್ಸರ್ವ್, ರೈಟ್? ಅಮೀಬಾದಲ್ಲಿ ಕೂಡ ನಾವೇನ್ ಮಾಡ್ಬೋದು, ಸೂಡೋಪೋಡಿಯಾವನ್ನು ನೋಡ್ಬೋದು. C3 ಕರೆಕ್ಟ್ ಆಗಿದೆ, ಅದು ಈಸಿಯಾಗಿತ್ತು. ಬಟ್ ಆದರೆ ಎಲ್ಲ ಕಡೆನೂ C3 ಇದೆ. ಇನ್ ಕೆಲವರಿಗೆ ಬೇರೆದು ಗೊತ್ತಿರುತ್ತೆ. ಈಗ ಪ್ಯಾರಾಪೋಡಿಯಾ, ವಿ ನೋ ದಟ್ ದೀಸ್ ಆರ್ ದ ಲೋಕೋಮೋಟರಿ ಆರ್ಗನ್ಸ್ ಆಫ್ ಅನೆಲಿಡನ್ಸ್. ಓಕೆ, ಅನೆಲಿಡದಲ್ಲಿ ಇರುತ್ತೆ. ಸೊ ವಿ ಕ್ಯಾನ್ ಈಸಿಲಿ ಸೇ ದಿಸ್ ಈಸ್ ದ ಆನ್ಸರ್. ಸೊ ರೈಟ್ ನೌ A4 ಇದೆ. A4 ಎಲ್ಲಿದೆ ನೋಡಿ. ಸೊ 2 ಆಪ್ಷನ್ಸ್ ವಿ ಹ್ಯಾವ್, A4. ನೆಕ್ಸ್ಟ್ ನೋಡೋಣ, ಮಸ್ಕ್ಯುಲರ್ ಫುಟ್. ದೀಸ್ ಆರ್ ಪ್ರೆಸೆಂಟ್ ಇನ್ ಮೊಲಸ್ಕಾ ಆರ್ ಮೊಲಸ್, ರೈಟ್? ಸೊ ದಟ್ ಮೀನ್ಸ್ ದಿಸ್ ಇಸ್ ದ B. ಸೊ ವಿ ಕ್ಯಾನ್ ಸೇ B1 ಅಂತ ಹೇಳ್ಬೋದು. B1 ಕರೆಕ್ಟ್ ಆಗಿದೆ. ಎಲ್ಲಿದೆ B1? ಎಸ್, ದಿಸ್ ಇಸ್ ದ ಒನ್. ಸೊ ನಾವು ಟ್ರೈ ಟು ಫೋಕಸ್ ದಿಸ್ ಒನ್. C3 ಅದು ಗೊತ್ತಿದೆ, C3 ಕರೆಕ್ಟ್ ಆಗಿದೆ. C3 and now D2 ಇದೆ, 2 feet echinodermata. Yes, we used to call it as
ಟ್ಯೂಬ್ ಫೀಟ್, ambulacral system, vatovascular system. ಸೊ ಹಾಗಾಗಿ ದಿಸ್ ಇಸ್ ದ ರೈಟ್ ಒನ್. ಆಪ್ಷನ್ ಬಿ ಇಸ್ ದ ರೈಟ್ ಒನ್. ಮತ್ತೊಮ್ಮೆ ಹೇಳೋಣ. ಪ್ಯಾರಾಪೋಡಿಯಾ, ದೇ ಪ್ರೆಸೆಂಟ್ ಇನ್ ಅನಿಲಿಡಾ. ಮಸ್ಕ್ಯುಲರ್ ಫುಟ್ ಪ್ರೆಸೆಂಟ್ ಇನ್ ಮೊಲಸ್ಕಾ. Parapodia present in amoeba, we used to call them as a amoeboid protozoans. Tube feet present in echinodermata. Ambulacral system or vatovascular system anta heltivi. Option B is the correct one. Next, cardiac muscles rest during. Cardiac muscles rest during. ಯಾವಾಗ ರೆಸ್ಟ್ ಆಗುತ್ತೆ ಅಂದ್ರೆ ಕಂಟಿನ್ಯೂಸ್ ಆಗಲ್ಲ, ಬಟ್ ಯಾವಾಗ ರೆಸ್ಟ್ ಆಗುತ್ತೆ? ಸೊ ಏಟ್ರಿಯಲ್ ಡಯಾಸ್ಟೋಲ್ ಸ್ಟಾರ್ಟಿಂಗ್, ಅದು ಏಟ್ರಿಯಲ್ ಡಯಾಸ್ಟೋಲ್ ಸೆಕೆಂಡ್ ಒನ್ ಅಂತ ಹೇಳ್ಬೋದು. ನೆಕ್ಸ್ಟ್ ಏಟ್ರಿಯಲ್ ಸಿಸ್ಟೋಲ್, ಈಗ ಸಿಸ್ಟೋಲ್ ಆಗ್ತಾ ಇರೋದು. ಡಯಾಸ್ಟೋಲ್ ಅಂತ ಹೇಳಿದ್ರೆ ರಿಲ್ಯಾಕ್ಸೇಷನ್, ಸಿಸ್ಟೋಲ್ ಅಂತ ಹೇಳಿದ್ರೆ ಕಾಂಟ್ರಾಕ್ಷನ್. ವೆಂಟ್ರಿಕ್ಯುಲರ್ ಡಯಾಸ್ಟೋಲ್, ಈಗ ಏಟ್ರಿಯಾ ರಿಲ್ಯಾಕ್ಸ್ ಆಗುತ್ತೆ, ಡಯಾಸ್ಟೋಲ್ ಆಗುತ್ತೆ. ದ ಬ್ಲಡ್ ಎಂಟರ್ಸ್ ಇನ್ ಟು ದ ಏಟ್ರಿಯಾ. ನೌ ದ ಏಟ್ರಿಯಾ ಇಸ್ ಕಾಂಟ್ರಾಕ್ಟ್ ಆಗುತ್ತೆ. ನೌ ದ ಬ್ಲಡ್ ಇಸ್ ಮೂವಿಂಗ್ ಟುವರ್ಡ್ಸ್ ದ ವೆಂಟ್ರಿಕಲ್ಸ್ಗೆ ಹೋಗುತ್ತೆ. ಓಕೆನಾ? ಸೊ ಅವಾಗ ವೆಂಟ್ರಿಕಲ್ಸ್ ಏನಾಗಿರುತ್ತೆ? ಡಯಾಸ್ಟೋಲ್ ಆಗಿರುತ್ತೆ. ನೌ ದ ವೆಂಟ್ರಿಕಲ್ಸ್ ಆರ್ ನೌ ಅಗೈನ್ ದೇ ಆರ್ ಕಾಂಟ್ರಾಕ್ಟಿಂಗ್, ಸಿಸ್ಟೋಲ್ ಆಗುತ್ತೆ. ನೌ ದೇ ಆರ್ ರಿಲೀಸಿಂಗ್, ಡಯಾಸ್ಟೋಲ್ ಆಗುತ್ತೆ. ಸೊ ವೆಂಟ್ರಿಕ್ಯುಲರ್ ಡಯಾಸ್ಟೋಲ್ ಈಸ್ ದ ರೆಸ್ಟಿಂಗ್, ಯು ಕ್ಯಾನ್ ಸೇ ಮಸಲ್ಸ್ ಆರ್ ರೆಸ್ಟ್ ಡ್ಯೂರಿಂಗ್ ವೆಂಟ್ರಿಕ್ಯುಲರ್ ಡಯಾಸ್ಟೋಲ್. ಅದು ಕಂಪ್ಲೀಟ್ ಆಗಿ ಡಯಾಸ್ಟೋಲ್ ಆದಾಗ ಅದು ರೆಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು. ಸೊ ಮೀನಿಂಗ್ ಏನು ಗೊತ್ತಿರಬೇಕು? ವಿ ಮಸ್ಟ್ ನೋ ದ ಮೀನಿಂಗ್ ಆಫ್ ಡಯಾಸ್ಟೋಲ್. ದಟ್ಸ್ ನಥಿಂಗ್ ಬಟ್ ದ ರಿಲ್ಯಾಕ್ಸೇಷನ್. Okay, relax. And the systole in the sense contraction. So you can say ventricular relaxation. Next question. Immediate source of energy for muscle contraction we have already discussed. Okay, ಅಲ್ಲಿ ಮಯೋಸಿನ್ ಇರುತ್ತೆ, ಆಕ್ಟಿನ್ ಇರುತ್ತೆ. ಮಯೋಸಿನ್ ಹೆಡ್ ರೀಜನ್ ಅಲ್ಲಿ ಆ ಪಾರ್ಟ್ ಅಲ್ಲಿ ATP ಇರುತ್ತೆ, ATP binding site. So that is the immediate source of energy for the muscle contraction. Directly we can say ATP. Okay, hydrolysis of ATP helps in the production of calcium ions. So in the sacrolemma or inside the sarcoplasm. Sarco we can say. Next, which one of the following statement is incorrect? ಅವಾಗಲೇ ಹೇಳಿದೆ ಮಸಲ್ ರಿಲೇಟೆಡ್ ಆಗಿ ಒಂದು ಕ್ವಶನ್ ಕೇಳ್ತಾರೆ ಅಂತ. ಇನ್ಕರೆಕ್ಟ್ ಆಗಿರೋದು ಯಾವುದು? ಹಾರ್ಟ್ ಮಸಲ್ಸ್ ಆರ್ ಸ್ಟ್ರೈಟೆಡ್ ಅಂಡ್ ಇನ್ವಾಲೆಂಟ್ರಿ. ಕರೆಕ್ಟ್. ಹಾರ್ಟ್ ಮಸಲ್ಸ್ಗಳಿಗೆ ಸ್ಟ್ರೈಪ್ಸ್ಗಳಿರುತ್ತೆ, ಕ್ರಾಸ್ ಬ್ಯಾಂಡ್ಸ್ ಇರುತ್ತೆ, ಮತ್ತೆ ಇನ್ವಾಲೆಂಟ್ರಿ. ದೇ ಆರ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. ವಿ ಕಾಂಟ್ ಕಂಟ್ರೋಲ್ ದೆಮ್ ಡೈರೆಕ್ಟ್ಲಿ. ಇಟ್ಸ್ ದ ಕರೆಕ್ಟ್ ಸ್ಟೇಟ್ಮೆಂಟ್. ನೆಕ್ಸ್ಟ್, ದ ಮಸಲ್ಸ್ ಆಫ್ ಹ್ಯಾಂಡ್ ಅಂಡ್ ದ ಲೆಗ್ಸ್ ಆರ್ ಸ್ಟ್ರೈಟೆಡ್ ಅಂಡ್ ವ್ಯಾಲೆಂಟ್ರಿ. ಸೊ ವಿ ನೋ ದಟ್ ದೀಸ್ ಆರ್ ಕಾಲ್ಡ್ skeletal muscles. So all skeletal muscles are striated, unbranched, cylindrical, and also they are voluntary in nature. It's the correct one. The muscles located in the inner wall of the alimentary canal are striated and involuntary. Correct idea? So they are saying they are striated. Okay, involuntary ಅಂತ ಹೇಳ್ತಿದ್ದಾರೆ. ಇರೋದು ಒಂದೇ ಆಪ್ಷನ್ ನಮಗೆ. ಸ್ಟ್ರೈಟೆಡ್ ಇನ್ವಾಲೆಂಟ್ರಿ ಆಗಿದೆ ಅಂತ ಹೇಳೋದು ಕಾರ್ಡಿಯಾಕ್ ಮಸಲ್ ಆಗಿರಬೇಕು. ದೇ ಪ್ರೆಸೆಂಟ್ ಓನ್ಲಿ ಇನ್ ಹಾರ್ಟ್. ಆದ್ರೆ ಇದ್ಯಾವ್ದು ಇರಬಹುದು? ಇವಾಗ ಎಲಿಮೆಂಟ್ರಿ ಕೆನಾಲ್ ಅಂತ ಹೇಳಿದ್ರೆ ಸ್ಟ್ರೈಟ್ ಮತ್ತೆ ಇನ್ವಾಲೆಂಟ್ರಿ, ದೇ ಶುಡ್ ಬಿ ಸ್ಮೂತ್ ಮಸಲ್ ಆರ್ ವಿಸರಲ್ ಮಸಲ್ ಆಗಿರುತ್ತೆ. ಸೊ ಹಾಗಾಗಿ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ದ ಮಸಲ್ಸ್ ಆಫ್ ಲೊಕೇಟೆಡ್ ಇನ್ ದ ಇನ್ನರ್ ವಾಲ್ ಆಫ್ ದ ಎಲಿಮೆಂಟರಿ ಕೆನಾಲ್, ದೇ ಆರ್ ನಾಟ್ ಸ್ಟ್ರೈಟೆಡ್, ದೇ ಆರ್ unstriated or unstripped muscles. Cross bands are absent, and this is the incorrect statement. Hence it is the right option. Now, muscles located in the reproductive tract are unstriated and involuntary. Yes, we are not able to control the movement of the muscles present in the reproductive tract. They are involuntary as well as the unstriated, smooth muscles, visceral muscle. So the right option is option C, because it is the incorrect statement. ಸ್ಟೇಟ್ಮೆಂಟ್ ಅರ್ಥ ಇದೆ ಅನ್ಕೊಂಡಿದ್ದೀನಿ. ಸೊ ನೆಕ್ಸ್ಟ್, ಕಾಲರ್ ಬೋನ್ ಈಸ್ ನೋನ್ ಆಸ್ 4 ಬೋನ್ಸ್ ಇರುತ್ತೆ, 2 bones and 2 bones, ರೈಟ್ ಅಂಡ್ ಲೆಫ್ಟ್ ಅಲ್ಲಿ, ಸ್ಕ್ಯಾಪ್ಯುಲಾ ಆಸ್ ವೆಲ್ ಆಸ್ ದ clavicle. So clavicle, you can observe here, this one is the clavicle and that is the collarbone, and we can say clavicle is the collarbone. Direct answer idu. Next, which one is bone of the forelimb? Which among the following is the bone of the forelimb? Forelimb ಅಂತ ಹೇಳಿದ್ರೆ ಆರ್ಮ್ಸ್. ಓಕೆ, ಈ ಕೆಳಗಿನವುಗಳಲ್ಲಿ ಯಾವುದು ಕೈಯಲ್ಲಿರೋ ಮೂಳೆ ಆಗಿರುತ್ತೆ ಅಂತ ಕೇಳಿದ್ದಾರೆ. ಹ್ಯೂಮರಸ್, ಫೀಮರ್, ಟಿಬಿಯಾ, ಫಿಬುಲಾ. ವಿ ನೋ ದಟ್
ಹ್ಯೂಮರಸ್ ಇಸ್ ದ ರೈಟ್ ಒನ್. ಓಕೆ, ಹ್ಯೂಮರಸ್ ಅನ್ನೋದು ಅಪ್ಪರ್ ಆರ್ಮ್ ಅಲ್ಲಿ ಇರೋದು. ಓಕೆ, ದಿಸ್ ಇಸ್ ದ ಬೋನ್ ಆಫ್ ದ ಫೋರ್ ಲಿಂಬ್ ಅಂತ ಹೇಳಿದ್ರೆ ಆರ್ಮ್, ಯು ಕ್ಯಾನ್ ಸೇ ದ ಹ್ಯಾಂಡ್ ಅಂತ ಹೇಳ್ತೀವಿ, ನಮ್ಮ ಕೈಯಲ್ಲಿರೋದು. ಇನ್ನು ಉಳಿದಿರೋದೆಲ್ಲ ಇರುತ್ತೆ. ಸೊ ದೀಸ್ ಆರ್ ನಥಿಂಗ್ ಬಟ್ ಪ್ರೆಸೆಂಟ್ ಇನ್ ದ ಲೆಗ್ಸ್ ಅಲ್ಲಿ ಇರೋದು. ಆರ್ ಯು ಕ್ಯಾನ್ ಸೇ ದೀಸ್ ಆರ್ ದ ಹೈಂಡ್ ಲಿಮ್ಸ್ ಅಲ್ಲಿ ಇರೋದು. ಓಕೆ, ಸೊ ದ ಆನ್ಸರ್ ಇಸ್ ಆಪ್ಷನ್ ಎ, ಹ್ಯೂಮರಸ್. ನೆಕ್ಸ್ಟ್, Haversian canal occur in, you know the Haversian canal, Haversian system, canaliculi, lacunae, osteocytes, right, ozyne. These are the different terminologies we have studied while we are discussing about the skeletal system in the previous session. ನೆನಪಿದೆಯಲ್ಲ ನಿಮಗೆ? ozyne ಅನ್ನೋದು ಮ್ಯಾಟ್ರಿಕ್ಸ್ ಆಗಿರುತ್ತೆ, ozyne matrix. ಸೊ ಅದು that is arranged in concentric layers. They are called canaliculi. ಸೊ ಅವುಗಳ ಮಧ್ಯದಲ್ಲಿ ಒಂದು ಸ್ಪೇಸ್ ಇರುತ್ತೆ, ಲ್ಯಾಕ್ಯುನೆ. ಓಕೆ, ಅಲ್ಲಿ ಹ್ಯಾವೆರ್ಸಿಯನ್ ಕೆನಾಲ್ ಇರುತ್ತೆ ಇನ್ ಬಿಟ್ವೀನ್ ದ ಟೂ ಬೋನ್ಸ್ ಅಂತ ಹೇಳೋದಕ್ಕಿಂತ ಹೆಚ್ಚಾಗಿ ಬೋನ್ ಸೆಲ್ ಅಂತ ಹೇಳ್ತೀವಲ್ಲ ಅದು. ಸೊ ಹ್ಯಾವೆರ್ಸಿಯನ್ ಕೆನಾಲ್ ದಟ್ ಈಸ್ ಫೌಂಡ್ ಇನ್ ಲಾಂಗ್ ಬೋನ್ಸ್. ರಿಮೆಂಬರ್, ಪ್ರೆಸೆಂಟ್ ಇನ್ ಲಾಂಗ್ ಬೋನ್ಸ್. ಹ್ಯಾವೆರ್ಸಿಯನ್ ಸಿಸ್ಟಮ್ ದಟ್ ಈಸ್ ರಿಲೇಟೆಡ್ ಟು ಬೋನ್ಸ್, ಅದು ಬೋನ್ಸ್ ರಿಲೇಟ್ ಆಗಿರೋದು. ಸ್ಟ್ರಕ್ಚರಲ್ ಅಂಡ್ ಫಂಕ್ಷನಲ್ ಯೂನಿಟ್ ಆಫ್ ದ ಬೋನ್ ಅಂತ ಬಂದಾಗ ಹ್ಯಾವೆರ್ಸಿಯನ್ ಸಿಸ್ಟಮ್ ಅಂತ ಬರೀಬೇಕು. ನೌ ದಟ್ ಈಸ್ ಅಕರ್ ಇನ್ ಲಾಂಗ್ ಬೋನ್ಸ್. Next, incus is regarded as bone, cartilage, muscle, nerve. Bone is the right one, and we know that the incus, okay, there are three bones are present, so they are called malleus, incus, and the stap or stirrup. Okay, these are the three bones present in the inner ear, or you can say middle ear, right? Middle ear. Inner ear ಅಲ್ಲಿ upper sacculus and lower sacculus and upper utriculus, three semicircular canals. So ಹಾಗಾಗಿ these are present in the middle ear. Malleus, incus and stap, these are the bones ಆಗಿರುತ್ತೆ. So this is the bone. Option A is the right one. Next, cervical vertebrae are found in. Remember them. ಎಲ್ಲೆಲ್ಲಿ ಇರುತ್ತೆ? We have written that. ಏನಂತ ಬರೆದು? cervical, okay, C T L S C D, or you can say C. ನಂಬರ್ ಕೂಡ ನೆನಪಿರುತ್ತೆ ನಿಮ್ಗೆ ಅನ್ಕೊಂಡಿದ್ದೀನಿ. ಸೊ ಏನೇನು ನೆನಪಿರುತ್ತೆ ಈಗ ನಿಮಗೆ? ಜಸ್ಟ್ ರಿಮೆಂಬರ್ ದಟ್ C7, T12, L5, S1 ಅಂಡ್ C1. ಇದು ಕೂಡ ನೆನಪಿರ್ಬೇಕು ನಿಮಗೆ. cervical present in the neck region, thoracic present in the chest region, lumbar present in the abdomen region, and these two are present in the hip region. Okay, almost lower abdominal cavity ಆ part ಅಲ್ಲಿ. ಸೊ ಹಾಗಾಗಿ they are asking about the cervical vertebrae. They are present in the neck region. Okay, so now you are able to answer. Option A is the right one. Now, human vertebral formula is ಯಾವುದಿರಬಹುದು? ಸೊ ನೋಡಿ, ಎಲ್ಲವೂ ಕೂಡ ಇವೆರಡನ್ನ ನೋಡ್ಕೊಂಡ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ. ಆದರೆ ನೋಡಿ, ದ ಕರೆಕ್ಟ್ ಒನ್ ಈಸ್, ಈಗ ಇಷ್ಟರಲ್ಲಿ ಕೊಟ್ಬಿಟ್ಟಾಗ 5 ಮತ್ತು 4 ಅನ್ನ ಕೊಟ್ಬಿಟ್ರೆ ಏನು ಮಾಡ್ಬೋದು? 5 ಮತ್ತು 4 ಅಂತ ಕೊಟ್ಟಿದ್ದಾಗ ಯು ಕ್ಯಾನ್ ಸೆಲೆಕ್ಟ್ ದಿಸ್ ಒನ್. ದಿಸ್ ಈಸ್ ದ ರೈಟ್ ಒನ್, 5 ಮತ್ತು 4. ಸೊ ಯು ಕ್ಯಾನ್ ಜಸ್ಟ್ ರಿಮೆಂಬರ್ ದಾಟ್. ಓಕೆ, ಸಾರಿ, ಆ್ಯಂಡ್ ವಿ ಕ್ಯಾನ್ ಗೋ ಟು ದಿಸ್ ಒನ್, ಆ್ಯಂಡ್ ದೇರ್ ವಿ ಹ್ಯಾವ್ ಡಿಸ್ಕಸ್ಡ್ ದೇರ್. ನಾವು ಡಿಸ್ಕಸ್ ಮಾಡ್ದೋ ಇಲ್ಲಿ ಹ್ಯೂಮನ್ ವರ್ಟಿಬ್ರಲ್ ಫಾರ್ಮುಲಾ. ಚೈಲ್ಡ್ಗೆ ಬಂದಾಗ 5-4 ಇರುತ್ತೆ, ಇಲ್ಲಾಂದರೆ 1-1 ಆಗಿರುತ್ತೆ. ಸೊ ಅದನ್ನೇ ನಾವು ಹೇಳಿದ್ದು ಇಲ್ಲಿ 1-1 ಕೊಟ್ಟಿಲ್ಲ ಅಂತ ಹೇಳಿದ್ರೆ ದಟ್ ಶುಡ್ ಬಿ 5-4, ದಟ್ ಶುಡ್ ಬಿ 5 and 4. ಸೊ ಹಿಯರ್ ವಿ ಕ್ಯಾನ್ ಸೇ 7, 12, 5-4. ದಿಸ್ ಇಸ್ ದ ರೈಟ್ ಒನ್, ಆಪ್ಷನ್ ಡಿ. ಸೊ ಹಿಯರ್ ಇನ್ ಅಡಲ್ಟ್ಗೆ ಬಂದಾಗ C7, T12, L5, S5, you can say 1 and C1 ಅಂತ ಬರೀಬಹುದು. ಓಕೆ, ಸೊ ದಟ್ಸ್ ದ ಆನ್ಸರ್. ನೆಕ್ಸ್ಟ್, ಹಿಂಜ್ ಜಾಯಿಂಟ್ ಅಕರ್ಸ್ ಬಿಟ್ವೀನ್ ಎಲ್ಲಿರುತ್ತೆ? ಹ್ಯೂಮರಸ್ ಅಂಡ್ ರೇಡಿಯಸ್ ಅಲ್ನಾ. ಹ್ಯೂಮರಸ್ ಮತ್ತೆ ರೇಡಿಯಸ್ ಅಲ್ನಾದ ಮಧ್ಯದಲ್ಲಿ ಇರುತ್ತೆ ಹಿಂಜ್ ಜಾಯಿಂಟ್. ಫೀಮರ್ ಅಂಡ್ ಪೆಲ್ವಿಕ್ ಗರ್ಡಲ್, ಹ್ಯೂಮರಸ್ ಅಂಡ್ ಪೆಕ್ಟೋರಿಯಲ್ ಗರ್ಡಲ್, ಸ್ಕಲ್ ಅಂಡ್ ಅಟ್ಲಾಸ್. ತುಂಬಾ ಈಸಿಯಾಗಿ ಹೇಳ್ಬಹುದು. ಆಸ್ ವಿ ಹ್ಯಾವ್ ಆಲ್ರೆಡಿ ಡಿಸ್ಕಸ್ಡ್ ಪ್ರೀವಿಯಸ್ಲಿ,
humerus and also radius ulna. So this is the right one, option A, hinge joint. Only we can fold it in one direction. One direction ಅಲ್ಲಿ ಮಾತ್ರ ನಾವು ಅದನ್ನ ಮೂವ್ ಮಾಡಬಹುದು. Next, actin protein occurs in two forms. ಎರಡು ಫಾರ್ಮ್ ಅಲ್ಲಿ ಸಿಗುತ್ತೆ ಆಕ್ಟಿನ್ ಪ್ರೋಟೀನ್. ಓಕೆ, ಗೊತ್ತಿದೆಯಲ್ವ ನಿಮಗೆ? ಎಫ್ ಆಕ್ಟಿನ್ ಆಸ್ ವೆಲ್ ಆಸ್ ಜಿ ಆಕ್ಟಿನ್. ಎಫ್ ಆಕ್ಟಿನ್ ಅನ್ನೋದು ಪಾಲಿಮರ್ ಆಫ್ ದ ಮ್ಯಾನೋಮೆರಿಕ್ ಜಿ ಆಕ್ಟಿನ್ ಅಂತ ಹೇಳ್ತೀವಿ. ಓಕೆ, ಜಿ ಆಕ್ಟಿನ್ ಅನ್ನೋದು ಗ್ಲೋಬ್ಯುಲಾರ್ ಆಕ್ಟಿನ್ ದಟ್ ಈಸ್ ಹ್ಯಾವಿಂಗ್ ದ ಮ್ಯಾನೋಮೆರ್ಸ್ಗಳಿರುತ್ತೆ. ಅದೆಲ್ಲ ಸೇರಿದ್ರೆ ಏನಾಗುತ್ತೆ? ಎಫ್ ಆಗೋದು. ಪಾಲಿಮೆರಿಕ್ ಎಫ್ ಆಕ್ಟಿನ್ ಅಂಡ್ ಮ್ಯಾನೋಮೆರಿಕ್ ಜಿ ಆಕ್ಟಿನ್. Monomeric F actin, polymeric G actin. The tail and the head, F actin and G actin, but both are globular. So the right option is option A, polymeric F actin. Okay, polymer ಆಗಿರುತ್ತೆ ಅದು, polymer. But when it comes to the G, ಅದೇ ಯಾವ್ದು polymer ಆಗಿರುತ್ತೆ? It's the polymer of monomeric of the G actin ಆಗಿರುತ್ತೆ. Option A is the right one. Next, the floating ribs are. There are about 12 pairs, right? So ಅದರಲ್ಲಿ 7, 3 ಮತ್ತೆ 2 ಅಂತ ಓದಿರ್ತೀವಿ ನಾವು. 7, 3, 2. ಸೊ ಅದರಲ್ಲಿ ಲಾಸ್ಟ್ ಒಂದು ಫ್ಲೋಟಿಂಗ್ ಅಂತ ನಾವು ಬಂದಾಗ 11th and 12th are the floating ribs, we can say. Next, Z-line is myofibrils is present. In myofibrils is present. ಎಲ್ಲಿರುತ್ತೆ? Z-line. So in dark band, between dark and light bands, in light bands, and in the middle of the sacromere. In between the two successive Z-line, there is a distance that is called sacromere. But they are asking, Z-line in myofibril is present in light bands. Light bands kala madhyadalli irutte. Haudalva? So that is nothing but option C is the right one. Next, a band of myofibril contains only thick filaments, only thin filaments, both thick and thin filaments, and only what is that? A band anta kelirodu avaru. We know that A band anta helidre enagirutte? So that is the dark anisotropic anta ಹೇಳ್ತೀವಿ. And these are usually thick ಆಗಿರುತ್ತೆ. ಸೊ ಹಾಗಾಗಿ ಓನ್ಲಿ ಥಿಕ್ ಫಿಲಮೆಂಟ್ ಇಸ್ ದ ರೈಟ್ ಆನ್ಸರ್. ರಿಮೆಂಬರ್ ದಿಸ್ ಒನ್, ಕನ್ಫ್ಯೂಸ್ ಮಾಡ್ಕೊಂಬೇಡಿ, ಎರಡು ಇರುತ್ತೆ ಅಂತ ಹೇಳ್ಬಿಟ್ಟು. ಓನ್ಲಿ ಥಿಕ್ ಫಿಲಮೆಂಟ್ಸ್ ಆರ್ ಪ್ರೆಸೆಂಟ್ ಇನ್ ದ ಎ ಬ್ಯಾಂಡ್. ದೇ ಆರ್ ದ ಡಾರ್ಕ್ ಅನಿಸೋಟ್ರೋಪಿಕ್ ಅಂಡ್ ಥಿಕ್, ಸೊ ಹೆನ್ಸ್ ದೇ ಆರ್ ಕಾಲ್ಡ್ ಎ ಬ್ಯಾಂಡ್. ನೆಕ್ಸ್ಟ್, ಮಾರ್ಕ್ ದ ಇನ್ಕರೆಕ್ಟ್ ಮ್ಯಾಚ್. ಇನ್ಕರೆಕ್ಟ್ ಮ್ಯಾಚ್ ಯಾವುದು ಅಂತ ಹೇಳಬೇಕು. ಹ್ಯೂಯಿಡ್ ಟಂಗ್ ಬೋನ್ ಕರೆಕ್ಟ್ ಇದೆ, ಸ್ಟರ್ನಮ್ ಬ್ರೆಸ್ಟ್ ಬೋನ್ ಕರೆಕ್ಟ್ ಇದೆ, ಕೋರಕಾಯ್ಡ್ ಕಾಲರ್ ಬೋನ್ ರಾಂಗ್ ಇದೆ. ಯಾಕೆಂತ ಹೇಳಿದ್ರೆ ದಿಸ್ ಶುಡ್ ಬಿ ಕ್ಲಾವಿಕಲ್. ಓಕೆನಾ? ಸೊ ಹಾಗಾಗಿ ಇದು ಕೂಡ ಇದು ಸುಮ್ಮನೆ ರೈಟ್ ಮಾರ್ಕ್ ಆಗ್ತಾ ಇದ್ದೀನಿ. ಬಟ್ ದ ರೈಟ್ ಆಪ್ಷನ್ ಯಾವುದು? ಆಪ್ಷನ್ ಸಿ ಇಸ್ ದ ರೈಟ್ ಒನ್. ದಿಸ್ ಈಸ್ ದ ರೈಟ್ ಆಪ್ಷನ್. ಯಾಕೆ ರೈಟ್ ಮಾರ್ಕ್ ಹಾಕಿರೋದು ಎಲ್ಲದಕ್ಕೂ ಕೂಡ ಮ್ಯಾಚಿಂಗ್ ಕರೆಕ್ಟ್ ಇದೆ ಅಂತ ಹೇಳ್ಬಿಟ್ಟು. ಸೊ ಬಟ್ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಸಿ. ಓಕೆ, ನೆಕ್ಸ್ಟ್, ದ ಅಕ್ಯುಮುಲೇಷನ್ ಆಫ್ ಯೂರಿಕ್ ಆಸಿಡ್ ಕ್ರಿಸ್ಟಲ್ಸ್ ಇನ್ ದ synovial joint causes accumulation of uric acid. So last disorder they have given in your textbook. Okay, 6 disorders ಗಳನ್ನ ಕೊಟ್ಟಿದ್ದಾರೆ. ಅದ್ರ ಲಾಸ್ಟ್ ಅಲ್ಲಿ ಯಾವ್ದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ that's nothing but gout. Okay, gout is the answer for this question. Okay, next, which muscle protein act as a ATPase? Which muscle protein act as a ATPase? ಯಾವುದು? actin, troponin, myosin and what is this? Tropomyosin. ಯಾವ್ದು ಇರುತ್ತೆ ATPase? ಮಯೋಸಿನ್ ಇಸ್ ದ ರೈಟ್ ಒನ್. ವಾಟ್ ಇಸ್ ದಟ್? ಮಯೋಸಿನ್. ಸೊ ಓದಿರ್ತೀರಾ, ಆ ಗ್ಲಾಬ್ಯುಲಾರ್ ರೀಜನ್ ನಲ್ಲಿ ATP ಬೈಂಡಿಂಗ್ ಸೈಟ್ ಇರುತ್ತೆ, ATPs ಆಗಿ ಆಕ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್, ಹ್ಯೂಮರಸ್ ಡಿಫರ್ಸ್ ಫ್ರಮ್ ದ ಫೀಮರ್ ಇನ್ ಹ್ಯಾವಿಂಗ್. ಯಾವ್ದಿರ್ಬೋದು? ದಟ್ ಈಸ್ ನಥಿಂಗ್ ಬಟ್ ಡೆಲ್ಟಾಯ್ಡ್ ರಿಡ್ಜಸ್. ಯಾಕೆಂದ್ರೆ ಅದು ಡಿಫ್ರೆಂಟ್ ಆಗಿರೋದ್ರಿಂದ ವಿ ಹ್ಯಾವಂಟ್ ಥಾಟ್ ದೇರ್, ದಟ್ಸ್ ವೈ ಇಟ್ಸ್ ಎ ನಾಲೆಡ್ಜಬಲ್ ಕ್ವಶನ್. ರಿಮೆಂಬರ್ ದಟ್ ಹ್ಯೂಮರಸ್ ಡಿಫರ್ ಫ್ರಮ್ ದ ಫೀಮರ್ ಇನ್ ದ ಫಾರ್ಮ್ ಆಫ್ ಡೆಲ್ಟಾಯ್ಡ್ ridges. Okay, now I guess we have covered most of the concepts here. Almost ಎಲ್ಲ ರಿವೈಸ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ನಿಮಗೆ ಇಂಪಾರ್ಟೆಂಟ್ ಆಗಿರೋದು ಹಾಗೆ ನೆನ್ಪಿಟ್ಕೊಳ್ಳಿ. ರಿಮೆಂಬರ್ ದ ಥಿಕ್ ಅಂಡ್ ಥಿನ್ ಫಿಲಮೆಂಟ್, ಆಕ್ಟಿನ್ ಅಂಡ್ ಮಯೋಸಿನ್, ಮೆಕ್ಯಾನಿಸಮ್ ಆಫ್ ಮಸಲ್ ಕಾಂಟ್ರಾಕ್ಷನ್ ಯಾವ ತರ ಆಗುತ್ತೆ ಅದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಇದರಲ್ಲಿ. ಸೊ ಅದನ್ನ ಬಿಟ್ಟರೆ ಫಸ್ಟ್ ಸೆಗ್ಮೆಂಟ್ ಮೂವ್ಮೆಂಟ್ಸ್ಗಳದೆಲ್ಲ ಇಂಪಾರ್ಟೆಂಟ್ ಆಗಲ್ಲ. ಟೈಪ್ಸ್ ಆಫ್ ಮಸಲ್ಸ್ಗಳಲ್ಲಿ ಡಿಫ್ರೆನ್ಸ್ಗಳು ಇಂಪಾರ್ಟೆಂಟ್ ಆಗುತ್ತೆ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅಂತ ಕೇಳ್ತಾರೆ.
ಅಂಡ್ ಫೈನಲಿ ಬೋನ್ಸ್. ಸೊ ಎಕ್ಸಿಯಲ್ ಆಗಿರ್ಬೋದು ಮತ್ತೆ ಅಪೆಂಡಿಕ್ಯುಲರ್ ಸ್ಕೆಲಿಟಲ್ ಸಿಸ್ಟಮ್ ಆಗಿರ್ಬೋದು. ಎಷ್ಟು ಬೋನ್ಸ್ಗಳಿದೆ, ಬೋನ್ಸ್ ನೇಮ್ಗಳು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಜಾಯಿಂಟ್ಸ್ ಮತ್ತೆ ಎಕ್ಸಾಂಪಲ್ ಒಂದು ಕ್ವಶನ್ ಅನ್ನ ಕೇಳಿದ್ರೆ ಈ ಡಿಸಾರ್ಡರ್ಸ್ ರಿಲೇಟೆಡ್ ಆಗಿ ಕೂಡ ಕೇಳಬಹುದು. ಸೊ ಐ ಗೆಸ್ ಯು ಹ್ಯಾವ್ ಅಂಡರ್ಸ್ಟುಡ್ ಮೋಸ್ಟ್ ಆಫ್ ದ ಕಾನ್ಸೆಪ್ಟ್ ಟುಡೇ. ಓಕೆ, ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದು ಚಾಪ್ಟರ್ ಜೊತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ, ಬಾಯ್.